ಮೇಡಮ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಓಕೆ, ಸ್ಟಾರ್ಟ್ ಮಾಡ್ಬೋದಲ್ಲ? ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಸ್ ಮ್ಯಾಮ್, ಎಸ್ ಪ್ಲೀಸ್ ಯು ಕ್ಯಾನ್. ಥ್ಯಾಂಕ್ ಯು. ಎಲ್ರಿಗೂ ಸಂಜೆಯ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕೃಪಾಂ ಕುರು ಮಹಾದೇವಿ ಸುತೇಷು ಪ್ರಣತೇಷು ಚ ಚರಣಾಶ್ರಯದಾನೇನ ಕೃಪಾಮಯೀ ನಮೋಸ್ತುತೆ. ತಾಯಿ ಜಗನ್ಮಾತಿಗೆ ಪ್ರಾರ್ಥಿಸ್ತಕ್ಕಂಥದ್ದು. ತಾಯಿ, ನಿನಗೆ ನಮಸ್ತೀವಿ. ನಿನ್ನ ಚರಣದಲ್ಲಿ ಆಶ್ರಯ ಪಡಿತಕ್ಕಂಥ ಈ ನಿನ್ನ ಮಕ್ಕಳಿಗೆ ನಿನ್ನ ಕೃಪೆಯನ್ನು ಹರಿಸು, ನಿನ್ನ ಚರಣಗಳಲ್ಲಿ ಆಶ್ರಯವನ್ನು ಕರುಣಿಸು ಅಂತಕ್ಕಂತಹ ಈ ಪ್ರಾರ್ಥನೆಯೊಂದಿಗೆ ಎಲ್ರಿಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ವಿಷಯ ಆಹಾರದಿಂದಲೇ ಆರೋಗ್ಯ, ಆರೋಗ್ಯಕರ ಆಹಾರಗಳು. ಎಲ್ರಿಗೂ ಗೊತ್ತು ಆರೋಗ್ಯ ಎಷ್ಟು ಮುಖ್ಯ ಮತ್ತು ಆಹಾರ ಎಷ್ಟು ಮುಖ್ಯ. ಆಗಿದ್ಮೇಲೆ ಇಲ್ಲಿ ಆಹಾರದಿಂದ ಆರೋಗ್ಯ ಹೇಗೆ ಅಂತಕ್ಕಂಥದ್ದನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಆಹಾರ ವಿಶೇಷಗಳನ್ನೇ ತಿಳಿದುಕೊಳ್ಬೇಕಾಗಿರೋವಂಥದ್ದು ಮೊದಲ ಸಂಗತಿ. ಹಾಗಾಗಿ ನಾವು ಈ ದಿನದ ಒಂದು ತರಗತಿಯನ್ನು ಪ್ರಧಾನವಾಗಿ ನಾವು ಅನ್ನ ಅಥವಾ ಅಕ್ಕಿ ಈ ವಿಷಯದಿಂದ ನಾವು ತರಗತಿಯನ್ನು ಪ್ರಾರಂಭಿಸೋಣ. ಈ ಅನ್ನ ಅನ್ನೋ ಶಬ್ದ ಹೇಗೆ ಬಂತು ಅಂತ ಹೇಳಲಿಕ್ಕೆ ಹೋದರೆ, ಈ ಶಾಬ್ದಿಕ ನಿಷ್ಪತ್ತಿ ಅಥವಾ ವ್ಯುತ್ಪತ್ತಿ ಅಂತೇನಿತ್ತೋ ಅದನ್ನು ನಾವು ವಿಚಾರ ಮಾಡೋದು ಬೇಡ. ನಮ್ದು ಇದು ಯಾವುದೋ ಭಾಷೆಯ ತರಗತಿ ಅಲ್ಲ, ಆರೋಗ್ಯದ ತರಗತಿ. ಹಾಗಾಗಿ ಮೂಲ ಅನ್ನ ಅನ್ನೋ ಪದ ಹೇಗೆ ಬಂತು ಅಂತ ಹೇಳಿದ್ರೆ, ನಮ್ಮ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಅನ್ನ ಅನ್ನೋದು ಹೇಗೆ ಬಂತು ಅಂತ. ಸೃಷ್ಟಿ ಉತ್ಪತ್ತಿಯಲ್ಲಿ ಬರುತ್ತೆ, ಆಕಾಶ ಉತ್ಪತ್ತಿ ಆಗತ್ತೆ, ಅವ್ಯಕ್ತದಿಂದ ಮಹತ್ತನಿಂದ ಅಹಂಕಾರ ಹೀಗೆ ಬರ್ತಾ ಬಂದಾಗ ಆಕಾಶ ಬರುತ್ತೆ. ಮೊದಲು ಉತ್ಪತ್ತಿ ಆಗ್ತಕ್ಕಂಥದ್ದು ಪಂಚಮಹಾಭೂತಗಳಲ್ಲಿ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಆಪ ಅಂದರೆ ಜಲ, ಜಲದಿಂದ ಪೃಥ್ವಿ, ಮತ್ತು ಪೃಥ್ವಿಯಲ್ಲಿ ಔಷಧಿ, ಔಷಧಿ ಅಂತಂದರೆ ಸಸ್ಯ ಸಂಕುಲ. ಆ ಔಷಧಿಗಳಿಂದ ಬರ್ತಕ್ಕಂಥದ್ದು ಅನ್ನ. ಅಂದರೆ ಆ ಸಸ್ಯ ಸಂಕುಲದಿಂದ ಬಂದಿರತಕ್ಕಂಥದ್ದನ್ನು ಅನ್ನ ಅಂತ ಕರೀತಾರೆ. ಅನ್ನವೇ ಬ್ರಹ್ಮ, ಅನ್ನಂ ಬ್ರಹ್ಮೇತಿ. ಆಕಾಶದ್ವಾಯು ವಾಯುರಗ್ನಿ ಅಗ್ನೇರಾಪಃ ಅದ್ಭಶ್ಚ ಪೃಥಿವ್ಯಾದೌಷಧಿ ಔಷಧಿಭ್ಯೋ ಅನ್ನಂ ಬ್ರಹ್ಮೇತಿ. ಇದು ನಮ್ಮ ಉಪನಿಷತ್ತಿನಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಶ್ಲೋಕ. ಸೊ ಅನ್ನ ಅಂತಕ್ಕಂಥದ್ದು ಬ್ರಹ್ಮ ಅಂತಕ್ಕಂಥದ್ದನ್ನು ಅಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹೇಗೆ ಎಲ್ಲದು ಬ್ರಹ್ಮ ಅನ್ನೋದನ್ನು ನಮ್ಮ ವೇದ ಉಪನಿಷತ್ತುಗಳು ತಿಳಿಸ್ತಾ ಬರ್ತವೆ. ಇಲ್ಲಿ ಆರೋಗ್ಯದ ವಿಷಯವಾಗಿ ಬಂದಾಗ ಅನ್ನ ಅಂತಕ್ಕಂಥದ್ದು ಏಕೆ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅನ್ನೋದನ್ನು ನಾವು ನೋಡೋಣ. ಈ ಅನ್ನ ಅಂತಕ್ಕಂಥದ್ದು ಸ್ವರೂಪ ಮತ್ತು ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ, ಅದು ಅನ್ನ ಅಂತಕ್ಕಂಥದ್ದು ಅದು ನೋಡಲಿಕ್ಕೆ ಮನೋಹರವಾಗಿರುತ್ತೆ, ಅದರ ಸ್ವರೂಪ ಸುಂದರವಾಗಿರುತ್ತೆ, ಅದನ್ನು ನೋಡಿದ್ರೆ ಮನಸ್ಸಿಗೆ ಉತ್ಸಾಹ ಬರುತ್ತೆ, ಮನೋಲ್ಲಾಸಕರವಾಗಿರ್ತದೆ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ನನಗೆ ಶಕ್ತಿಯನ್ನು ಕೊಡುತ್ತೆ, ಆ ಭಾವವನ್ನು ಉತ್ಪಾದಿಸ್ತದೆ. ಮತ್ತು ಸೇವಿಸಿದಾಗ ನಮ್ಮ ಎಲ್ಲ ಇಂದ್ರಿಯಗಳಿಗೂ ತೃಪ್ತಿಯನ್ನು ಕೊಡುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ನಮ್ಮ ಮನಸ್ಸಿಗೆ ಪುಷ್ಟಿಯನ್ನು ಕೊಡುತ್ತೆ, ಇಂದ್ರಿಯಗಳಿಗೆ ಶಕ್ತಿ ಕೊಟ್ಟು ಅವು ಎಲ್ಲದರಲ್ಲೂ ಒಳಗೊಳ್ಳೋದಕ್ಕೆ, ತಮ್ಮ ವಿಷಯಗಳಲ್ಲಿ ವಸ್ತುಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಒಂದು ಬಲವನ್ನು ಕೊಡ್ತದೆ. ಮತ್ತು ಮುಖ್ಯವಾಗಿ ನಮ್ಮ ಮನಸ್ಸನ್ನು ಉತ್ತರೋತ್ತರ ಅಭಿವೃದ್ಧಿ ಕಡೆಗೆ ಹೋಗೋದಕ್ಕೆ ಪ್ರಚೋದನೆಯನ್ನು ಕೂಡ ಕೊಡುತ್ತೆ ಅಂತಕ್ಕಂಥದ್ದನ್ನು ಅನ್ನ ಅಂತ ಕರೀತಾರೆ. ಹಾಗಿದ್ರೆ ಆಯುರ್ವೇದದಲ್ಲಿ ಈ ಅನ್ನವನ್ನು ಹೇಗೆ ಕರೀತಾರೆ, ಏನು ಮಾಡ್ತಾರೆ? ಇಲ್ಲಿ ಆಯುರ್ವೇದದಲ್ಲಿ ಅನ್ನ ಅಂತ ಹೇಳಿದ್ರೆ ಎಷ್ಟೋ ಬಾರಿ ಆಹಾರವಾಗಿ ಕಲ್ಪಿಸ್ಕೊಳ್ಬೇಕಾಗತ್ತೆ ನಾವು. ಅಲ್ಲಿ ಬಳಸ್ತಕ್ಕಂತಹ ಶ್ಲೋಕ ಮತ್ತು ವಿಷಯದ ವಿವರಣೆಯಲ್ಲಿ ಅದನ್ನು ಅನ್ನ ಅನ್ನೋ ಶಬ್ದವನ್ನು ವಿವರಿಸ್ತಾರೆ. ಈಗ ನೀವು ಸಹಜವಾಗಿ ತಿಳಿದುಕೊಳ್ಬೇಕಾಗಿರೋವಂಥದ್ದು ಅನ್ನ ಅಂದರೆ ನಾವೇನೀಗ ರೈಸ್ ಅಂತ ಊಟ ಮಾಡ್ತೀವೋ ಆ ಅನ್ನದ ವಿಷಯವಾಗಿ ನಾವಿವತ್ತು ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಆಯುರ್ವೇದದ ಪಾರ್ಟು, ಇನ್ನೊಂದು ಈಗ ಪ್ರಚಲಿತದಲ್ಲಿರೋ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅನ್ನ ಹೇಗೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಈ ನಾವು ಅನ್ನವನ್ನು ತೆಗೆದುಕೊಳ್ತಕ್ಕಂಥದ್ದು ಅಕ್ಕಿಯಿಂದ. ಈ ಅಕ್ಕಿ ನಮಗೆ ಎಲ್ಲಿ ಬರುತ್ತೆ ಅಂದರೆ ಭತ್ತ ಅಥವಾ ನೆಲ್ಲಿನಿಂದ ಬರ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಪ್ಯಾಡಿ ಅಂತ ಕರೀತಾರೆ. ಪ್ಯಾಡಿಗೆ ಅವರು ಏನು ಇದನ್ನು ಹೇಳ್ತಾರೆ ಡೆಫಿನೇಷನ್ ಅಂತ ಹೇಳಿದ್ರೆ, ಭತ್ತದ ಗದ್ದೆಯಲ್ಲಿ ಏನಿರುತ್ತೋ ಅಲ್ಲಿ ಇರೋವರೆಗೂ ಅದು ಪ್ಯಾಡಿ ಅಂತ ಆಗುತ್ತೆ. ಅದನ್ನು ರೈಸ್ ಆಗಿ ಆಮೇಲೆ ಕನ್ವರ್ಟ್ ಮಾಡೋದು.
ಇದು ಭತ್ತ ಅಥವಾ ಒಂದು ನೆಲ್ಲು ಅಂತ ಏನು ಹೇಳ್ತೀವೋ ಅದು. ಹಾಗಿದ್ರೆ ನಮ್ಮಲ್ಲಿ ಏನು ಹೇಳ್ತಾರೆ ಭತ್ತ ಅಂತ ಹೇಳಿದ್ರೆ ಆ ಕಾಳನ್ನು ಪೋಷಣೆ ಮಾಡ್ತಕ್ಕಂತಹ ಒಂದು ಧಾನ್ಯ. ಅದು ನಮಗೆಲ್ಲ ಒಂದು ಪೋಷಣೆಯನ್ನು ಮಾಡ್ತಕ್ಕಂತಹ ತಾಯಿ. ಈ ಅನ್ನವನ್ನು ಅಂದರೆ ರೈಸ್ ಅಂತೇನು ಹೇಳ್ತಿದ್ದೀವೋ ಈ ನೆಲ್ಲಕ್ಕಿ ಅನ್ನ, ಭತ್ತದ ಅನ್ನಕ್ಕೆ ಹಾಲಿನ ನಂತರದ ಸ್ಥಾನ ಇದೆ. ಹಾಲು ಪ್ರಧಾನ ಮತ್ತು ಪ್ರಮುಖ ಆಹಾರ, ಅದರ ನಂತರದ ಸ್ಥಾನ ಬರ್ತಕ್ಕಂಥದ್ದು ಈ ಅನ್ನಕ್ಕೆ. ಹಾಗಿದ್ರೆ ಈ ಅನ್ನದಲ್ಲಿರ್ತಕ್ಕಂತಹ ಗುಣವಿಶೇಷಗಳೇನು, ಇದರಲ್ಲಿ ಏನು ವಿಧಗಳಿದೆ, ಯಾವುದು ಸರಿ, ಹೇಗೆ ತಗೋಬೇಕು, ಹೇಗೆ ತಯಾರಿಸಬೇಕು, ಯಾವುದು ಯಾರಿಗೆ ಸೂಕ್ತ, ಯಾವಾಗ ಸೂಕ್ತ, ಇವೆಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ಇದರಲ್ಲಿ ನಿಮಗೆ ಯಾವುದಾದ್ರೂ ಪ್ರಮುಖ ಅಂತ ಅನಿಸಿದ್ರೆ, ಈ ವಿಷಯ ತಿಳ್ಕೊಬೇಕು ಅಂತ ಅನಿಸಿದ್ರೆ ಅದನ್ನೆಲ್ಲದನ್ನು ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪುಸ್ತಕ, ಪೆನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ನಾನು ಕೆಲವು ಮುಖ್ಯ ಅಂಶಗಳನ್ನ ಒತ್ತಿ ಹೇಳ್ತಾ ಹೋಗ್ತೀನಿ. ಅವನ್ನ ನೋಟ್ ಮಾಡ್ಕೊಳ್ತಾ ಹೋಗಿ ಕೊನೆ ಸೆಷನಲ್ಲಿ ಮತ್ತೇನೇ ಸಮಸ್ಯೆಗಳಿದ್ರೆ, ಯಾವುದು ಅರ್ಥ ಆಗಿಲ್ವೋ ಅದನ್ನು ನಾನು ವಿವರಿಸಿ ಹೇಳ್ತೇನೆ. ಸೊ ಈ ಅಕ್ಕಿಯನ್ನು ಮಾಡುವಾಗ 2 ವಿಧ ಇದೆ. ಒಂದು ರಾ ರೈಸು, ಇನ್ನೊಂದು ಸ್ಟೀಮ್ ರೈಸ್. ಈ ರಾ ರೈಸ್ ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಭತ್ತ ಅಥವಾ ನೆಲ್ಲು ಏನಿದೆಯೋ ಅದರ ಸಿಪ್ಪೆಯನ್ನು ಎರೆದು, ಅದ್ರ ಭಾಗನೆಲ್ಲ ಎರೆದು ಒಳಗಿರೋ ಅಂತಹ ಬಿಳಿ ಒಂದು ಕಾಳೇನಿದೆ ಅದನ್ನು ಅಕ್ಕಿ ಅಂತ ಕರಿತೀವಿ. ಅದು ರಾ ರೈಸ್. ಅಂದರೆ ಯಾವುದೇ ವಿಶೇಷ ಸಂಸ್ಕರಣೆಗಳಿಲ್ಲ, ಮೇಲಿನ ಹೊಟ್ಟನ್ನು ತೆಗೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದು ರಾ ರೈಸಿನ ಡೆಫಿನೇಷನ್. ಬರ್ಕೊಳ್ಳಿ. ಅಕ್ಕಿಯಲ್ಲಿ ಈಗ 2 ವಿಧ, ಒಂದು ರಾ ರೈಸ್, ಇನ್ನೊಂದು ಸ್ಟೀಮ್ಡ್ ರೈಸ್. ಈ ಸ್ಟೀಮ್ಡ್ ರೈಸ್ ಅಂದರೆ ಏನು ಮಾಡಿರ್ತಾರೆ, ಭತ್ತವನ್ನು ಬೇಯಿಸಿ, ಒಣಗಿಸಿ, ಮತ್ತೆ ಬೇಯಿಸಿ, ಸಿಪ್ಪೆಯನ್ನು ಬಿಡಿಸಿ ಬರುವಂತಹದ್ದನ್ನು, ಕಾಳನ್ನು ಸ್ಟೀಮ್ ರೈಸ್ ಅಂತ ಕರಿತೀವಿ. ಸರಿನಾ? ಸ್ಟೀಮ್ ರೈಸ್ಗೂ ರಾ ರೈಸಿಗೂ ಡಿಫ್ರೆನ್ಸಸ್ ಇದೆ. ಮೊದಲನೇದು ಅದನ್ನು ತಯಾರಿಸ್ತಕ್ಕಂತಹ ವಿಧಾನದಿಂದನೇ ರಾ ರೈಸಿಗೂ ಮತ್ತು ಸ್ಟೀಮ್ಡ್ ರೈಸಿಗೂ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಹಾಗಿದ್ರೆ ಇವೆರಡರ ಗುಣಲಕ್ಷಣ ಒಂದೇಯಾ? ಈಗ ಎರಡೂ ಊಟ ಮಾಡಿದಾಗ ತೃಪ್ತಿ ಆಗತ್ತೆ, ಎರಡು ಒಂದೇ ಥರ ಗುಣಗಳನ್ನ ಹೊಂದಿದೆ. ಆದರೂ ಅದರಲ್ಲಿ ಆಂಶಿಕ ವ್ಯತ್ಯಾಸಗಳಿದ್ದಾವೆ. ಅದೇನು ಅಂತ ಹೇಳಿದ್ರೆ, ನಾವೀಗ ರಾ ರೈಸನ್ನು ತೊಗೊಳ್ತೀವಿ. ರಾ ರೈಸ್ ಮಾರ್ಕೆಟಲ್ಲಿ ಎಲ್ಲ ಕಡೆಗೂ ಸಿಗುತ್ತೆ, ಎಲ್ಲರ ಮನೇಲೂ ಹೆಚ್ಚು ಮಾಡೋ ಅಂಥದ್ದು ಅದೇ. ಅದನ್ನು ಊಟ ಮಾಡಿದ್ರೆ ಹೊಟ್ಟೆ ಹಗುರಾಗಿರುತ್ತೆ, ಗ್ಯಾಸ್ ಆಗಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸರಿ, ಈಗ ನಾನು ವೈಜ್ಞಾನಿಕ ವಿವರಣೆಯಲ್ಲಿ ಇವೆರಡಕ್ಕೂ ವ್ಯತ್ಯಾಸ ತಿಳಿಸ್ತಾ ಹೋಗ್ತೀನಿ. ಸ್ಟೀಮ್ ರೈಸನ್ನೆಲ್ಲರೂ ಗ್ಯಾಸ್ ಆಗುತ್ತೆ, ಅದು ಬೇಗ ಬೇಯಲ್ಲ, ಹೀಗೆ ಇರುತ್ತೆ. ಅದು ಅವರವರ ಅನುಭವಕ್ಕೆ ಸೇರಿ ನಾವು ಒಂದು ಸಂಪಾದನೆ ಮಾಡ್ಕೊಂಡಿರ್ತೀವಿ, ಅನುಭವ ಮತ್ತು ಜ್ಞಾನವನ್ನು. ಈ ರಾ ರೈಸನ್ನು ನಾವು ಸಿಪ್ಪೆ ಕೆತ್ತಿ ತೆಗೆದಿರೋ ಅಂಥದ್ದು ಅಲ್ವಾ, ಅದರಲ್ಲಿ ಅಕ್ಕಿಯ ಆಕಾರಗಳು ವ್ಯತ್ಯಾಸ ಆಗುತ್ತೆ, ತೆಳ್ಳ, ಸಣ್ಣ, ಆಮೇಲೆ ಅದರಲ್ಲಿ ಬೀಜ ಭಾಗ ಕೆತ್ತಿ ಹೋಗಿರುತ್ತೆ. ಸ್ಟೀಮ್ ರೈಸಲ್ಲಿ ಏನಾಗುತ್ತೆ ಅಂದರೆ ಆ ಬೀಜದ ಭಾಗ ಮೂತಿ ಇರುತ್ತೆ, ಮತ್ತು ಅದು ರಾ ರೈಸಿಗಿಂತ ದಪ್ಪ ಕಾಳಿರುತ್ತೆ. ಇವನ್ ಸ್ಟೀಮ್ ರೈಸು ಸ್ವಲ್ಪ ಪಾಲಿಶ್ ಆಗಿನೇ ಬರುತ್ತೆ ಈಗ ಎಲ್ಲ. ಆ ಕಾಳು ಸೈಜು ಗುಂಡುಗಿರುತ್ತೆ, ಇದಕ್ಕಿಂತ ಕ್ರೀಮಿಯೂ ಇರುತ್ತೆ. ಯಾವುದು ಸ್ಟೀಮ್ ರೈಸು ಕ್ರೀಮಿ ಇರುತ್ತೆ, ರಾ ರೈಸು ವೈಟ್ ಆಗಿರುತ್ತೆ. ರಾ ರೈಸು ಬೇಗ ಬೇಯುತ್ತೆ, ಸ್ಟೀಮ್ ರೈಸು ಬೇಗ ಬೇಯಲ್ಲ, ಮತ್ತು ಸ್ವಲ್ಪ ಜಾಸ್ತಿ ನೀರನ್ನು ಕೇಳುತ್ತೆ. ರಾ ರೈಸು ಜಾಸ್ತಿ ನೀರು ಹಾಕಿ ಇನ್ನೂ ಹೆಚ್ಚು ಬೇಯಿಸಿದರೆ ಗಂಜಿ ಬಿಟ್ಕೊಳ್ಳುತ್ತೆ, ಅಂದರೆ ಅಗಳುಗಳು ಒಡೆದು ಹೋಗುತ್ತೆ. ಸ್ಟೀಮ್ ರೈಸು ಜಾಸ್ತಿ ನೀರು ಬಿಡುತ್ತೆ, ಜಾಸ್ತಿ ಸಮಯ ಬೇಕು ಅನ್ನತ್ತೆ, ಅದ್ರ ಜೊತೆಗೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರು ಪೂರ್ತಿ ಗಂಜಿ ಆಗಲ್ಲ, ಅನ್ನದಗಳು ಬೇಗ ಒಡೆದು ಹೋಗಲ್ಲ. ಇದು ಮಾಡುವಾಗಿರುವಂತಹ ವ್ಯತ್ಯಾಸ. ಆಮೇಲೆ ಎರಡೂ ಊಟ ಮಾಡಿದಾಗ ರಾ ರೈಸ್ ಏನಾಗುತ್ತೆ, ಬೇಗ ಜೀರ್ಣ ಆಗುತ್ತೆ, ಅದರಿಂದ ಪೋಷಕಾಂಶಗಳು ಕೂಡ ನಮಗೆ ಸಿಗುವಂಥದ್ದು ಕಡಿಮೆ. ಸ್ಟೀಮ್ ರೈಸ್ ಏನಾಗುತ್ತೆ, ಇದು ಬೇಯೋದು ನಿಧಾನ, ನೀರು ತಗೊಳ್ಳೋದು ಜಾಸ್ತಿ, ಹಾಗೆ ಒಳಗಡೆ ಹೋದ್ಮೇಲೆ ಪಚನ ಆಗೋದು ಕೂಡ ನಿಧಾನ. ಇದು ಏನು ಮಾಡುತ್ತೆ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಸಂತೃಪ್ತಗೊಳಿಸುತ್ತೆ. ಹಾಗಾಗಿ ರಾ ರೈಸಿಗೆ ಹೋಲಿಸಿದರೆ ಸ್ಟೀಮ್ ರೈಸನ್ನು ಊಟ ಮಾಡಿರುವಾಗ ಇದು ಜೀರ್ಣ ಆಗೋದು ನಿಧಾನ, ಬಹಳ ಹೊತ್ತಿನವರೆಗೂ ನಾವು ಹಸಿವನ್ನು ಅನುಭವಿಸೋದಿಲ್ಲ. ಆದರೆ ಜನ ಇದನ್ನು ತಪ್ಪಾಗಿ ತಿಳ್ಕೊಂಡು ಗ್ಯಾಸ್ ಆಗುತ್ತೆ ಅಂತ ನಾವು ಕಲ್ಪನೆಗಳನ್ನು ಕಟ್ಕೊಂಡಿದ್ದೀವಿ. ಯಾಕೆ ಇಲ್ಲಿ ಪೋಷಕಾಂಶ ಇದೆ, ಯಾಕೆ ಇದು ಬೇಗ ಹಸಿವಾಗುತ್ತೆ ಅಂತ ಹೇಳಿದ್ರೆ, ಸ್ಟೀಮ್ ರೈಸನ್ನು ಮಾಡುವಾಗ ನೆಲ್ಲು ಅಥವಾ ಭತ್ತ ಏನಿದೆ ಅದನ್ನೇ ನೇರವಾಗಿ ಬೇಯಿಸ್ತಾರೆ 2 ಬಾರಿ. ಇದು ಸಾಮಾನ್ಯವಾಗಿ ತೆಗೆಯುವಂಥದ್ದು. ಈಗ ಮಾಡಿರುವಾಗ ಏನಾಗುತ್ತೆ, ಆ ಸಿಪ್ಪೆ ಏನಿದೆಯಲ್ಲ ಅದರ ಮೂಲ ಉದ್ದೇಶ ಕಾಳನ್ನು ಬೆಳೆಸೋ ಅಂಥದ್ದು. ಆಯ್ತಾ? ಒಂದು ವೇಳೆ ಬಲಿದೇ ಇರತಕ್ಕಂತಹ ಭತ್ತದ ತೆನೆಯ ನಿಮಗೆ ಸಿಕ್ಕು ಅದನ್ನೇನಾದರೂ ಬಿಡಿಸಿದ್ರೆ ಅಲ್ಲಿ ನಿಮಗೆ
ಪೂರ್ತಿ ರೂಪ ಪಡೆಯದೇ ಇರುವಂತಹ ಹಾಲಿನ ರೂಪದ ದ್ರವ ಸಿಗುತ್ತೆ, ಅದಿನ್ನೂ ಅಕ್ಕಿ ಆಗಿರಲ್ಲ. ಹೌದಾ? ಅಂದಮೇಲೆ ಆ ಸಿಪ್ಪೆನೇ ಆ ಕಾಳಿಗೆ ಆಕಾರ ಮತ್ತು ಪೋಷಕಾಂಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಅದು ರಕ್ಷಣೆ, ಆ ಕಾಳಿಗೆ ಅದು ತಾಯಿ. ಹೌದಾ? ಈಗ ಬೇಯಿಸಿದಾಗ ಏನಾಗುತ್ತೆ ಅಂದರೆ ಈ ಸಿಪ್ಪೆ ಹೊಟ್ಟು ಏನಿದೆ ಅಲ್ಲ, ಭತ್ತದ ಹೊಟ್ಟು, ಇದೇನು ಮಾಡುತ್ತೆ, ತನ್ನೊಳಗಿನ ಪೋಷಕಾಂಶನೆಲ್ಲ ಅಕ್ಕಿಗೆ ಟ್ರಾನ್ಸ್ಫರ್ ಮಾಡಿ ತಾನು ತೆಳ್ಳಗಾಗತ್ತೆ. ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳೆಲ್ಲವೂ ಅಕ್ಕಿಗೆ ವರ್ಗಾವಣೆ ಆಗತ್ತೆ. ಮತ್ತೆ ಬಿಸಿಲಲ್ಲಿ ಒಣಗಿಸ್ತಾರೆ, ಮತ್ತೆ ಕುದಿಸ್ತಾರೆ, ಆಮೇಲೆ ತೆಗಿತಾರೆ. ಆವಾಗ ಆ ಬೇಯಿಸಿ ತೆಗೆದಂತಹ ಅಕ್ಕಿಯ ಸಿಪ್ಪೆ ತೆಳುವಾಗಿ ಬರುತ್ತೆ. ರಾ ರೈಸನ್ನು ಕೆತ್ತಿ ತೆಗೆದಿರುವಂತಹ ಸಿಪ್ಪೆ ದಪ್ಪ ಇರುತ್ತೆ. ಇದು ಇನ್ನೂ ಒಂದು ಡಿಫ್ರೆನ್ಸ್. ಈ ಸ್ಟೀಮ್ಡ್ ರೈಸಲ್ಲಿ ಏನಾಗುತ್ತೆ ಅಂದರೆ ಬೆಳೆಯುವಂತಹ ಭಾಗ, ಮೂಗು ಅಂತೇನು ಕರಿತೀವಿ ಬೇಳೆಕಾಳುಗಳಲ್ಲಿ, ಆ ಥರ ಅಕ್ಕಿಗೂ ಕೂಡ ಬೆಳೆಯುವಂತಹ ಒಂದು ಗ್ರೈನ್ ಭಾಗ ಇರುತ್ತೆ. ಆ ಭಾಗದಲ್ಲಿ ಜಿಡ್ಡಿನಂಶ ಇರುತ್ತೆ. ಅದು ಉಳಿದ ಭಾಗದಿಂದ ಪೋಷಣೆ ಪಡೆದು ನಾವು ಭತ್ತ ಇರುವಾಗಲೇ ಅದನ್ನು ಬಿತ್ತಿದ್ರೆ ಅದು ಗಿಡವಾಗಿ ಬೆಳೆಯುವಂತಹ ಭಾಗ, ಅದು ಕೂಡ ಹಾಗೇ ಇರುತ್ತೆ. ಅದು ಜಿಡ್ಡಿನಂಶನ ಕೂಡ ಹೊಂದಿರುತ್ತೆ. ಮೊದಲಿಗೆ ಅಂದರೆ ನಾವು ಸಣ್ಣವರಿರುವಾಗ ಮನೆಯಲ್ಲಿ ಸ್ಟೀಮ್ಡ್ ರೈಸ್ ಏನಾದರೂ ತಂದರೆ ಅದನ್ನು ತೊಳಿಲಿಕ್ಕೆ ಹೋದರೆ ನಮಗೆಲ್ಲ ಕೈಗೆ ಜಿಡ್ಡಿನಂಶ ಅಂಟ್ತಾ ಇತ್ತು. ಅದೇ ರಾ ರೈಸ್ ತಂದು ಅಡುಗೆ ಮಾಡಿದ್ರೆ ಕೈಗೇನು ಜಿಡ್ಡಿನಂಶ ಬರಲ್ಲ, ಆದರೆ ಸ್ವಲ್ಪ ಬೆಳ್ಳಗಾಗತ್ತೆ ನೀರು. ಸ್ಟೀಮ್ ರೈಸಿಂದು ಜಿಡ್ಡಿನಂಶ ಇರುತ್ತೆ, ಕೈಗೆಲ್ಲ ಜಿಡ್ಡು ಹತ್ತುತ್ತಾ ಇತ್ತು. ಅದನ್ನ ಪಾಲಿಷ್ ಮಾಡಿದ್ಮೇಲೆ ಈಗೆಲ್ಲ ಜಿಡ್ಡು ಬರೋದಿಲ್ಲ. ಇದರ ಅರ್ಥ ಏನು ಅಂದರೆ ಅಕ್ಕಿಯಲ್ಲೂ ಕೂಡ ಜಿಡ್ಡಿನಂಶ ಇದೆ. ಜಿಡ್ಡಿನಂಶ ಅಂದರೆ ಇಲ್ಲಿ ಕೊಬ್ಬು ಅಂತ ನೇರವಾಗಿ ತಿಳ್ಕೊಬಾರ್ದು. ಇದ್ರದ್ದು ಕೆಮಿಕಲ್ ಕಾಂಪೋಸಿಷನ್ ಹೇಳುವಾಗ ಸ್ವತಃ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇದು ಫ್ಯಾಟ್ ಅಲ್ಲ, ಫ್ಯಾಟಿ ಆ್ಯಸಿಡ್ಸ್, ಅಂದರೆ ಸುಲಭವಾಗಿ ಜೀರ್ಣ ಆಗಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂತಹ ಜಿಡ್ಡಿನಂಶ ಇರುವಂಥದ್ದು ಅಕ್ಕಿಯಲ್ಲಿ ಅಂತ. ಅದನ್ನೇ ಈಗೇನು ಮಾಡ್ತಾರೆ, ರೈಸ್ ಬ್ರಾನ್ ಆಯಿಲ್ ಅಂತ ಮಾರ್ಕೆಟಿಗೆ ತಂದಿದ್ದಾರೆ. ಅದು ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಟ್ ಆಗಿದ್ದರೆ ತುಂಬ ಒಳ್ಳೆಯದು, ಇಲ್ಲ ಕೆಮಿಕಲಿ ಪ್ರಾಸೆಸ್ಡ್ ಅಂತ ಹೇಳಿದ್ರೆ ಅದು ತನ್ನ ಗುಣಗಳನ್ನು ಕಳೆದುಕೊಂಡಿರುತ್ತೆ. ಅದ್ರ ಬಗ್ಗೆನೂ ನಾವು ನಂತರ ನೋಡೋಣ. ಸೊ ಸ್ಟೀಮ್ ರೈಸಿನ ಬೆನಿಫಿಟ್ ಏನು ಅಂದರೆ ಅದು ರಾ ರೈಸಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ, ಎಲ್ಲ ಗುಣಗಳನ್ನ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಅಕ್ಕಿಯಲ್ಲಿರ್ತಕ್ಕಂತಹ ಜಿಡ್ಡಿನಂಶನೂ ಕೂಡ ಅದು ಸೇರಿಸ್ಕೊಂಡು ಬಂದಿರುತ್ತೆ. ಇನ್ನು ಒಂದು ಕುಚಲಕ್ಕಿ ಅಂತ ಇದೆ, ಅದು ಕೂಡ ಸ್ಟೀಮ್ಡ್ ರೈಸೇ, ಆದರೆ 4 times ಸ್ಟೀಮ್ ಆಗಿರುವಂತಹ ರೈಸ್. ಅದು ಬೇರೆ ಎಲ್ಲದಕ್ಕಿಂತ ಇನ್ನೂ ದಪ್ಪ ಇರುತ್ತೆ ಮತ್ತು ಬೇಯೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಎಷ್ಟೇ ನೆನೆಸಿಟ್ಟು ಎಷ್ಟೊತ್ತು ಬೇಯಿಸಿದ್ರೂ ಅದು ಪೂರ್ತಿಯಾಗಿ ಮೆತ್ತಗಾಗಿ ಒಡೆದೋದೆ ಅಂತಕ್ಕಂಥದ್ದು ಆಗಲ್ಲ. ಅದನ್ನು ಗಂಜಿ ಸಮೇತನೇ ಊಟ ಮಾಡೋವಂಥದ್ದು. ಅದು ಬಹಳ ತೃಪ್ತಿ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಮಧ್ಯ ಮಧ್ಯದಲ್ಲಿ ಹಸಿವೆ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಈ ಥರ ವೆರೈಟೀಸ್ ಇದ್ದಾವೆ. ಸರಿ, ಈಗ ಮಾಡರ್ನ್ ಪ್ರಕಾರ ನೋಡೋಣ ಅಕ್ಕಿಯಲ್ಲಿ ಏನೇನು ಗುಣಗಳಿದೆ. 80% ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಸ್ವಲ್ಪ ಪರ್ಸೆಂಟ್ ಇದೆ, ಒಂದು 8-10% ಪ್ರೋಟೀನ್ ಇದೆ, ಮತ್ತು ಈ ಫ್ಯಾಟಿ ಆ್ಯಸಿಡ್ ಇದೆ, ಫೈಬ್ರಾಯ್ಡ್ಸ್ ಇದೆ, ವಿಟಮಿನ್ಸಲ್ಲಿ ಹೇಳೋದು ಮೇಜರಾಗಿ ವಿಟಮಿನ್ ಬಿ ಇದೆ. ಆ ವಿಟಮಿನ್ ಬಿ ಸುಲಭವಾಗಿ ತನ್ನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ದೇಹ ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ನೀರಿನಲ್ಲಿ ಕರಗುವಂತಹ ಒಂದು ವಿಟಮಿನ್. ಅದರಲ್ಲಿ 3 ವೆರೈಟಿ ಅಕ್ಕಿಯಲ್ಲೇ ಬರುತ್ತೆ. ವಿಟಮಿನ್ B1, ವಿಟಮಿನ್ B2 ಮತ್ತು ವಿಟಮಿನ್ B3. ಇವು 3 ಕೂಡ ಅಕ್ಕಿಯಲ್ಲೇ ಸಿಗುತ್ತೆ. ಇದಿಷ್ಟು ಇದೆ. ಮತ್ತು ಇನ್ನು ಮಿನರಲ್ಸಲ್ಲಿ ಐರನ್ ಇದೆ, ಮ್ಯಾಂಗ್ನೀಸ್ ಇದೆ ಮತ್ತು ಕಾಪರ್ ಇದೆ. ಇದಿಷ್ಟು ಅಕ್ಕಿಯಲ್ಲಿರ್ತಕ್ಕಂತಹ ಗುಣಗಳು. ಸರಿ, ಈಗ ಅನ್ನ ಮಾಡೋದು ಹೇಗೆ? ಅನ್ನ ಮಾಡೋದು ಬಹಳಷ್ಟು ಪ್ರಕಾರಗಳಿದೆ. ಅಕ್ಕಿಯಲ್ಲಿ ಪ್ರಪಂಚದಾದ್ಯಂತ ಒಂದು 40,000 ಪ್ರಭೇದ ಇರ್ಬೋದು, ಅಥವಾ 1,00,000-2 ಲಕ್ಷ ಹೇಳ್ತಾರೆ. ನನಗದು ಸಂಖ್ಯೆ ಮುಖ್ಯ ಅಲ್ಲ. ಪ್ರಾಂತ್ಯವಾರವಾಗಿ ಒಂದೊಂದು ಕಡೆಗೂ ಕೂಡ ಹಲವಾರು ಇದ್ದಾವೆ, ಹಲವಾರು ಪ್ರಭೇದಗಳಿದ್ದಾವೆ. ಆಯಿತು, ವಿಟಮಿನ್ D3 ಬಗ್ಗೆ ನೆಕ್ಸ್ಟ್ ಎಲ್ಲ ಬರೋಣ. ಆ ಕ್ವಶನ್ಸ್ ಅವೆಲ್ಲ ಇರಲಿ, ಒಂದು ಕಡೆಗೆ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಅಕ್ಕಿಯನ್ನು ಹೇಗೆ ಸೇವಿಸಬೇಕು ಅನ್ನೋದಕ್ಕೆ ಆಯುರ್ವೇದದಲ್ಲಿ 5 ಪ್ರಕಾರದ ಅಡುಗೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. 5 ವಿಧದ ತಯಾರಿಕೆ ಇದರಲ್ಲಿ ಆ ಅಕ್ಕಿಯನ್ನು ಸೇವಿಸೋದ್ರಿಂದ ನಮಗೆ ಅದರದ್ದು ಕೆಲಸ ಎಲ್ಲ ಬರುತ್ತೆ, ಅದರದ್ದೆಲ್ಲ ಗುಣಗಳು ಬರುತ್ತೆ, ಶಕ್ತಿ ಸಾಮರ್ಥ್ಯಗಳೆಲ್ಲ ಬರುತ್ತೆ ಅಂತಂದೇಳಿ ಇದೆ. ಅದು ಯಾವುದ್ಯಾವುದು ಅಂತ ಹೇಳಿ ನೋಡೋಣ. ಮಂಡ, ಪೇಯ, ವಿಲೇಪಿ, ಯವಾಗು ಮತ್ತು ಭಾತ್, ಇದು 5 ಹೇಳ್ತಾರೆ. ಮಂಡ ಅಂತ ಹೇಳಿದರೆ ಸಿಕ್ತೈರ್ ವಿರಹಿತೋ ಮಂಡಹ, ಅಂದರೆ ಅಗುಳುಗಳು ಇಲ್ಲದೆ ಇರುವಂತಹ ನೀರಿನ ಭಾಗ ಏನಿದೆ ಅದನ್ನು ಗಂಜಿ ಅಂತ ನಾವೇನು ಕರಿತೀವೋ
ಅದನ್ನು ಮಂಡ ಅಂತ ಕರೀತಾರೆ. ಪೇಯ ಅಂತ ಹೇಳಿದ್ರೆ ಪೇಯ ಸಿಕ್ತ ಸಮನ್ವಿತ, ಅಂದರೆ ಆ ಗಂಜಿಯಲ್ಲಿ ಅದು ಸ್ವಲ್ಪ ದಪ್ಪ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಅನ್ನದ ಅಗಳುಗಳು ಬರುತ್ತೆ. ಅದನ್ನು ಪೇಯ ಮಾಡ್ಕೊಂಡು ಕುಡೀರಿ ಅಂತ ಹೇಳಾದ್ರು ನಿಮಗೆ ಯಾರಾದರೂ ಆಯುರ್ವೇದ ವೈದ್ಯರು ಹೇಳಿದರೆ, ಅಥರ್ವ ಆಸ್ಪತ್ರೆಯಲ್ಲಿ ಅನ್ನದ ಗಂಜಿಯನ್ನು ದಪ್ಪ ಮಾಡ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಅನ್ನದಗಳಿದ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮಗೆ ಪೇಯ ಮಾಡ್ಕೊಳಕ್ಕೆ ಹೇಳಿದ್ದಾರೆ ಅಂತ ಅರ್ಥ. ಅನ್ನದಗಳಿರಂಗಿಲ್ಲ, ಬರೀ ನೀರಾಗೆ ಇರಬೇಕು ಅಂತ ಹೇಳಿದ್ರೆ ಅದು ಮಂಡ. ಆಮೇಲೆ ಇವೆಲ್ಲ ತಯಾರಿಕೆಯಲ್ಲೂ ಕೂಡ ಸೈಂಧವ ಲವಣ ಪ್ರಯೋಗ ತುಂಬ ಮುಖ್ಯ. ಅದಿದ್ರೇ ನಿಮಗೆ ಅನ್ನದ ಪೂರ್ಣ ಬೆನಿಫಿಟ್ ಸಿಗತ್ತೆ. ವಿಲೇಪಿ ಅಂತ ಹೇಳ್ತಾರೆ. ವಿಲೇಪಿ ಅಂತ ಹೇಳಿದ್ರೆ ಅನ್ನದ ಗಂಜಿ, ಅನ್ನ ಮಾಡುವಾಗ ಬಸ್ತಿರೋ ಅಂಥ ಗಂಜಿಯಲ್ಲಿ ಜಾಸ್ತಿ ದಪ್ಪ ಇರುತ್ತೆ ಗಂಜಿ, ಮತ್ತು ಇದರಲ್ಲಿ ಜಾಸ್ತಿ ಅನ್ನದಗಳು ಬಂದಿರುತ್ತೆ, ಅದನ್ನು ವಿಲೇಪಿ ಅಂತ ಕರೀತಾರೆ. ಯಾವಾಗೂ ಅಂತ ಹೇಳಿದರೆ ಸ್ಯಾದ್ ಯಾವಾಗೂ ವಿರಲ ದ್ರವ, ಅದನ್ನು ಬಸ್ದಾಗ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ರೆ ದಪ್ಪನ ಗಂಜಿ ಹಾಗೇ ಉಳಿಯತ್ತೆ. ಅದರಲ್ಲಿ ಅನ್ನದ ಭಾಗನೂ ಜಾಸ್ತಿ ಇರುತ್ತೆ. ಅದನ್ನು ಯಾವಾಗೂ ನೀರಿನಂಗೆ ಇರುವಂತಹ ಅನ್ನವನ್ನು ಉಪಯೋಗಿಸ್ರಿ ಅಂತ ಹೇಳಿದ್ರೆ ಅದನ್ನು ಯಾವಾಗೂ ಅಂತ ಕರೀತಾರೆ. ಅದನ್ನು ಹಾಗೆ ನೆನ್ಪಿಟ್ಕೋಬೇಕು. ಭಾತ್ ಅಂತ ಹೇಳಿದರೆ ಇದರಲ್ಲಿ ಟೋಟಲಿ ನೀರಿನ ಅಂಶ ಇರಲ್ಲ. ಇದು ಸಂಪೂರ್ಣವಾಗಿ ಬಸಿದು ಇಂಗಿಸಿದಂತಹ ಅನ್ನ ಅಥವಾ ನೀರನ್ನು ಸರಿಯಾಗಿ ಆ ಅಳತೆಗೆ ತಕ್ಕಂಗೆ ಇಟ್ಟು ಬೇಯಿಸಿರುವಂತಹ ಅನ್ನ ಭಾಗವನ್ನು ಭಾತ್ ಅಂತ ಕರೀತಾರೆ. ಇನ್ನೂ ಒಂದು ಬರುತ್ತೆ ಲಾಜ ಅಂತ. ಭತ್ತವನ್ನೇ ಉರಿದಾಗ ಬರ್ತಕ್ಕಂತಹ ಅರಳನ್ನು ಲಾಜ ಅಂತಾರೆ. ಅಕ್ಕಿಗೆ ಏನು ಗುಣ ಇದೆಯೋ ಅದೇ ಭತ್ತರಳಿಗೂ ಕೂಡ ಇದೆ. ಲಾಜ ಅಂತ ಕರೀತಾರೆ. ಅದು ಹಗರು ನೋವುದು, ಪೋಷಣೆನೂ ಮಾಡುತ್ತೆ, ಮತ್ತು ವಾತ ಶಮನವನ್ನು ಕೂಡ ಮಾಡುತ್ತೆ. ಅಕ್ಕಿ ಹೇಗೆ ಮಾಡುತ್ತೋ ಹಾಗೆ ಮಾಡುತ್ತೆ. ಹಾಗಿದ್ರೆ ಅಕ್ಕಿಯ ಕ್ವಾಲಿಟೀಸ್ ಏನೇನು ಅಂತ ನೋಡೋಣ. ಅಕ್ಕಿಯ ಕ್ವಾಲಿಟೀಸು ಹೇಳುವಾಗ ಅಕ್ಕಿಯ ಲಕ್ಷಣಗಳನ್ನ ಹೇಳ್ತಾರೆ. ಶುಕ್ಲಂ ಶುಭ್ರಂ ಸುರೂಪಂ ಸರ್ವದಾ ಶ್ರೇಷ್ಠಂ ಸ್ವಾದು ಸ್ನಿಗ್ಧಂ ಅಂತ ಹೇಳ್ತಾರೆ. ಸ್ವಾದುಪಾಕಂ ಸುಖದಂ ಸ್ವರೂಪಂ ಧಾನ್ಯಂ ಪ್ರೋಕ್ತಂ ಸರ್ವದಾ ಸುಪ್ರತಿಷ್ಠಂ. ಇದೇನಿದೆ ನೋಡಲಿಕ್ಕೆ ಶುದ್ಧವಾಗಿರುತ್ತೆ, ಬೆಳ್ಳಗಿರುತ್ತೆ, ರುಚಿಯಲ್ಲಿ ಮಧುರವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ, ಮತ್ತು ಇದು ಸ್ನಿಗ್ಧ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಇರುತ್ತೆ, ಮತ್ತು ಇದು ನಮ್ಮನ್ನು ಪೋಷಣೆ ಮಾಡ್ತಕ್ಕಂಥದ್ದು. ಯಾವಾಗೂ ಬಗ್ಗೆ ಇನ್ನೂ ರಿಪೀಟ್ ಮಾಡಬೇಕಾ, ಬರ್ಕೊಳ್ಳಿ ದಯವಿಟ್ಟು. ಯಾವಾಗೂ ಅಂತ ಹೇಳಿದ್ರೆ ಕಡಿಮೆ ನೀರು ಇರ್ತಕ್ಕಂತಹದ್ದು, ಅನ್ನದ ಅಗಳು ಜಾಸ್ತಿ ಇರ್ತಕ್ಕಂಥದ್ದನ್ನು ಯಾವಾಗೂ ಅಂತ ಕರೀತಾರೆ. ಆಯ್ತಾ? ಇದು ಗಂಜಿ ಅನ್ನೋದಕ್ಕಿಂತನೂ ಅದು ನೀರಾಗಿ ಬೇಯಿಸಿರುವಂತಹ ಅನ್ನ, ನೀರಿರುವಂತೆಯೇ ಬೇಯಿಸಿರುವಂತಹ ಅನ್ನನ ಯಾವಾಗೂ ಅಂತ ಕರಿತೀವಿ. 4 ವಿಧ ಹೇಳ್ತೀವಿ: ಮಂಡ, ಪೇಯ, ವಿಲೇಪಿ, ಯಾವಾಗೂ. ಭಾತ್ ಅಂತ ಹೇಳಿದ್ರೆ ನೇರವಾಗಿ ಅನ್ನ. ಮಂಡ ಅಂದರೆ ನೀರಾಗಿರ್ತಕ್ಕಂಥದ್ದು, ಪೇಯ ಅಂತ ಹೇಳಿದ್ರೆ ಸ್ವಲ್ಪ ಅನ್ನದಗಳು ಬಂದಿರತಕ್ಕಂಥದ್ದು, ವಿಲೇಪಿ ಅಂತ ಹೇಳಿದ್ರೆ ಅನ್ನದ ಪ್ರಮಾಣನೇ ಜಾಸ್ತಿ ಇರುತ್ತೆ. ಅಂದರೆ 2 50-50 ಅಂತ ಹಾಕ್ಕೊಳ್ಳಿ. ನೀರಿನ ಭಾಗನೂ ಅರ್ಧ ಇರುತ್ತೆ, ಅನ್ನನೂ ಮೆದುವಾಗಿ ಬೆಂದಿರೋ ಅನ್ನನೂ ಕೂಡ ಅದರಲ್ಲಿ ಅರ್ಧ ಭಾಗ ಇರುತ್ತೆ, ಅದು ವಿಲೇಪಿ. ಯಾವಾಗೂ ಅಂತ ಹೇಳಿದ್ರೆ ಜಾಸ್ತಿ ಅನ್ನನೇ ಇರುತ್ತೆ, ನೀರು ಕಮ್ಮಿ ಇರುತ್ತೆ. ನೀರಾಗಿ ಬೇಯಿಸಿರುವಂತಹ ಅನ್ನನ ಯಾವಾಗೂ ಅಂತ ಕರೀತಾರೆ. ಭಾತ್ ಅಂತ ಹೇಳಿದ್ರೆ ಅನ್ನ, ಅದು ನೇರವಾಗಿ ಅನ್ನ. ಹಾಗಿದ್ರೆ ಎಷ್ಟು ನೀರು ಹಾಕಬೇಕು? ಈಗ ಮಂಡ, ಪೇಯ, ವಿಲೇಪಿ, ಯಾವಾಗೂ ಅಲ್ಲಿವರೆಗೂ ಅರ್ಥ ಆಗುತ್ತೆ. ಅನ್ನ ಮಾಡೋದು ಹೇಗೆ? ನೀವು ರಾ ರೈಸ್ ಆದರೂ ತೊಗೊಳ್ರಿ, ಸ್ಟೀಮ್ಡ್ ರೈಸ್ ಆದರೂ ತೊಗೊಳ್ಳಿ. ಕುಚ್ಚಲಕ್ಕಿಯನ್ನು ನೀವು ಅನ್ನ ಮಾಡಲಿಕ್ಕೆ ಆಗೋದಿಲ್ಲ. ರಾಜ್ಮುಡಿ ರೈಸು, ಕೆಂಪಕ್ಕಿ, ಷಷ್ಠಿಕ್ಷಾಲಿ, ಯಾವುದೇ ವೆರೈಟಿ ನೀವು ಅಕ್ಕಿಯನ್ನು ತೆಗೆದುಕೊಳ್ಳ್ರಿ. ಬಹಳಷ್ಟು ಪ್ರಭೇದಗಳಿದೆ. ಗಂಧಶಾಲಿ ಇದೆ, ಇನ್ನು ಸುಮಾರಷ್ಟು. ನನಗೀಗ ಅಷ್ಟೊಂದು ಹೆಸರುಗಳು ಪರಿಚಯನೂ ಇಲ್ಲ, ನಂಗೆ ಹೇಳಲಿಕ್ಕೂ ಕಷ್ಟ. ಆ ಯಾವುದೇ ಅಕ್ಕಿಯನ್ನು ನೀವು ತೊಗೊಂಡ್ರು, ಯಾವ ಅಳತೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ತೀರೋ, ಅದು ಲೋಟನೋ, ಪಾವು, ಬಟ್ಲೋ, ಅದ್ರದ್ದು 4 ಪಟ್ಟು ನೀರು ಹಾಕಿ. ಇದು ಅಕ್ಕಿ ಹಳೆ ಅಕ್ಕಿಯ ಹೊಸ ಅಕ್ಕಿಯ ಈ ವ್ಯತ್ಯಾಸ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ 2 ಪಟ್ಟು ಜಾಸ್ತಿ, ಅಂದರೆ 6 ಪಟ್ಟು ನೀರು ಹಾಕಿ, ಉಪ್ಪು ಹಾಕಿ ಅದನ್ನು ಬೇಯಿಸಿ. ಯಾವಾಗ ಅನ್ನ ಪೂರ್ತಿಯಾಗಿ ಬೇಯುತ್ತೋ, ಅದನ್ನು ನೀವು ಹೊರಗಡೆ ತೆಗೆದಾಗ ಮೃದುವಾಗಿರುತ್ತೋ ಆವಾಗ ಅದನ್ನು ಬಸಿದು ಇಂಬಿಸ್ಲಿಕ್ಕೆ ಬಿಡ್ತಾರೆ. ಇಂಬ್ರಾಗಲಿ ಅಂತ. ಅಂದರೆ ಇನ್ನು ಉಳಿದಿರೋ ಅಂತಹ ನೀರಿನ ಅಂಶ ಸಣ್ಣನ ಕಾವಲ್ಲಿ ಅನ್ನದೊಳಗೇನೆ ಸೇರ್ಕೊಳ್ಳುತ್ತೆ, ಅದಾಗಲಿಕ್ಕೆ ಬಿಡ್ತಾರೆ. ಗಂಜಿ ಪ್ರಮಾಣ ಎಷ್ಟು ಬಂದಿದೆಯಾ ಅಂತ ನೋಡಿಕೊಂಡ್ರೆ ಅನ್ನ ಮಾಡೋದು ಸುಲಭ. ನೀವು 6 ಕಪ್ ನೀರು ಹಾಕಿದ್ರಿ 1 ಲೋಟ ಅಕ್ಕಿಗೆ ಅಂತ ಹೇಳಿದ್ರೆ, ಸುಮಾರು 2 ಕಪ್ಪಿನಷ್ಟು ನೀರು ಬಂತು ಅಂತ ಹೇಳಿದ್ರೆ 4 ಕಪ್ ಅಷ್ಟು ನೀರು ಹಾಕಿದರೆ ಅನ್ನನ ಬಸಿದೇನೆ ಅಲ್ಲೇ ಇಂಗಿಸ್ತಕ್ಕಂತಹ ವ್ಯವಸ್ಥೆ ಆಗತ್ತೆ.
ನೀವು 6 ಕಪ್ ಹಾಕಿ 3 ಕಪ್ ಅಷ್ಟು ನೀರು ಬಂತು ಅಂದರೆ ಅಕ್ಕಿ ಹಳೆದಿದೆ, 3 ಕಪ್ ನೀರು ಹಾಕಿದ್ರೆ ಸಾಕಾಗತ್ತೆ, ಮೆದುವಾಗಿ ಬೆಂದಿದೆ, ಮೃದುವಾಗಿದೆ, ರುಚಿಯಾಗಿದೆ ಅಂತ ಆಗತ್ತೆ. ಸರಿನಾ? ಈ ಥರ ಭಾತ್ ಅಂದರೆ ಅನ್ನವನ್ನು ತಯಾರಿಸ್ಕೊಳ್ತಕ್ಕಂತಹ ವಿಧಾನ, ಇದನ್ನು ಮಾಡಬೇಕು. ನಾವು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿ ಮಾಡ್ತೀವಿ, ಫಂಕ್ಷನ್ಗಳಲ್ಲಿ ಹಾಗೆ ಮಾಡ್ತಾರೆ. 2.5 ಕಪ್ ಹಾಕ್ತೀವಿ, 3 ಕಪ್ ಹಾಕ್ತೀವಿ. ಹಳೆ ಅಕ್ಕಿ ಆಗಿದ್ರೆ ಇನ್ನೂ ನೀರು ಹಿಡಿಯುತ್ತೆ, ಹೊಸ ಅಕ್ಕಿ ಆದರೆ ಗಂಜಿ ಬಿಟ್ಕೊಳ್ಳುತ್ತೆ. ಹೌದು, ಅದೆಲ್ಲ ಅಕ್ಕಿ ಪ್ರಭೇದದಿಂದ ತರಹೇವಾರಿ ಬರುತ್ತೆ. ಹಳೆ ಅಕ್ಕಿಗೆ ಜಾಸ್ತಿ ನೀರು ತಗೊಳ್ಳೋ ಅಂಥದ್ದು ಅದು ಸತ್ಯ. ಅದು ಈ ಹಳೆ ಅಕ್ಕಿ ಹೊಸ ಅಕ್ಕಿಗೂ ಕೂಡ ವ್ಯತ್ಯಾಸಗಳಿದೆ. ಈ ಹಳೆ ಅಕ್ಕಿ ಹೊಸ ಅಕ್ಕಿ ಹೇಗಿದ್ದಾವೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹೊಸ ಅಕ್ಕಿ ಹೇಗಿರುತ್ತೆ ಅಂದರೆ ದುರ್ಜರಹ ಸ್ವಾದುರಸೋ ಬ್ರಹ್ಮಣ ಸ್ತಂಡುಲೋ ನಮಃ, ಅಂದರೆ ಅದು ಪಚನ ನಿಧಾನವಾಗಿ ಆಗತ್ತೆ. ಸ್ವಲ್ಪ ಸಮಯ ಜಾಸ್ತಿ ತಗೊಂಡು ಹೊಸ ಅಕ್ಕಿ ನಿಧಾನಕ್ಕೆ ಜೀರ್ಣ ಆಗತ್ತೆ. ಸ್ವಾದುರಸೋ, ಸ್ವಾದು ಅಂತ ಹೇಳಿದ್ರೆ ರುಚಿಯಾಗಿರುವಂಥದ್ದು. ಸಾಮಾನ್ಯವಾಗಿ ಇದು ಮಧುರವನ್ನು ರುಚಿಯಾಗಿ ಹೊಂದಿರುವಂಥದ್ದು. ಸ್ವಾದುರಸೋ ಅಂತ ಹೇಳಿದ್ರೆ ಇಲ್ಲಿ ನಾವು ಮಧುರ ರಸ ಅಂತ ಗ್ರಹಿಸಬೇಕು. ಬ್ರಹ್ಮಣ ಸ್ತಂಡುಲೋ, ಆ ಅಕ್ಕಿ ಹೊಸ ಅಕ್ಕಿ ಏನಿದೆ ಬಹಳ ಬೇಗ ಪೋಷಣೆಯನ್ನು ಮಾಡುತ್ತೆ, ಬಹಳ ಪೋಷಕಾಂಶವನ್ನು ಬಿಟ್ಕೊಡುತ್ತೆ ಅಂತಕ್ಕಂಥದ್ದು. ಸಂಧಾನಕರ ರುನ್ಮೇಹಹರ, ಸಂಧಾನಕರ್ ರುನ್ಮೇಹಹರ ಪುರಾಣ ಸ್ತಂಡುಲ ಸ್ಮೃತಃ. ಸಂಧಾನಕರ, ಸಂಧಾನಕರ ಅಂದರೆ ನಮ್ಮ ದೇಹವನ್ನು ಪೋಷಣೆ ಮಾಡೋದಷ್ಟೇ ಅಲ್ಲದೆ ಒಟ್ಟಾಗಿ ಇಡ್ತಕ್ಕಂಥದ್ದು, ಸಮಗ್ರವಾಗಿ ಪೋಷಣೆ ಮಾಡ್ತಕ್ಕಂಥದ್ದು, ಎಲ್ಲ ಧಾತುಗಳನ್ನು ಸಮನ್ವಯಿಸ್ಕೊಂಡು ಪೋಷಣೆ ಮಾಡ್ತಕ್ಕಂಥದ್ದು ಪುರಾಣ ತಂಡುಲ, ಹಳೆ ಅಕ್ಕಿ. ಮತ್ತು ಇದು ಮೇಹಹರ, ಮೇಹ ಅಂತ ಹೇಳಿದ್ರೇನ್ರಿ, ಮಧುಮೇಹ, ಹೌದ್ರಾ? ಪ್ರಮೇಹ, ಇಲ್ಲಿ ಮೇಹ ಅಂತ ಅಷ್ಟೇ ಹೇಳಿದ್ದಾರೆ. ಪ್ರಮೇಹದ ಯಾವುದೇ ವೆರೈಟಿಯ ಒಂದು ಕಾಯಿಲೆ ಇರಲಿ, ಯಾವುದೇ ರೋಗಿ ಆಗಿರಲಿ, ಪ್ರಮೇಹದ ಬಂದಿರೋಂಥವ್ರು ಯಾರೂ ಸಹ ಅಕ್ಕಿಯನ್ನು ಸೇವಿಸಬಹುದು. ಅದರಲ್ಲೂ ಪುರಾಣ ತಂಡುಲ ಹಳೆ ಅಕ್ಕಿಯನ್ನು ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಸುಶ್ರುತಾಚಾರ್ಯರು, ಚರಕಾಚಾರ್ಯರು ಹೇಳಿದ್ದಾರೆ. ಸೊ ಡಯಾಬಿಟಿಸ್ ಇದ್ದವರು ಅಕ್ಕಿ ತಗೋಬಾರ್ದು, ಅಕ್ಕಿ ತೊಗೊಂಡ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಡಯಾಬಿಟಿಸ್ ಅವ್ರಿಗೂ ಕೂಡ ಪರಿಪೂರ್ಣ ಪೋಷಣೆಯನ್ನು ಕೊಡ್ತಕ್ಕಂತಹದ್ದು ಅಕ್ಕಿ. ಸರಿನಾ? ಈಗ ಹಳೆ ಅಕ್ಕಿ ಹೊಸ ಅಕ್ಕಿ ಆಯಿತು. ಅನ್ನ ಬಸ್ತಿದ್ದು, ಅನ್ನ ಇಂಗಿಸಿದ್ದು, ಅಂದರೆ ಬಸಿದಲೇ ಅಲ್ಲಿದಲ್ಲಿಗೆ ಇಂಗಿಸಿರೋಂತಹ ಆ ಅನ್ನದ ಗುಣ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಧೌತಸ್ತು ವಿಮಲಃ ಶುದ್ಧೋ ಮನೋಜ್ಞಃ ಸುರಭಿಃ ಸಮಃ ಸ್ವಿನ್ನಃ ಸುಪ್ರಸುತಸ್ತೋಷ್ಣೋ ವಿಷದಸ್ವೋದನೋ ಲಘುಃ. ಸ್ವಿನ್ನಃ ಸುಪ್ರಸೃತಸ್ತೋಷ್ಣೋ ವಿಷದಸ್ವೋದನೋ ಲಘುಃ. ಇದನ್ನು ಗಂಜಿ ಬಸ್ತಿರೋ ಅಂತಹ ಅನ್ನದ ಬಗ್ಗೆ ಹೇಳ್ತಾರೆ. ಅಕ್ಕಿಯನ್ನು ತೊಳೆದಿರಬೇಕು, ಅದನ್ನು ಬಸ್ತಿರುವಾಗ ಆ ಅನ್ನ ವಿಮಲಃ, ನೋಡಲಿಕ್ಕೆ ಶುದ್ಧವಾಗಿ ಕಾಣಿಸ್ತದೆ, ಅದರಲ್ಲಿ ಯಾವುದೇ ಕೊಳೆ ಇರೋದಿಲ್ಲ. ತೊಳೆದು ಮಾಡಿರ್ತಕ್ಕಂಥದ್ದಕ್ಕೆ ಆ ಅನ್ನ ಮಲಿನವಾಗಿ ಕಾಣೋದಿಲ್ಲ. ವಿಮಲಃ, ಅದು ನಿರ್ಮಲವಾಗಿರ್ತದೆ. ಶುದ್ಧ, ನೋಡೋದಕ್ಕೆ ಶುದ್ಧವಾಗಿದೆ. ಮನೋಜ್ಞಃ, ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಮನಸ್ಸಿಗೆ. ಸುರಭಿಃ ಸಮಃ, ಸುರಭಿ ಅಂತ ಹೇಳಿದ್ರೆ ಒಂಥರ ಡಿವೈನ್ ಸ್ಮೆಲ್, ಒಂದು ಅರೋಮಾ, ಅದಕ್ಕೆ ಅನ್ನಕ್ಕೆ ತಂದೇ ಆದಂತಹ ಒಂದು ಪರಿಮಳ ಇದೆ. ಆ ಸುರಭಿಃ ಸಮಃ, ಆ ಒಂದು ಮನೋಹರವಾದಂತಹ ಪರಿಮಳ ನಮ್ಮನ್ನು ಸೆಳೆಯುತ್ತೆ. ಅಂತಹ ಒಂದು ಸ್ವಿನ್ನಃ, ಬೇಯಿಸಿರೋ ಅಂತಹ, ಸುಪ್ರಸೃತ ಉಷ್ಣಃ, ಅದು ಬಸ್ದಿರೋ ಅಂಥದ್ದು. ಸುಪ್ರಸೃತ ಅಂದರೆ ಸರಿಯಾಗಿ ಬಸ್ದಿರೋ ಅಂಥದ್ದು. ಮತ್ತು ಅದನ್ನ ಹಳ್ಳದಕ್ಕೆ ಬಿಟ್ಟಿರುವಾಗ ಅದು ಒತ್ತಿರಬಾರ್ದು, ಬಿಸಿಯಾಗಿರಬೇಕು. ಇಂತಹ ಅನ್ನವನ್ನು ಊಟ ಮಾಡಿದ್ರೆ ವಿಷದ ಸ್ತೋದ್ವನೋ ಲಘುಹು, ಆ ಅನ್ನದ ಅಗಳುಗಳು ಬಿಡಿ ಬಿಡಿಯಾಗಿರ್ತವೆ. ಬಸ್ದಿರೋ ಅಂಥ ಅನ್ನದ ಅಗಳುಗಳು ಬಿಡಿ ಬಿಡಿಯಾಗಿರುತ್ತೆ, ಉಂಡೆಗಟ್ಟಲ್ಲ, ಗಂಜಿ ಬಿಟ್ಕೊಂಡಿರಲ್ಲ, ಗಂಜಿ ಬಸ್ಬಿಟ್ಟಿರ್ತೀವಿ. ಮತ್ತು ಇದು ಊಟ ಮಾಡಿದಾಗ ಲಘು ಅಂದರೆ ಸುಲಭವಾಗಿ ಪಾಚನ ಆಗತ್ತೆ, ಭಾರ ಅನಿಸಲ್ಲ ಅಂತ ಹೇಳ್ತಾರೆ. ಬಸ್ದಿರೋ ಅನ್ನಂತಹ ಅಕ್ಕಿಯನ್ನು ತೊಳೆದು ಬೇಯಿಸಿ ಬಸ್ದಿರೋ ಗಂಜಿ ತೆಗೆದಿರೋ ಅಂತಹ ಅನ್ನ ಯಾವಾಗಲೂ ನೋಡೋದಕ್ಕೆ ಖುಷಿಯಾಗುತ್ತೆ, ಪರಿಮಳ ಹೊಂದಿರುತ್ತೆ, ಮತ್ತು ಸುಲಭವಾಗಿ ಜೀರ್ಣವಾಗುತ್ತೆ. ಇದು ನಮಗೆ ಬಸ್ದಿರೋ ಅನ್ನದಿಂದ ಬರುವಂತಹ ಲಾಭಗಳು. ಹಾಗೆ ಬಸಿದನೆ ಮಾಡಿರೋಂತಹ ಅನ್ನ ಏನಾಗತ್ತೆ, ತಣ್ಣಗಾದಾಗ ಗುರು ಆಗತ್ತೆ. ಬಸಿದನೆ ಮಾಡಿರೋ ಅಂಥ ಅನ್ನ ತಣ್ಣಗಿದ್ದಾಗ ಅದು ನಮಗೆ ಗುರು ಆಗತ್ತೆ. ಬರೀ ಇದಷ್ಟೇ ಅಲ್ಲ, ಅದೌತೋ, ಒಂದು ವೇಳೆ ಅಕ್ಕಿಯನ್ನು ತೊಳೆದಲೇ ನೇರನೇ ಮಾಡಿದರೆ, ಅದು ಎಲ್ಲ ಮಲಗಳಿಂದ ಕೂಡಿದರೆ, ಅಂದರೆ
ಆ ಅಕ್ಕಿ ಈಗ ನೋಡಿ ಈಗೆಲ್ಲ ಪಾಲಿಶ್ಡ್ ಇದೆ. ಒಂದು ವೇಳೆ ನಾವು ಸ್ಟೀಮ್ ರೈಸು ಪಾಲಿಶ್ಡ್ ತೊಗೊಳ್ದೇ ಇದ್ದರೆ ಆ ಜಿಡ್ಡಿರುತ್ತೆ, ಕೈಗೆಲ್ಲ ಜಿಡ್ಡು ಮೆತ್ಕೊಳ್ಳುತ್ತೆ ಅದು. ಆ ಜಿಡ್ಡನ್ನು ನಾವು ತೊಳಿದೇನೆ ಸ್ವಲ್ಪ ಒಂದು ಸರಿನೂ ಕೂಡ ನೀರಿಗೆ ಹಾಕಿ ತೊಳಿದೇನೆ ಮಾಡಿದ್ರೇ ಅದೇನಾಗುತ್ತೆ, ಗುರು ಆಗತ್ತೆ, ಜೀರ್ಣ ಮಾಡ್ಕೊಳ್ಳೋದಕ್ಕೆ ತಡ ಆಗತ್ತೆ ತೊಳಿದೇನೆ ಮಾಡಿದ್ದು ಕೂಡ. ಈ ರಾ ರೈಸ್ ತೊಳಿದನೆ ಮಾಡಿದರೆ ಅದು ಮೂಲತಃ ಸಾಫ್ಟ್ ಪಾರ್ಟ್ ಆಗಿರೋದ್ರಿಂದ ಆ ಅಕ್ಕಿ ಕೋರ್ ಆಗಿರುತ್ತೆ, ಭತ್ತದ ಕೋರ್ ಪಾರ್ಟ್ ಇರುತ್ತೆ. ಹಾಗಾಗಿ ಅದೇನಾಗುತ್ತೆ, ಬೇಗ ಕರಗ್ತಾ ಇರುತ್ತೆ. ಅಂದರೆ ಬಿಳಿ ಬಿಳಿ ಪುಡಿ ತನಿಗೆ ತಾನೇ ಸ್ವತಃ ಇರುತ್ತೆ. ಈಗೆಲ್ಲ ಹುಳ ಆಡಬಾರ್ದು ಅಂತ ಸಾಕಷ್ಟು ಕೆಮಿಕಲ್ಸ್ ಹಾಕಿಡ್ತೀವಿ. ಅವೆಲ್ಲವನ್ನು ತೊಳಿದೇ ಇದ್ದರೆ ಅದು ಕೂಡ ಗುರು ಆಗತ್ತೆ. ಅದರಲ್ಲಿ ಈ ಸುರಭಿಹಿ ಸಮಹ ಆ ವಾಸನೆ, ಆ ಪರಿಮಳ ನಮಗೆ ಬರೋದಿಲ್ಲ. ಆಮೇಲೆ ಸರಿಯಾಗಿ ಬೇಯಿಸದೇ ಇರುವಂಥದ್ದು, ಅಸ್ವಿನ್ನಹ, ಸರಿಯಾಗಿ ಆ ಅನ್ನ, ಆ ಅಕ್ಕಿ ಅಗಳು ತಾನು ಮೆದುವಾಗಿ ಪೋಷಣೆ ಮಾಡಿ ನಮ್ಮ ಆಹಾರಕ್ಕೆ ನಮ್ಮ ಉದರಕ್ಕೆ ಆಹಾರವಾಗಿ ಸೇರಬೇಕು ಅಂತ ಹೇಳಿದ್ರೆ, ಅದು ಪೂರ್ಣ ಪ್ರಮಾಣದಲ್ಲಿ ತನ್ನ ಶಕ್ತಿಯನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿರ್ದಿಷ್ಟವಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಬೇಯಿಸದೇ ಇದ್ದರೆ ಅನ್ನ ಗಂಡಾಗಿದೆ ಅಂತೀವಿ, ಉದುರನ್ನ ಇದೆ ಅಂತ ಹೇಳ್ತೀವಿ, ಬಿಡಿ ಬಿಡಿ ಆಗಿದೆ ಅಂತ ಹೇಳ್ತೀವಿ. ಅಂತಹ ಅರ್ಧ ಬೆಂದಂತಹ ಅನ್ನವೂ ಕೂಡ ಹೊಟ್ಟೆಗೆ ಹೋದ್ಮೇಲೆ ಸುಲಭವಾಗಿ ಪಚನ ಆಗೋದಿಲ್ಲ, ಅದು ತೊಂದರೆ ಮಾಡುತ್ತೆ. ಈಗ ಏನೇ ಬಿಸಿ ಬಿಸಿಯಾಗಿದ್ದಾಗ ಮೃದುವಾಗಿದೆ ಅಂತ ಉದುರನ್ನ ಉಂಡ್ಬಿಡ್ಬೋದು, ತಣ್ಣಗಾದಾಗ ಅದು ಊಟ ಮಾಡೋದು ಕೂಡ ಕಷ್ಟ. ಅದು ಊಟ ಮಾಡುವಾಗಲೇ ನಮಗೆ ಕಷ್ಟ ಅನಿಸುತ್ತೆ. ಆ ಅನ್ನ ಒಳಗಡೆ ಹೋದ್ಮೇಲೆ ನಮ್ಮ ಉದರಕ್ಕೆ ತೊಂದರೆಯನ್ನು ಕೊಡುತ್ತೆ, ಅಗ್ನಿಯ ಮೇಲೆ ತುಂಬ ಗಾಢ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅನ್ನ ಮಾಡೋ ವಿಷಯದಲ್ಲಿನೇ ನಾವು ಮೊದಲನೇ ಜಾಗೃತಿಯನ್ನು ವಹಿಸಬೇಕು. ಸೊ ಇನ್ನೂ ಒಂದಿದೆ, ಈಗ ಉರಿದಕ್ಕಿ ಹಳೆ ಅಕ್ಕಿ ಡಯಾಬಿಟಿಸ್ ಅವರಿಗೆ ತುಂಬ ಪ್ರಶಸ್ತವಾದುದು. ಪುರಾಣ ಸ್ತಂಡುಲಃ ಸ್ಮೃತಃ ಸಂಧಾನಕರ ರುನ್ಮೇಹಹರ, ಸಂಧಾನಕರ ಮೇಹಹರ ಪುರಾಣ ಸ್ತಂಡುಲಃ ಅಂತ ಹೇಳಿದ್ವಿ. ಹಾಗೆ ಆ ಹಳೆ ಅಕ್ಕಿಯನ್ನು ಒಂದೇ ಉಪಯೋಗಿಸಿದ್ರೆ ಸಾಕ ಅಂತ ಹೇಳಿದ್ರೆ ನಮ್ಮ ಆಚಾರ್ಯರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ, ಹಳೆ ಅಕ್ಕಿನೇ ಆಗಲಿ ಹೊಸ ಅಕ್ಕಿನೇ ಆಗಲಿ ಅದನ್ನು ಹುರಿದು ಉಪಯೋಗಿಸಿರಿ. ಸ್ಟೀಮ್ ರೈಸ್ ಆಗಿರಲಿ, ರಾ ರೈಸ್ ಆಗಿರಲಿ, ಅದನ್ನು ಹುರಿದು ಉಪಯೋಗಿಸಿರಿ. ಹಾಗಿದ್ರೆ ಭೃಷ್ಟ ತಂಡುಲ ಅಂತ ಕರೀತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಆಚಾರ್ಯರು ನೋಡೋಣ. ಲಘು ಸುಗಂಧಿ ಕಫಹರ ವಿಜ್ಞೇಯೋ ಭೃಷ್ಟ ತಂಡುಲಃ ಭೃಷ್ಟ ತಂಡುಲ ಮಿಚ್ಚಂತಿ ಗರಶ್ಲೇಷ್ಮಾ ಯೇಶ್ವಪಿ. ಈ ಉರಿದು ಮಾಡಿರುವಂತಹ ಅಕ್ಕಿಯನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು, ಅದು ಎಲ್ಲೆಲ್ಲಿ ನಮಗೆ ಪೋಷಣೆ ಮಾಡುತ್ತೆ, ಯಾರ್ಯಾರಿಗೆ ಪೋಷಣೆ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಹುರಿದಿರೋಂಥ ಅಕ್ಕಿ ಲಘುವಾಗತ್ತೆ, ಅದರಲ್ಲಿ ನೀರಿನಂಶ ಎವಾಪ್ರೇಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ, ಅದು ಲಘು ಆಗತ್ತೆ. ಸುಗಂಧಿ, ಉರಿವಾಗ್ಲೇ ಉರಿಯೋ ಅಕ್ಕಿದು ವಾಸನೆ ಚಂದ ಬರುತ್ತೆ, ಸರಿಯಾ. ಇದು ಕಫಹರ, ನನಗೆ ಅನ್ನ ಉಂಡ್ರೆ ಕಫ ಆಗತ್ತೆ, ಎಳೆ ಮಗು ಕೆಮ್ಮು ಶೀತ ಇದೆ ಅನ್ನ ಉಣಿಸಿದ್ರೆ ಕಫ ಆಗತ್ತೆ, ಅಲ್ಲಿ ಹಳೆ ಅಕ್ಕಿನ ಹುರಿದು ಅನ್ನ ಮಾಡಿ ಕೊಡಿ, ಮಗುಗೆ ಕಫ ಕರಗತ್ತೆ. ಯಾರಿಗೆ ಅಸ್ಮಾ ತೊಂದರೆ ಇದೆಯೋ ಅಥವಾ ಬ್ರೀತಿಂಗ್ ಇನ್ಫೆಕ್ಷನ್ಸ್ ಇದಾವೋ ಅವರಿಗೆಲ್ಲರಿಗೂ ಹಳೆ ಅಕ್ಕಿಯನ್ನು ಹುರಿದು ಕೊಟ್ಟರೆ ಅಲ್ಲಿ ಕಫ ಕರಗತ್ತೆ, ಕಫವನ್ನು ಉಂಟು ಮಾಡೋದಿಲ್ಲ. ಕಫಾಹ ವಿಜ್ಞೇಯೋ, ಹಾಗಂತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಭೃಷ್ಟ ತಂಡುಲಹ, ಯಾವುದು ಉರಿದು ಮಾಡಿರ್ತಕ್ಕಂತಹ ಅಕ್ಕಿಯ ಅನ್ನ ಇಷ್ಟು ವ್ಯವಸ್ಥೆಯನ್ನು ಮಾಡುತ್ತೆ. ಇದ್ರ ಜೊತೆಗೆ ಇನ್ನು ಏನು ಮಾಡುತ್ತೆ, ಗರಶ್ಲೇಷ್ಮಾ ಯೇಶ್ವಪಿ, ಬರೀ ಇಷ್ಟೇ ಅಲ್ಲ ಕಫವನ್ನು ಕರಗಿಸುತ್ತೆ, ಮತ್ತು ಈ ಗರ ಅಂದರೆ ವಿಷ ಪ್ರಯೋಗ ಆಗಿರತಕ್ಕಂಥದ್ದು. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಫುಡ್ ಪಾಯ್ಸನಿಂಗ್ ಅಂತೇನು ಈಗ ಸುಲಭವಾಗಿ ಆಗ್ತಾ ಇದ್ದಾವೆ, ಏನು ಬೇಕಾದಂತ ತಿಂದು ಫುಡ್ ಪಾಯ್ಸನಿಂಗ್ ಮಾಡಿಕೊಂಡು ಹಾಸ್ಪಿಟಲೈಸ್ ಆಗಿರ್ತೀವಿ, ಇನ್ನೇನೋ ಟ್ರೀಟ್ಮೆಂಟ್ಸು, ಅವೇನೇ ಟ್ರೀಟ್ಮೆಂಟ್ ನಡೆದಿರಲಿ, ಇಲ್ಲಿ ಉರಿದ ಅಕ್ಕಿಯ ಅನ್ನವನ್ನು ಉಪಯೋಗಿಸೋದ್ರಿಂದ ಬೇಗ ಶಕ್ತಿ ಬರುತ್ತೆ ಮತ್ತು ದೇಹಕ್ಕೆ ಬೇಗ ಪೋಷಣೆ ಕೂಡ ಸಿಗತ್ತೆ. ಹಳೆಯದಾದ ಉರಿದ ಅಕ್ಕಿಯನ್ನು ಉಪಯೋಗಿಸ್ಬೇಕು, ಇದು ಶ್ರೇಷ್ಠ. ಇನ್ನು ಒಂದು ಹೇಳ್ತಾರೆ, ಭೃಷ್ಟ ತಂಡುಲಜಂ ರುಚ್ಯಂ ಸುಗಂಧಿ ಕಫರುಲ್ ಲಘು ವಾತಸ್ಥಾಪಿತ ಮಂದಾಗ್ನಿ ವಿರಿಕ್ತಾನಾಂ ಪ್ರಶಸ್ಯತೆ. ಭೃಷ್ಟ ತಂಡುಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಒಳ್ಳೆ ಪರಿಮಳ ಬರೋದು ಅಲ್ದಲೇ ತುಂಬ ರುಚಿಯಾಗಿರುತ್ತೆ. ಹುರಿದ ಅಕ್ಕಿಯ ಅನ್ನ ಉಪ್ಪಾಕಿ ಮಾಡಿದರೆ ಅದು ರುಚಿಯಾಗಿರುತ್ತೆ, ಸರಿನಾ. ಇದು ಕಫಹರ, ಕಫವನ್ನು ಕಡಿಮೆ ಮಾಡುತ್ತೆ. ಹೃಲ್ಲಘು,
ಹೃದಯಕ್ಕೆ ಪೋಷಣೆಯನ್ನು ಮಾಡುತ್ತೆ. ಹೃದಯದ ಅಂದರೆ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಿಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ನಮ್ಮ ಹಾರ್ಟ್ ಮಸಲ್ಸ್ಗೆ ತುಂಬ ಬೇಗ ಶಕ್ತಿ ಕೊಡುತ್ತೆ. ಲಘುಹು, ಇದು ಅರಗೋದು ಸುಲಭ ಮತ್ತು ಶಕ್ತಿ ಕೊಡೋದು ಕೂಡ ಸುಲಭವಾಗಿ ಬಿಟ್ಕೊಡುತ್ತೆ. ಇದು ಭೃಷ್ಟತಂಡುಲದ ಲಕ್ಷಣ. ವಾತಾಸ್ಥಾಪಿತ, ಆಸ್ಥಾಪಿತ ಅಂದರೆ ವಾತದೋಷ ಅಂತ ಏನು ಕರೆದಿದ್ದೀವೋ, ನಮ್ಮ ಶರೀರ ಅಂತಕ್ಕಂತಹ ಯಂತ್ರದ ಚಲನೆಯನ್ನು ಯಾರು ಮಾಡಿಸ್ತಾ ಇದ್ದಾರೋ, ಇದರದ್ದೆಲ್ಲದನ್ನು ನಿಯಂತ್ರಣ ಮಾಡ್ತಾ ಇದೆಯೋ ಅಂತಹ ವಾತ ದೋಷವನ್ನು ಅದರ ಸ್ಥಾನದಲ್ಲಿ ಅದಕ್ಕೆ ಬಲ ಕೊಟ್ಟು ಇದು ಪುನಃ ಸ್ಥಾಪಿಸುತ್ತೆ. ಸರಿನಾ? ಮಂದಾಗ್ನಿ ವಿರಿಕ್ತಾನಾಂ, ವಾತ ಪ್ರಕೋಪ ಇದ್ದರೆ ಅದನ್ನು ಕಡಿಮೆ ಮಾಡಿ ವಾತಕ್ಕೆ ಬಲ ಕೊಟ್ಟು ಅದರ ಸ್ಥಾನದಲ್ಲಿ ಅದನ್ನು ಸ್ಥಾಪಿಸುತ್ತೆ. ಯಾವುದು? ಉರಿದು ಮಾಡಿದಂತಹ ಹಳೆಯ ಅಕ್ಕಿಯ ಅನ್ನ. ಮಂದಾಗ್ನಿಯನ್ನು ಕೂಡ ನಿವಾರಣೆ ಮಾಡುತ್ತೆ. ಮಂದಾಗ್ನಿಯಿಂದ ಬಂದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಈ ಕಂಡೀಷನ್ಗಳಲ್ಲಿ ಕಫದ ಸಮಸ್ಯೆ ಇರುವಾಗ, ಹೃದಯ ಭಾರ ಅನಿಸಿರುವಾಗ, ಒಜ್ಜಿ ಅನಿಸ್ತಾ ಇರುವಾಗ, ಹೃದಯ ಸಂಬಂಧಿ ಏನೇ ಅನಾನುಕೂಲಗಳಿರುವಾಗ, ವಾತದೋಷ ವೃದ್ಧಿಯಾಗಿರುವಾಗ, ಅಗ್ನಿಮಾಂದ್ಯ ಇರುವಾಗ, ಈ ಎಲ್ಲ ಸಮಯಗಳಲ್ಲೂ ಹಳೆಯ ಅಕ್ಕಿಯನ್ನು ಹುರಿದು ಮಾಡಿದಂತಹ ಅನ್ನ ತುಂಬ ಪ್ರಶಸ್ತವಾದದ್ದು ಅಂತ ಚರಕ ಸಂಹಿತೆಯಲ್ಲಿ ಚರಕಾಚಾರ್ಯರು ಮತ್ತು ಭಾವಪ್ರಕಾಶ ನಿಘಂಟು, ಸುಶ್ರುತಾಚಾರ್ಯರು, ಇವ್ರು ಮೂವರು ಕೂಡ, ಈ 3 ಜನ ಕೂಡ ಈ ರೀತಿಯಾಗಿ ಅನ್ನವನ್ನು ಸೇವಿಸಬೇಕು, ತಯಾರಿಸಬೇಕು ಅಂತಕ್ಕಂಥದ್ದನ್ನು ಅನುಮೋದಿಸ್ತಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಹಾಗಿದ್ಮೇಲೆ ಈಗ ನಾವು ಮಂಡಪೇಯ, ವಿಲೇಪಿ, ಯಾವಾಗು ಇವುಗಳ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ, ಅವುಗಳದ್ದೇನೇನು ಕೂಡ ಅವನ್ನ ಎಲ್ಲಿ ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮಂಡನ ಹೇಳಿದ್ವಿ, ಸಿಕ್ತೈರ್ ವಿರಹಿತೋ ಮಂಡಹ, ಅನ್ನದ ಅಗಳುಗಳು ಇರದೇ ಇರ್ತಕ್ಕಂಥದ್ದು, ವಿರಹಿತ ಇರದೇ ಇರುವಂಥದ್ದನ್ನು ಮಂಡ ಅಂತ ಕರಿಬೇಕು ಅಂತ ನಮ್ಮ ಸುಶ್ರುತಾಚಾರ್ಯರು ಹೇಳಿದ್ದಾರೆ. ಮುಂದೇನು ಹೇಳ್ತಾರೆ ನೋಡೋಣ. ಮಂಡೋಗ್ರಾಹಿ ಲಘು ಶೀತೋ ದೀಪನೋ ಧಾತು ಸಾಮ್ಯಕೃತ್ ಜ್ವರಘ್ನ ತರ್ಪಣೋ ಬಲ್ಯ ಪಿತ್ತಶ್ಲೇಷ್ಮಾಶ್ರಮಾಪಹ. ಸೊ ಮಂಡ ತಗೊಳ್ಳಿ ಅಂತ ಹೇಳಿದಾಗ, ಅನ್ನ ಮಾಡಿ ಬಸ್ದಿರುವಂತಹ ತಿಳಿ ಗಂಜಿ ಏನಿದೆಯೋ ಅದನ್ನೇ ತಗೋಬೇಕು. ಆ ಮಂಡ, ಆ ನೀರಾಗಿರ್ತಕ್ಕಂತಹ ಗಂಜಿಯ ಗುಣಲಕ್ಷಣಗಳೇನು ಅಂದರೆ, ಅದು ಗ್ರಾಹಿ ಅಂತ ಹೇಳಿದ್ರೆ ಅತಿಸಾರ, ನೀರಾಗಿ ಪದೇಯಾಗಿ ಬೇದಿ ಹೋಗ್ತಾ ಇರೋ ಸಮಯದಲ್ಲಿ ಈ ತರಹ ನೀರಾಗಿರ್ತಕ್ಕಂತಹ ಅನ್ನದ ಗಂಜಿಯನ್ನು ಸೇವಿಸಿದರೆ ಬಹಳ ಶೀಘ್ರವಾಗಿ ಬೇದಿ ಹೋಗ್ತಕ್ಕಂಥದ್ದು ನಿಲ್ಲತ್ತೆ. ಅಲ್ಲಿ ಅಗ್ನಿದೀಪನ ಆಗೋದ್ರಿಂದ ಆ ಒಂದು ಕಾರಣ ಏನಿರುತ್ತೋ ಅದು ತಡೆ ಹಿಡಿಯಲ್ಪಟ್ಟು ದೇಹಕ್ಕೆ ಬಲ ಬರುತ್ತೆ. ಹಾಗಾಗಿ ಇದನ್ನು ಆ ಹೊರಗಡೆ ಮಲ ಅಧಿಕವಾಗಿ ಹರಿದು ಹೋಗೋದನ್ನು ತಡೆಯೋದ್ರಿಂದ ಇದನ್ನು ಗ್ರಾಹಿ ಅಂತ ಹೇಳ್ತಾರೆ. ಅತಿಸಾರದಲ್ಲಿ ಅನ್ನದ ಗಂಜಿಯನ್ನು ಕೊಡಬೇಕು. ಆದರೆ ಕೊಡೋದಕ್ಕೆ ಮುಂಚೆ ಇದರ ಪೂರ್ವಾಪರ ತಿಳಿಬೇಕು. ಆಯುರ್ವೇದ ವೈದ್ಯರನ್ನು ನಿಮ್ಮ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಶೀತೋದೀಪನೋ ಅಂತ ಹೇಳಿದ್ರೆ, ದೇಹದಲ್ಲಿ ಒಂದು ನಮ್ಮ ತಾಪ ಏನಿರುತ್ತಲ್ಲ, ಆ ಒಳಗಿನ ಉಷ್ಣವನ್ನು ತಂಪುಗೊಳಿಸುತ್ತೆ, ಕಡಿಮೆ ಮಾಡೋದಲ್ಲ. ಶೀತವನ್ನು ಶಮನ ಉಷ್ಣವನ್ನು ಶಮನ ಮಾಡೋದಲ್ಲ ಶೀತ ಅಂತ ಹೇಳಿದ್ರೆ, ದೇಹಕ್ಕೆ ಹಿತವನ್ನು ತಂದು ಕೊಡ್ತಕ್ಕಂಥದ್ದು, ತಂಪನ್ನು ತಂದು ಕೊಡ್ತಕ್ಕಂಥದ್ದು. ಅಂಗೈ ಉರಿ ಅಂಗಾಲು ಉರಿ ಅಂತಕ್ಕಂಥವ್ರು, ಮೈಯೆಲ್ಲ ಬಿಸಿ ಅನ್ನಿಸ್ತಾ ಇದೆ, ಹೀಟ್ ಭರ್ಜರಿಯಾಗಿದೆ ಅಂತ ಅಂದ್ಕೊಳ್ತಕ್ಕಂಥವ್ರು ಅನ್ನದ ಗಂಜಿಯನ್ನು ಕುಡಿಯೋದ್ರಿಂದ ತಂಪು ಆಗತ್ತೆ, ಮತ್ತು ಆ ಉಷ್ಣ ಕಾಡಲ್ಲ. ದೀಪನೋ, ಈ ಥರ ಮೈಯೆಲ್ಲ ಬಿಸಿ ಅನ್ನಿಸ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಅಗ್ನಿಬಲ ಕಮ್ಮಿ ಇರುತ್ತೆ, ಅಂದರೆ ಹಸಿವು ಅಂತಕ್ಕಂಥದ್ದು ಕಾಣಿಸಲ್ಲ. ಆದರೆ ಅನ್ನದ ಗಂಜಿಯನ್ನು ಕುಡಿದಾಗ ಏನಾಗುತ್ತೆ, ನಿಮಗೆ ಅಗ್ನಿದೀಪನ ಆಗುತ್ತೆ, ಹಸುವಿನ ಉತ್ಪತ್ತಿ ಆಗುತ್ತೆ, ಊಟ ಮಾಡಬೇಕು ಅನ್ನೋ ಆಸೆ ಬರುತ್ತೆ, ಮತ್ತು ಊಟ ಕೂಡ ನಮಗೆ ಸೇರುತ್ತೆ. ಅಗ್ನಿದೀಪನ ಆಗಿರುವಾಗ ಆ ಊಟ ಮಾಡಿರೋ ಅಂಥದ್ದು ಕೂಡ ಜೀರ್ಣ ಆಗತ್ತೆ. ಹಾಗಾಗಿ ಮಂಡವನ್ನು ಅಗ್ನಿ ಮಾಂದ್ಯತೆ ಇರುವಾಗಲೂ ಕೂಡ ನಾವು ಮಂಡ ಮಾಡಿಕೊಂಡೇ ಕುಡಿಬೇಕು. ಧಾತು ಸಾಮ್ಯಕೃತ್ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಹೇಳಿರೋದ್ರಲ್ಲಿ ವಾತ ಮತ್ತು ಪಿತ್ತಗಳು ಸಮಸ್ಯೆ ಆಗಿದೆ, ಹೌದಾ? ಇಂತಹ ಸಮಯದಲ್ಲಿ ಅವೆರಡೂ ಸಮಸ್ಥಿತಿಗೆ ತಂದಿರುವಾಗ ನಮ್ಮ ದೇಹದಲ್ಲಿ ಫಂಡಮೆಂಟಲ್ಸ್ ಅಂತ ಏನೇನಿದಾವೋ, ಅದು ತ್ರಿದೋಷಗಳು ಮತ್ತು ಸಪ್ತಧಾತುಗಳ ಒಂದು ಕಾಂಬಿನೇಷನ್ ಏನಿದೆ ಅದು ಏರುಪೇರಾಗಿರುತ್ತೆ. ಇಲ್ಲಿ ಅಗ್ನಿ ಮತ್ತು ವಾತವನ್ನು ಸರಿ ಮಾಡುವಂತಹ ಆಹಾರವಾಗಿ ನಾವು ಅನ್ನದ ಗಂಜಿಯನ್ನು ತೆಗೆದುಕೊಂಡಾಗ
ಅವುಗಳಲ್ಲಿರೋ ವಿಷಮ ಸ್ಥಿತಿ ಸಮವಾಗತ್ತೆ, ಆ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಹಾಗಾಗಿ ಮುಂದೆ ಯಾವಾಗಲಾದರೂ ಈ ತರಹ ಪರಿಸ್ಥಿತಿಗಳು ಬಂದಾಗ ಮೊದಲು ಅನ್ನದ ಗಂಜಿಗೆ ಮೊರೆ ಹೋಗ್ರಿ, ಅದೇ ನಮ್ಮನ್ನು ಮುಕ್ಕಾಲು ಭಾಗ ವಾಸಿ ಮಾಡಿಬಿಡುತ್ತೆ. ಜ್ವರಘ್ನ ಸ್ತರ್ಪಣೋ ಬಲ್ಯ. ಜ್ವರ ಅಂದರೆ ಏನು? ನಮ್ಮ ದೇಹದ ಉಷ್ಣತೆ ಹೊರಗಡೆಗೆ ಎಕ್ಸ್ಪ್ರೆಸ್ ಆಗಿರುತ್ತೆ. ಬರೀ ಅಷ್ಟೇ ಅಲ್ಲ, ಬೇರೆ ದೋಷಗಳ ಒಂದು ಸಂಯೋಗದಿಂದಾಗಿ ಅದು ಸ್ವೆಟ್ಟಿಂಗ್ ಕೂಡ ಹೊರಗಾಗಲ್ಲ. ಮೈ ಬಿಸಿ ಇರುತ್ತೆ, ಆದರೆ ಹೊರಗಡೆ ಬಿಸಿ ಹೋಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ಅನ್ನದ ಈ ತೆಳು ಗಂಜಿಯನ್ನು ಕೊಟ್ಟಾಗ ಏನಾಗುತ್ತೆ, ಇದು ಈ ಬಿಸಿಯಾಗಿರುವಂತಹ ಅನ್ನದ ಗಂಜಿ ವಾತವನ್ನು ಅನುಲೋಮನ ಮಾಡಿ ಅಗ್ನಿಯನ್ನು ತನ್ನ ಸ್ಥಾನದಲ್ಲಿ ಸ್ಥಾಪಿಸಿರುವಾಗ, ಮತ್ತು ಇದು ಎಲ್ಲ ಸ್ರೋತಸ್ಸುಗಳನ್ನು ಶೋಧನೆ ಮಾಡಿ ಪ್ರತಿಯೊಂದು ಜೀವಕೋಶಗಳಿಗೆ ಒಂದು ಶಕ್ತಿಯನ್ನು ಕರುಣಿಸೋದ್ರಿಂದ, ಒಂದು ಶಕ್ತಿಯನ್ನು ತಂದು ಕೊಡೋದ್ರಿಂದ, ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ, ಮುಂದೆ ಹೇಳ್ತೀನಿ, ಅದನ್ನು ಮುಂದಿನ ಒಂದು ಶ್ಲೋಕದಲ್ಲಿ ಬರುತ್ತೆ. ನಮ್ಮ ಸರ್ಕ್ಯುಲೇಟರ್ ಸಿಸ್ಟಮು ಮತ್ತು ಎಕ್ಸ್ಕ್ರೀಟರ್ ಸಿಸ್ಟಮಲ್ಲಿ ರೀನಲ್ ಸಿಸ್ಟಮ್ ಏನು ಹೇಳುತ್ತಲ್ಲ, ಅವೆಲ್ಲವನ್ನೂ ಕೂಡ ಇದು ಚಾನಲೈಸ್ ಮಾಡುತ್ತೆ, ಅಕ್ಕಿ ಮತ್ತು ಈ ಗಂಜಿ ಅಂತಕ್ಕಂಥದ್ದು. ಹಾಗಾಗಿ ಜ್ವರದಲ್ಲಿ ಅನ್ನದ ಗಂಜಿಯನ್ನು ತೊಗೊಂಡಾಗ ಚೆನ್ನಾಗಿ ಬೆವರು ಬರೋದ್ರಿಂದ ಜ್ವರ ಅಂತಕ್ಕಂಥದ್ದು ಬೇಗ ನಿಯಂತ್ರಣಕ್ಕೆ ಬರುತ್ತೆ, ಹೆಚ್ಚಿನ ಅಂಶ ನಿವಾರಣೆನೂ ಆಗಿಬಿಡುತ್ತೆ. ತರ್ಪಣೋ, ಜ್ವರಘ್ನ ಸ್ತರ್ಪಣೋ, ಜ್ವರದಲ್ಲಿ ಅನ್ನದ ಗಂಜಿಯನ್ನು ಕೊಡೋದ್ರಿಂದ ಅಲ್ಲಿ ಉಂಟಾಗಿರ್ತಕ್ಕಂತಹ ಶ್ರಮ ಮತ್ತು ಇದು ದೌರ್ಬಲ್ಯತೆ ಏನಿರುತ್ತೋ ಅದೆಲ್ಲದೂ ಕೂಡ ಫುಲ್ಫಿಲ್ ಆಗತ್ತೆ. ಆಯಾ ಸುಸ್ತುಗಳು ಕೂಡ ನಿವಾರಣೆ ಆಗತ್ತೆ, ಬಲ ಬರುತ್ತೆ. ಪಿತ್ತ ಶ್ಲೇಷ್ಮ ಶ್ರಮಾಪಹ. ಕಫ ಜಾಸ್ತಿ ಇದ್ದರೆ ಕಫನೂ ಕರಗಿಸುತ್ತೆ, ಪಿತ್ತದ ವ್ಯತ್ಯಾಸ ಇದ್ದಾಗ ಪಿತ್ತನ ಸರಿ ಮಾಡುತ್ತೆ, ಮತ್ತು ಜ್ವರದಲ್ಲಿ ಏನು ಸುಸ್ತು ಬರುತ್ತೋ ಆ ಸುಸ್ತನ್ನು ಕೂಡ ನಿವಾರಣೆ ಮಾಡುತ್ತೆ ಅನ್ನದ ಈ ತೆಳು ಗಂಜಿ. ಇನ್ನು ಮುಂದಿಂದು ಪೇಯದ ಗುಣ ನೋಡೋಣ. ಈಗೇನು ಹೇಳಿದೀವೋ ಹೆಚ್ಚಿನ ಅಂಶ ಇದೇ ಗುಣಗಳು ಬರುತ್ತೆ. ಇದ್ರ ಜೊತೆಗೆ ಹೊಸ ವಿಶೇಷ ಗುಣಗಳು ಬಂದಿರೋದನ್ನು ನಾನು ವಿವರಣೆ ಮಾಡ್ತಾ ಹೋಗ್ತೀನಿ. ಉಳಿದಿದ್ದು ಯಥಾವತ್ತು ಮೊದಲೇನು ಹೇಳಿದೀವೋ, ಈಗ ಚರ್ಚೆ ಮಾಡಿದೀವೋ ಆ ಥರನೇ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ ಕ್ವಶನ್ ಅವರಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಸಾ ಅತಿ ಲಘ್ವಿ ಗ್ರಾಹಿಣಿ ಚ ಧಾತು ಪುಷ್ಟಿ ವಿಧಾಯಿನಿ. ಪೇಯದ ಗುಣಗಳು ಇವು. ತ್ರಿಟ್ ಜ್ವರಾನಿಲ ದೌರ್ಬಲ್ಯ ಕುಕ್ಷಿ ರೋಗ ವಿನಾಶಿನಿ. ಸ್ವೇದಾಗ್ನಿ ಜನನೀ ಜ್ಞೇಯ ವಾತವರ್ಚೋನು ಲೋಮಿನಿ. ಶುಂಠಿ ಸೈಂಧವ ಸಂಯುಕ್ತ ದೀಪನಿ ಪಾಚನಿ ಚ ಸಾ. ಆಮಶೂಲಹರಿ ರುಚ್ಯ ಸ್ಯಾದ್ವಿಬಂಧ ವಿನಾಶಿನಿ. ನೋಡ್ರಿ, ಪೇಯದ ಗುಣಗಳು. ಸಾ ಅತಿ ಲಘ್ವಿ, ಪೇಯ ಮಂಡಕ್ಕಿಂತ ಜಾಸ್ತಿ ಹೊತ್ತು ಬೇಯಿಸಿರ್ತೀವಿ. ಪೇಯ ಅಂತಕ್ಕಂಥದ್ದು ಸ್ವಲ್ಪ ದಪ್ಪ ಇರುತ್ತೆ ಮಂಡಕ್ಕಿಂತನೂ, ಮತ್ತು ಸ್ವಲ್ಪ ಮಟ್ಟಿಗೆ ಅನ್ನದ ಅಗಳಿಂದ ಕೂಡಿರುತ್ತೆ ಅಂತ ಹೇಳಿದ್ವಲ್ಲ. ಇಲ್ಲಿ ಏನಾಗುತ್ತೆ, ಜಾಸ್ತಿ ಹೊತ್ತು ಬೆಂದಿರುತ್ತೆ ಮಂಡಕ್ಕಿಂತ. ಹಾಗಾಗಿ ಇದು ಮಂಡಕ್ಕೆ ಹೋಲಿಸಿದ್ರೆ ಇನ್ನೂ ಲಘು ಇರುತ್ತೆ. ಸಾತಿ ಲಘ್ವಿ, ಸ ಅತಿ ಲಘ್ವಿ, ಅತಿ ಲಘುವಾಗಿರುತ್ತೆ. ಗ್ರಾಹಿಣಿ, ಮಂಡದ ಥರನೇ ಇದು ಗ್ರಾಹಿ ಇರುತ್ತೆ. ಧಾತು ಸಾಮ್ಯಕೃತ್ ಅಂತ ಮೇಲೆ ನೋಡಿದ್ವಿ, ಇಲ್ಲೇನು ಹೇಳಿದರೆ ಧಾತು ಪುಷ್ಟಿದಾಯಿನಿ. ಸೇಮ್ ಎಲ್ಲ ಧಾತುಗಳಿಗೂ ಕೂಡ ಇದು ಒಂದು ಪೋಷಣೆಯನ್ನು ಕೊಡುತ್ತೆ. ತೃಷ್ಣ, ಜ್ವರ, ಅನಿಲ, ದೌರ್ಬಲ್ಯ ಇವುಗಳನ್ನು ನಿವಾರಣೆ ಮಾಡುತ್ತೆ. ಕುಕ್ಷಿ ರೋಗ ವಿನಾಶಿನಿ. ಕುಕ್ಷಿ ಅಂತ ಹೇಳಿದ್ರೆ ಹೊಟ್ಟೆ ನೋವು ಇರುವಾಗಲೂ ಕೂಡ ಅನ್ನದ ಗಂಜಿ ಮಾಡ್ಕೊಂಡು ಕುಡಿಬೇಕು. ಅದರಲ್ಲೂ ಸ್ವಲ್ಪ ದಪ್ಪ ಗಂಜಿ ಕುಡಿಯೋದ್ರಿಂದ ಕುಕ್ಷಿ ರೋಗ ವಿನಾಶಿನಿ, ಹೊಟ್ಟೆಯ ರೋಗಗಳು ನಾಶವಾಗ್ತವೆ. ಸ್ವೇದಾಗ್ನಿ ಜನನೀ ಜ್ಞೇಯ. ಈಗಷ್ಟೇ ಹೇಳಿದ್ವಿ, ಜ್ವರದಲ್ಲಿ ಬೆವರು ಕೀಳುತ್ತೆ ಗಂಜಿ ಕುಡಿದಾಗ, ಅದು ನಮ್ಮನ್ನು ಜ್ವರದಿಂದ ಮುಕ್ತರನ್ನಾಗಿ ಮಾಡುತ್ತೆ. ಸ್ವೇದ ಅಂತಕ್ಕಂಥದ್ದು ಅದು ಒಂದು ಮಲ, ಅಲ್ಲೂ ಕೂಡ ಒಂದು ಅಗ್ನಿ ಇರುತ್ತೆ. ಆ ಅಗ್ನಿಯನ್ನು ಪ್ರಜ್ವಲನ ಮಾಡುತ್ತೆ, ಅಥವಾ ನಮ್ಮ ದೇಹದ ಆ ಅಗ್ನಿಯೇ ಸ್ವೇದವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಅಗ್ನಿಯನ್ನು ಜಾಸ್ತಿ ಮಾಡಿದಾಗ, ಅಂದರೆ ಅದರ ಮೂಲ ಸಾಮರ್ಥ್ಯಕ್ಕೆ ಅದನ್ನು ತಂದಿರುವಾಗ ಸ್ವೇದ ಬರುತ್ತೆ. ಸ್ವೇದ ಬರೋದ್ರಿಂದ ಏನಾಗುತ್ತೆ, ನಮಗೆ ಜ್ವರ ಅಂತಕ್ಕಂಥದ್ದು, ಶ್ರಮ ಅಂತಕ್ಕಂಥದ್ದು, ಮೈಕೈ ನೋವು ಅಂತಕ್ಕಂಥದ್ದು ಕೂಡ ನಿವಾರಣೆ ಆಗುತ್ತೆ. ವಾತವರ್ಚೋ ಅನುಲೋಮಿನಿ. ವಾತ, ಹೊಟ್ಟೆ ಉಬ್ರ ಇರೋ ಅಂಥದ್ದು ವಾಸಿ ಆಗುತ್ತೆ, ಅದನ್ನು ಅನುಲೋಮನ ಮಾಡುತ್ತೆ. ಗ್ಯಾಸ್ ಪಾಸ್ ಆಗುತ್ತೆ ಗಂಜಿ ಕುಡಿದಿರುವಾಗ. ವರ್ಚ ಅನುಲೋಮಿನಿ. ವರ್ಚ ಅಂತ ಹೇಳಿದ್ರೆ ಪುರುಷ ಅಂತ ಹೇಳಿದ್ರೆ ಘನರೂಪಿ ಮಲ, ಅದು ಕೂಡ ಸುಲಭವಾಗಿ ಹೋಗುತ್ತೆ. ಯಾರಿಗೆ ಮೋಷನ್ ಸರಿಯಾಗಿ ಆಗೋದಿಲ್ವೋ, ಅವಾಗವಾಗ ಮಲಬದ್ಧತೆ ತೊಂದರೆ ಬರ್ತದೋ
ಅವರು ಮಲಬದ್ಧತೆ ಇರುವಾಗ ಅನ್ನದ ಗಂಜಿಯನ್ನು, ದಪ್ಪ ಗಂಜಿಯನ್ನು ಕುಡಿಯೋದ್ರಿಂದ ಅದು ಸಲೀಸಾಗಿ ವಾಸಿಯಾಗಿಬಿಡುತ್ತೆ. ಶುಂಠಿ ಸಂಧವಯುಕ್ತ, ಈ ತರಹದ ಪೇಯಕ್ಕೆ ಶುಂಠಿ ಪೌಡರು ಅಥವಾ ಹಸಿ ಶುಂಠಿ ಒಂಚೂರು ಹಾಕಬೇಕು, ಮತ್ತು ಸೈಂಧವ ಲವಣ ಇವುಗಳನ್ನ ಸೇರಿಸಿ ತಗೊಂಡಿರುವಾಗ ವಾತ ಅನುಲೋಮನ, ವರ್ಚ ಅನುಲೋಮನ, ಅಗ್ನಿದೀಪನ, ಪಾಚನ, ಅಜೀರ್ಣ ಆಗಿದ್ದಾಗಲೂ ಕೂಡ ಪಾಚನವೂ ಆಗುತ್ತೆ. ಚಾಸ ಅವುಗಳೆಲ್ಲದ್ರ ಜೊತೆಗೆ ಇದು ಕೂಡ ಆಗುತ್ತೆ, ಸ್ವೇದ ಬರುತ್ತೆ. ವಾತ ಅನುಲೋಮನ, ವರ್ಚ ಅನುಲೋಮನ ಜೊತೆಗೆ ದೀಪನ ಮತ್ತು ಪಾಚನ ಗುಣಗಳನ್ನು ಕೂಡ ಪೇಯ ನಿಮಗೆ ತಂದುಬಿಡುತ್ತೆ. ವಿಶೇಷವಾದ ಮತ್ಯಾವ ಔಷಧಿಗಳೇ ಬೇಕಾಗಲ್ಲ. ಆಮಶೂಲಹರಿ ರುಚ್ಯ, ಆಮಶೂಲಹರಿ ಅಜೀರ್ಣ ಆದಾಗ ವಿಚಿತ್ರವಾದ ಮೈಕೈ ನೋವು, ಸಂಕಟ, ಕೈ ಎಳ್ತ, ಕುತ್ತಿಗೆ ನೋವು, ಸೊಂಟ ನೋವು, ಕಾಲು ಎಳ್ತ, ಇಲ್ಲಿ ನೋವು, ಅಲ್ಲಿ ನೋವು, ಏನೋ ಒಂಥರ ಮನಸ್ಸಿಗೆ ಬೇಜಾರು, ವಿಚಿತ್ರ ಹಿಂಸೆ, ಯಾವುದಕ್ಕೂ ಆಸಕ್ತಿ ಇಲ್ಲ, ಕಿರಿಕಿರಿ ಆಗ್ತಾ ಇದೆ, ಇವೆಲ್ಲವೂ ಆಮದೋಷದ ನಮ್ಮ ದೇಹದಲ್ಲಿ ನಾವು ಆಮನ ಕೂಡಿಸಿಟ್ಕೊಂಡಿರೋದ್ರ ಸಂಕೇತ. ಇದನ್ನು ಕೂಡ ನಮ್ಮ ಈ ಅನ್ನದ ಗಂಜಿ ನಿವಾರಣೆ ಮಾಡುತ್ತೆ. ಇದಕ್ಕೆ ನಾನು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಆಮೇಲೆ ಹೇಳ್ತೇನೆ. ನೀವೆಲ್ಲ ಆಯುರ್ವೇದ ವಿವರಣೆಯನ್ನು ಫಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ರುಚ್ಯ, ಅಜೀರ್ಣ ಇರುವಾಗ, ಆಮ ಇರುವಾಗ ನಮಗೆ ಆಹಾರನ ಸಮಯ ನೋಡಿ ಊಟ ಮಾಡ್ತೀವಿ ಹೊರತು ಹಸಿವೆ ಆಯಿತು ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ತಿನ್ನೋದಿಲ್ಲ. ಅಂತಹ ಎಲ್ಲ ಕಂಡೀಷನ್ಗಳಲ್ಲೂ ಅನ್ನವನ್ನು ಪೇಯ ಮಾಡಿಕೊಂಡು ಊಟ ಮಾಡಿ. ಅದ್ರ ಜೊತೆಗೆ ನೀವು ಶುಂಠಿ ಮತ್ತು ಸೈಂಧವ ಸೇರಿಸ್ಕೊಳ್ಳೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಹಾಗಿದ್ರೆ ಮಾತ್ರ ನಿಮಗೆ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಸ್ಯಾದ್ ವಿಬಂಧ ವಿನಾಶಿನಿ, ಬರೀ ವರ್ಚ ಅನುಲೋಮಿನಿ ಅಂತ ಹೇಳಿದ್ವಿ, ಅದಷ್ಟೇ ಅಲ್ದಲೇ ನಿಯಮಿತವಾಗಿ ಅನ್ನದ ಗಂಜಿಯನ್ನು ಸೇವಿಸ್ತಾ ಇದ್ದರೆ, ಪಾರ್ಟ್ ಆಫ್ ಯುವರ್ ರೂಟೀನ್, ಡೈಲಿ ರೂಟೀನಲ್ಲಿ ನೀವು ಇದನ್ನು ಅಳವಡಿಸ್ಕೊಂಡ್ರಿ, ತಗೊಳ್ಳೋದನ್ನು ಪ್ರಾರಂಭಿಸಿದ್ರಿ ಅಂತ ಹೇಳಿದ್ರೆ ಬಹಳ ದಿನಗಳಿಂದ ಇರತಕ್ಕಂತಹ ವಿಬಂಧ ಅಂದರೆ ಮಲಬದ್ಧತೆ ಏನಿದೆಯೋ ಅದು ಸುಲಭದಲ್ಲಿ ಮತ್ತು ಶೀಘ್ರವಾಗಿ ಪರಿಹಾರ ಆಗತ್ತೆ. ಹಾಗಂತ ನಮ್ಮ ಆಯುರ್ವೇದ ಆಚಾರ್ಯರುಗಳು ಸಂಹಿತೆಗಳಲ್ಲಿ ತಿಳಿಸಿದ್ದಾರೆ. ಮತ್ತು ನಮ್ಮಗಳ 22 ವರ್ಷದ ಅನುಭವಗಳಲ್ಲಿ ಇದನ್ನು ಕಂಡುಕೊಂಡಿರೋಂತಹ ಸತ್ಯ. ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ ಆಗಬೇಕು ಅಂದರೆ ನಾವೇನು ಊಟ ಮಾಡ್ತಾ ಇದ್ದೀವಿ, ಹೇಗಿದ್ದೀವಿ, ಏನು ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಉಪಯೋಗಿಸ್ಬೇಕಾಗಿರೋದು ನಾವೇ. ಸರಿನಾ? ವಿಲೇಪಿಗೆ ಹೋಗೋಣ. ಏನಿದು ವಿಲೇಪಿ? ವಿಲೇಪಿ ದೀಪನಿ ಬಲ್ಯ ಹೃದಯ ಸಂಗ್ರಾಹಿಣಿ ಲಘು ರೋಣಾಕ್ಷಿ ರೋಗಿಣಾಂ ಪಥ್ಯ ತರ್ಪಣಿ ತೃಜ್ವರಾಪಹ. ಹಿಂದೆ ಹೇಳಿರೋಂತಹ ಎಲ್ಲ ಕೆಲಸಗಳನ್ನು ಕೂಡ ಇದು ಮಾಡುತ್ತೆ. ದೀಪನಿ ಅಗ್ನಿಗೆ ಬಲ ಕೊಡುತ್ತೆ, ದೀಪನ ಮಾಡುತ್ತೆ. ಹೃದಯಕ್ಕೆ ಹಿತಕರವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಹೇಗೆ ಏನು ಅನ್ನೋದನ್ನು ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ನೋಡೋಣ. ಇದ್ರದ್ದು ಗುಣನೇ ಹಾಗೆ. ಯಾಕೆ ಇದನ್ನು ಹೇಳ್ತೀನಿ ಅನ್ನೋದನ್ನು ಮತ್ತೆ ವಿವರಿಸಿ ಹೇಳ್ತೀನಿ. ಸಂಗ್ರಾಹಿಣಿ, ಅತಿಸಾರದಲ್ಲಿ ಕೊಡಬೇಕು. ಏನು ತಿಂದರೂ ಏನು ಉಂಡ್ರೂ ಬೇದಿಗೆ ಹೋಗ್ತಾನೆ ಇರೋದು ಅಂತ ಆದರೆ ಅಂತಹ ಒಂದು ಕಂಡೀಷನಲ್ಲೂ ಕೂಡ ವಿಲೇಪಿ ಅಂದರೆ ನೀರಾಗಿ ಮಾಡಿರ್ತಕ್ಕಂತಹ ಅನ್ನ, ದ್ರವ ಕಡಿಮೆ ಇರುತ್ತೆ, ಗಂಜಿ ಭಾಗ ಕಮ್ಮಿ ಇರುತ್ತೆ, ಅನ್ನ ಚೆನ್ನಾಗಿರುತ್ತೆ, ಅದು ಪೂರ್ತಿಯಾಗಿ ಬೆಂದಿರುತ್ತೆ. ಅಂತಹ ಅನ್ನವನ್ನು ಊಟ ಮಾಡೋದ್ರಿಂದ ಬೇದಿ ಏನು ಪದೇ ಪದೇ ಹಾಕ್ತಾ ಇರುತ್ತಲ್ಲ ಅದು ನಿಲ್ಲತ್ತೆ. ಅದು ನಿಂತು ಏನಾಗುತ್ತೆ, ಒಂದು ಪುರುಷಾಗ್ನಿ ರೂಪುಗೊಳ್ಳುತ್ತೆ. ಪುರುಷಾಗ್ನಿ ಕ್ಷಯ ಆಗಿರುವಾಗಲೂ ಕೂಡ ಅತಿಸಾರ ಬರುತ್ತೆ. ಆ ಕ್ಷಯವನ್ನು, ಅಗ್ನಿ ನಾಶ ಏನಾಗಿರುತ್ತೆ ಪುರುಷಾಗ್ನಿ, ಅದನ್ನು ಕೂಡ ಪುನಃ ಸ್ಥಾಪಿಸೋದ್ರಿಂದ ಮಲ ಅಂತಕ್ಕಂಥದ್ದು ಅಪಕ್ವವಾಗಿ ಹರಿದೋಗೋದಿಲ್ಲ. ಪ್ರವಾಹಿಕ ಮತ್ತು ಅತಿಸಾರ ಅಂದರೆ ಅಮಿಬೆಕ್, ಡಿಸೆಂಟ್ರಿ ಮತ್ತು ಡಯೋರಿಯಾ ಅಂತ ಏನು ಹೇಳ್ತಾರೋ ಆ ಎಲ್ಲ ಕಂಡೀಷನ್ಗಳಲ್ಲೂ ಕೂಡ ಅನ್ನದ ಗಂಜಿಯನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಮಾಡಲೇಬೇಕಾಗಿರುವಂತಹ ಒಂದು ಆಹಾರ ಸೇವನೆ. ಇದು ಲಘುವಾಗಿರುತ್ತೆ. ನೋಡಿ, ಇಲ್ಲಿ ಗಂಜಿನೂ ಇದೆ, ಅನ್ನನೂ ಇದೆ, ಅನ್ನ ಪೂರ್ತಿಯಾಗಿ ಬೆಂದಿದೆ. ಈಗಿರುವಾಗ ನಮಗೆ ಸುಲಭವಾಗಿ ಆಹಾರವನ್ನು ಕೊಡುತ್ತೆ, ಶೀಘ್ರದಲ್ಲಿ ನಮಗೆ ಶಕ್ತಿ ಕೊಡುತ್ತೆ, ಜೀರ್ಣನೂ ಆಗುತ್ತೆ. ರೊಣ ಅಕ್ಷಿ ರೋಗಿಣಾಂ. ಈಗ ರೊಣ ಅಂತ ಹೇಳಿದ್ರೆ ಇಲ್ಲಿ 2 ಥರದ ವೂಂಡ್ಸ್ ಇದೆ. ರೊಣ ಅಂದರೆ ವೂಂಡ್ಸಲ್ಲಿ 2 ಥರ, ಒಂದು ನಿಜ, ಒಂದು ಆಗಂತುಜ. ಆಗಂತುಜ ಅಂದರೆ ನಾವು ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ಏನೋ ಕೆಲಸದಲ್ಲಿ ತೊಂದರೆ ಮಾಡ್ಕೊಂಡಿರೋ ಅಂತಹ ವೂಂಡ್ಸ್, ಫ್ರೆಶ್ ವೂಂಡ್ಸ್, ಅದನ್ನು ಆಗಂತುಜ ರೊಣ ಅಂತ ಕರೀತಾರೆ. ನಿಜ ರೊಣ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ದೋಷಗಳನ್ನು ಸಮಯಾನುಸಾರ ನಿರ್ವಹಣೆ ಮಾಡದೇ ಇದ್ದರೆ, ಶೋಧನ ಮಾಡದೇ ಇದ್ದರೆ, ಅವುಗಳಿಗೆ ಪೂರಕವಾದಂತಹ ಆಹಾರ ವಿಹಾರ ಶೈಲಿಗಳನ್ನ ಅಳವಡಿಸಿಕೊಳ್ಳದೇ ಇದ್ದರೆ
ಕ್ರಮೇಣದಲ್ಲಿ ತಾನೇ ತಾನಾಗಿ ಹುಣ್ಣುಗಳಾಗ್ತವೆ, ಗಾಯಗಳಾಗ್ತವೆ, ಆ ಗಾಯಗಳು ಹಾಗೆ ಉಳಿದುಕೊಳ್ಳುತ್ತೆ. ಅಂತಹ ರೋಗಗಳಲ್ಲೂ ಕೂಡ ಈ ತರಹ ಗಂಜಿಗಳನ್ನು ಉಪಯೋಗಿಸ್ತಕ್ಕಂಥದ್ದು ಶ್ರೇಯಸ್ಕರ, ಅದು ಒಳ್ಳೆಯದಾಗತ್ತೆ. ಆ ಗಾಯಗಳು ವಾಸಿ ಆಗ್ತವೆ. ಅಲ್ಲಿ ವಿಲೇಪಿಯನ್ನು ಉಪಯೋಗಿಸ್ರಿ. ಇದು ಪಥ್ಯ. ಅಂತಹ ರೋಗಿಗಳಿಗೆ ಅನ್ನ ಹೇಗೆ ಕೊಡಬೇಕು? ಭಾತ್ ರೂಪದಲ್ಲಿ ಕೊಡಬಾರ್ದು, ವಿಲೇಪಿ ರೂಪದಲ್ಲೇ ಕೊಡಬೇಕು. ನೀರು ಇರಬೇಕು, ಅನ್ನನೂ ಇರಬೇಕು. ಆ ಥರದ್ದು. ಮತ್ತು ಇದನ್ನು ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನನೂ ಉಪಯೋಗಿಸ್ತೀನಿ, ರಾತ್ರಿನೂ ಉಪಯೋಗಿಸ್ತೀನಿ, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರದ್ದು ಶೆಲ್ಫ್ ಲೈಫ್ ಅಂತಕ್ಕಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ಆಗಿಂದಾಗೇನೆ ಮಾಡಿಕೊಂಡು ಊಟ ಮಾಡಬೇಕು. ತರ್ಪಣಿ ಇದು ಪೋಷಣೆಯನ್ನು ಮಾಡುತ್ತೆ ಮತ್ತು ತೃಪ್ತಿಯನ್ನು ಕೂಡ ಕೊಡುತ್ತೆ. ಇಂತಹ ಒಂದು ಅನ್ನ ವಿಲೇಪಿನ ತೃಷ್ಣ, ಬಾಯಾರಿಕೆ, ಅತಿಯಾಗಿ ಬಾಯಾರೋದು ಅದನ್ನು ನಿವಾರಿಸುತ್ತೆ. ಜ್ವರವನ್ನು ಕೂಡ ನಿವಾರಿಸುತ್ತೆ ಅಂತ ನಮ್ಮ ಆಚಾರ್ಯರುಗಳು ಹೇಳಿದ್ದಾರೆ. ಈಗ 4ನೇ ಅಂಶ ಯಾವಾಗುಗೆ ಬರೋಣ. ಯಾವಾಗೂ ಈಗಿನ ನೋಡಿದ್ವಿ, ಅಲ್ಲಿ ನೀರೇ ಇರೋದಿಲ್ಲ. ನೀರಂತಕ್ಕಂಥದ್ದು ಬಹಳ ಕಡಿಮೆ. ಏನು ಹೇಳಿದ್ವಿ? ಸ್ಯಾದ್ ಯಾವಾಗೂರು ವಿರಲ ದ್ರವ. ಮಂಡದಲ್ಲಿ ಏನು ಹೇಳಿದ್ರಿ? ಸಿಕ್ತೈರ್ ವಿರಹಿತೋ ಮಂಡಹ. ಅಲ್ಲಿ ಇಲ್ವೇ ಇಲ್ಲ. ಇಲ್ಲಿ ವಿರಲ ದ್ರವ ಅಂತ ಹೇಳಿದ್ದಾರೆ, ವಿರಹಿತ ದ್ರವ ಅಂತ ಹೇಳಿಲ್ಲ. ವಿರಲ ದ್ರವ. ವಿರಲ ದ್ರವ ಅಂದರೆ ನೀರಿನ ಅಂಶ ಇರುತ್ತೆ, ಪೂರ್ತಿ ಇಂಬ್ರಾಗಿ ಉದುರುದುರು ಇರಲ್ಲ. ಇದು ಸ್ವಲ್ಪ ತಣ್ಣಗಾಯಿತು ಅಂದರೆ ಬಿಕ್ಕಳುತ್ತೆ. ಇದನ್ನು ಯಾವಾಗು ಅಂತ ಕರೀತಾರೆ. ಈ ಯಾವಾಗುವ ಕೂಡ ದೀಪನಿ, ಲಘು, ತೃಷ್ಣಘ್ನಿ, ಬಸ್ತಿಶೋಧನಿ, ಶ್ರಮಗ್ಲಾನಿಹರಿ, ಪಥ್ಯ, ಜ್ವರೇ ಚೈವಾತಿ ಸಾರಕೆ. ಅನ್ನದ ಮಾಡೋ ಅಂತಹ ಈ ಗಂಜಿ, ಅನ್ನದ ವೆರೈಟಿ ಏನಿದಾವೋ ಅವೆಲ್ಲವಕ್ಕೂ ಕೂಡ ದೀಪನಿ, ಲಘು, ತೃಷ್ಣಘ್ನಿ, ಬಸ್ತಿಶೋಧನಿ. ಇಲ್ಲಿ ಬಸ್ತಿಶೋಧನಿ ಅಂತ ಹೇಳಿದರೆ ಇದೇನು ಮಾಡುತ್ತೆ ಅಂದರೆ ಮೂತ್ರ ಸರಿಯಾಗಿ ಹೋಗಲ್ಲ, ತಡೆದು ಹೋಗುತ್ತೆ ಅಂತಕ್ಕಂತಹ ಪ್ರಸಂಗದಲ್ಲೂ ಕೂಡ ಈ ತರಹ ಮಾಡಿದರೆ ಬಸ್ತಿಶೋಧನಿ. ಬಸ್ತಿ ಅಂದರೆ ಮೂತ್ರಾಶಯವನ್ನು ಸಲೀಸು ಮಾಡಿ ಹೊರಗಡೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡುತ್ತೆ. ಶ್ರಮ ಗ್ಲಾನಿ ಹರಿ, ಶ್ರಮ ಪರಿಹಾರ ಮಾಡುತ್ತೆ. ಗ್ಲಾನಿ ಅಂತ ಹೇಳಿದ್ರೆ ಮನಸ್ಸಿಗೆ ಕೌದಿರೋ ಅಂತಹ ಮಂಕು, ಏನು ಮಾಡೋಕ್ಕೂ ಇಷ್ಟ ಇಲ್ಲ, ಏನೋ ಒಂಥರ ಅನಿಸುತ್ತೆ, ಹಾಗೆ ಹೀಗೆ, ಈ ಮನಸ್ಸನ್ನು ಕೂಡ ನಿಯಮನ ಮಾಡುವಂತಹದ್ದು ಅನ್ನ. ಹಾಗಾಗಿ ಇದನ್ನು ಒಂದು ಪರಿಪೂರ್ಣ ಆಹಾರ ಅಂತ ನಾವು ಕರೆಯೋದು. ಹಾಲಿನ ನಂತರ ಸಂಪೂರ್ಣವಾಗಿ ನಮ್ಮನ್ನು ಪೋಷಣೆ ಮಾಡ್ತಕ್ಕಂಥದ್ದು ಅನ್ನ ಅಂತ ಯಾಕೆ ಕರೆಯೋದು ಅಂದರೆ ಇದು ಮನಸ್ಸನ್ನು ಕೂಡ ನೇರವಾಗಿ ಪೋಷಣೆ ಮಾಡುತ್ತೆ, ಸರ್ವೇಂದ್ರಿಯಗಳನ್ನು ಪೋಷಣೆ ಮಾಡುತ್ತೆ. ಶ್ರಮ ಗ್ಲಾನಿ ಹರಿ, ಪಥ್ಯ ಜ್ವರೇ. ಶ್ರಮ ಇರುವಾಗ, ಗ್ಲಾನಿ ಇರುವಾಗ, ಜ್ವರ ಇರುವಾಗ ಮತ್ತು ಅತಿಸಾರ ಇರುವಾಗ ಈ ತರಹ ಯಾವಾಗುವನ್ನು ಕೊಡಬೇಕು. ಆದರೆ ಈ ಅತಿಸಾರ ಇರುವಾಗ ಕ್ರಮವಾಗಿ ಮಂಡದಿಂದ ಪೇಯದಿಂದ ವಿಲೇಪಿ, ನಂತರ ಯಾವಾಗು ಈ ಥರ ಬರಬೇಕು. ಹೀಗೆ ಒಂದೇ ಸರಿಗೆ ಯಾವಾಗೂ ಮಾಡಿ ಕೊಡೋ ಅಂಥದ್ದಲ್ಲ. ಅತಿಸಾರದಲ್ಲಿ ಅಗ್ನಿ ನಾಶ ಅಂತ ಆಗಿರುತ್ತೆ, ಅಗ್ನಿ ಮಂದ್ಯ ಅಲ್ಲ, ಅಗ್ನಿ ನಾಶ ಅಂತ ಆಗಿರುತ್ತೆ. ಆ ಅಗ್ನಿಯನ್ನು ಹದಬರಿತು ಕ್ರಮೇಣವಾಗಿ ವೃದ್ಧಿ ಮಾಡೋಂಗೆ ಈ ಮಂಡ, ಪೇಯ, ವಿಲೇಪಿ ಯಾವಾಗುವನ್ನ ಕೊಟ್ಟು ಆಮೇಲೆ ಭಾತಿಗೆ ಬರಬೇಕು ಅಂತ ಇದೆ. ಈ ಕ್ರಮವನ್ನು ಅರ್ಥಕೊಂಡು ಮಾಡಿದಾಗ ಅತಿಸಾರದಲ್ಲೂ ಕೂಡ ನಾವು ಯಾವಾಗುವನ್ನು ಕೊಡಬಹುದು, ಅಗ್ನಿ ದೀಪನವನ್ನು ಮಾಡಬಹುದು. ನೆನಪಿರಲಿ, ಶುಂಠಿ, ಸೈಂಧವ ಇವು ಜೊತೆಯಾಗಿ ಇರಲೇಬೇಕು. ಸರಿನಾ? ಸೊ ಇದಿಷ್ಟು ಪಾರ್ಟು ನಾವು ಆಯುರ್ವೇದದ್ದು. ಇನ್ನು ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳಿ ಎಲೋಪತಿಗೆ ಬರೋಣ. ಎಲೋಪತಿ ಅಂತ ಹೇಳಿದ್ರೆ ನಾವು ಮಾಡರ್ನ್ ಸೈನ್ಸ್ ಪ್ರಕಾರ ರೈಸಿಗೆ ಏನೇನು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಅದು ಯಾಕೆ ಅಷ್ಟು ಮುಖ್ಯ ಅಂತಕ್ಕಂಥದ್ದು. ಇಲ್ಲಿ ಕಂಪೋಸಿಷನ್ಸಲ್ಲಿ ಹೇಳಿದ್ವಿ ನಾವು 80% ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಒಂದು 6 to 7% ಇದೆ, ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಪರ್ಟಿಕ್ಯುಲರ್ಲಿ ಅದು ಫ್ಯಾಟ್ ಅಲ್ಲ, ಫ್ಯಾಟಿ ಆ್ಯಸಿಡ್ ಅಂದರೆ ಈಸಿ ಟು ಅಸಿಮಿಲೇಟ್. ಅದು ಎಲ್ಲಿ ಹೋಗುತ್ತೋ ಅಲ್ಲಿ ಸುಲಭವಾಗಿ ಜೀರ್ಣ ಆಗಿ ಮೈಗೆ ಶಕ್ತಿ ಕೊಟ್ಬಿಡುತ್ತೆ ಅಂತ ಅದನ್ನು ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ. ಇದು ಎಸೆನ್ಷಿಯಲ್ ಫ್ಯಾಟು. ಇದು ಒಂದು 3-5% ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ ಮತ್ತು ಮಿನರಲ್ಸ್ ಇದೆ ಅಂತ. ಮಿನರಲ್ಸನ್ನು ನಾನಿವತ್ತು ಫೋಕಸ್ ಮಾಡ್ತಾ ಇಲ್ಲ. ವಿಟಮಿನ್ಸಿಗೆ ಬರೋಣ. ಇದರಲ್ಲಿರೋ ಪ್ರೋಟೀನ್ ಏನಿದೆ 6 to 7%. ಇದು ಕೂಡ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದು, ಸುಲಭವಾಗಿ ಮೈಗೆ ಅಂಟ್ಕೊಳ್ಳೋ ಅಂತಹ ಅವಸ್ಥೆಯಲ್ಲೇ ಇರುತ್ತೆ. ಯಾಕಂದರೆ ಇದು ಕಾರ್ಬೋಹೈಡ್ರೇಟಿನ ಜೊತೆಗೆ ಬಂದಿರುತ್ತೆ. ಇದು ಬೇರೆ ಪ್ರೋಟೀನಿನ ಥರ ನಮ್ಗಳಿಗೆ ಯಾರಿಗೂ ತೊಂದರೆ ಮಾಡೋದಿಲ್ಲ. ಇದು ಹೆಚ್ಚು ನರಿಶ್ಮೆಂಟೇ ಕೊಡ್ತಕ್ಕಂಥದ್ದು. ಹಾಗಾಗಿ ರೈಸಲ್ಲಿರ್ತಕ್ಕಂತಹ ಪ್ರೋಟೀನು ನಮ್ಮ ತಾಯಿನೇ, ಆಯಿತಾ? ಫ್ಯಾಟಿ ಆ್ಯಸಿಡ್ಸು ನಮ್ಮ ತಾಯಿನೇ. ಮೂಲತಃ ಕಾರ್ಬೋಹೈಡ್ರೇಟ್ಸ್ ಅಂತೇನು ಹೇಳ್ತಾರೋ ಅದೆಲ್ಲ ನಮ್ಮ ತಾಯಿನೇ. ಯಾಕಂದರೆ ತನ್ನಂತ ಏನು ಉಳಿಸ್ಕೊಳ್ದಲೇ
100% ಎನರ್ಜಿ ಕೊಟ್ಬಿಡತ್ತೆ. ಸೊ ಇದನ್ನು ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಮಾಡಿಕೊಡ್ತಕ್ಕಂತಹ ಕೆಟಲಿಸ್ಟ್ ಅಂತ ಹೇಳಿದ್ರೆ, ಯಾರು ಇದನ್ನು ಶೀಘ್ರವಾಗಿ ಪರಿವರ್ತಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ವಿಟಮಿನ್ B1, B2 ಮತ್ತು B3, ಥಯಾಮಿನ್, ರೈಬೋಫ್ಲವಿನ್ ಮತ್ತು ನಿಯಾಸಿನ್, ಈ 3 ಅಂಶಗಳು ಏನಿದಾವೋ ಇವು ನಮ್ಮ ಈ ರೈಸನ್ನು ನಮಗೆ ಅಂಟಿಸೋ ಅಂತಹ ಕೆಲಸ ಮಾಡ್ತಕ್ಕಂಥದ್ದು. ವಿಟಮಿನ್ B ಕಾಂಪ್ಲೆಕ್ಸ್, ಆಯಿತಾ, ಮುಂಚೆ ನಾವೆಲ್ಲ ಸಣ್ಣರಿರುವಾಗ ವಿಟಮಿನ್ B ಕಾಂಪ್ಲೆಕ್ಸ್ ಕಮ್ಮಿಯಾಗಿದೆ, ಬಾಯಿ ಒಡೆದಿದೆ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಏನೋ ಮೈ ಕೈ ನೋವು ಇಳಿಯುತ್ತೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪ ಡಾಕ್ಟ್ರು, ಸುಮ್ಮನೆ ಅನ್ನದ ಗಂಜಿ ಕುಡಿ ಹೋಗ್ರಿ, ಆ ವಿಟಮಿನ್ ಗುಳಿಗೆಗಳೆಲ್ಲ ಯಾಕೆ ತಗೊಂತೀರ, ಅದು ಅವರಿಗೆ ನಿಮಗೆ ಮೈಗೆ ಹತ್ತುತ್ತೋ ಬಿಡುತ್ತೋ, ಎಷ್ಟೊತ್ತಿಗೆ ಹತ್ತುತ್ತೋ ಯಾರಿಗೆ ಗೊತ್ತು, ಅನ್ನದ ಗಂಜಿ ಕುಡೀರಿ ಸಾಕು ಅಂತ ಹೇಳೋರು. ಸೊ ಅವಾಗೆಲ್ಲ ಪಾಲಿಶ್ಡ್ ರೈಸ್ ಅಷ್ಟು ಇರಲಿಲ್ಲ. ಇವನ್ ಸ್ಟೀಮ್ ರೈಸ್ ತಂದ್ರೂ ಅದು ಮೇಲೆಲ್ಲ ಎಣ್ಣೆ ಜಿಡ್ಗಿಡ್ಡಿ ಎಲ್ಲ ಮಸ್ತ್ ಇರ್ತಿತ್ತು. ಅದನ್ನು ಗಂಜಿ ಮಾಡಿ ಕುಡಿದ್ರೆ ಭಯಂಕರ ಸ್ವಾದಿಷ್ಟ. ಬೇಸಿಗೆಯಲ್ಲಿ ನಮ್ಮ ಮನೆಯಲ್ಲಿ ಮೇಜರ್ ಫುಡ್ ಅಂತ ಹೇಳಿದ್ರೆ ಅನ್ನದ ಗಂಜಿ. ನಾವು ಕೇಳ್ತಾ ಇದ್ದ, ಅಮ್ಮ ಗಂಜಿ ಯಾವಾಗ ಮಾಡ್ತೀಯಾ, ಬೆಳಗ್ಗೆ ಏನೇ ತಿಂಡಿ ಇರಲಿ 2 ತಿಂಗಳು ಫುಲ್ ರಜಾ ಇರ್ತಾಯಿತ್ತು ಸಮ್ಮರ್, ಅಮ್ಮ ಗಂಜಿ ಯಾವಾಗ ಮಾಡ್ತೀಯಾ. ಸೊ ನಾವೆಲ್ಲ ಗಂಜಿ ಬೇಬೀಸ್. ಈ ವಿಟಮಿನ್ B1 ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸುಲಭವಾಗಿ ಕಾರ್ಬೋಹೈಡ್ರೇಟು ನಮ್ಮ ದೇಹದಲ್ಲಿ ಎನರ್ಜಿನ ಬಿಟ್ಬಿಡ್ಬೇಕು, ಆ ಒಂದು ಕೆಲಸನ ನಮಗೆ ಥಿಯಾಮಿನ್ ಅಥವಾ ವಿಟಮಿನ್ B1 ಅಂತಕ್ಕಂಥದ್ದು ಮಾಡುತ್ತೆ. ಅದ್ರ ಜೊತೆಗೆ ಇದೇನು ಮಾಡುತ್ತೆ ಗೊತ್ತಾ, ಹಾರ್ಟ್ ಹೆಲ್ತನ್ನು ನೋಡುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಅಕ್ಕಿಯಿಂದ ಮಾಡಿದ ಅನ್ನ ಪ್ರಧಾನವಾಗಿ ನಮ್ಮ ಹಾರ್ಟಿಗೆ ರಕ್ಷಣೆಯನ್ನು ಕೊಡುತ್ತೆ, ಅದರ ಆರೋಗ್ಯದ ಮೇಂಟೆನೆನ್ಸನ್ನು ಇದೇ ಮಾಡುತ್ತೆ. ಬರ್ಕೊಂಬಿಡಿ, ಅಕ್ಕಿಯಿಂದ ನಮ್ಮ ದೇಹಕ್ಕೆ ಸುಲಭವಾಗಿ ಶಕ್ತಿ ಸಿಗುತ್ತೆ. ಅಕ್ಕಿಯ ಅನ್ನ ಮಾಡಿರುವಾಗ ಅದು ನಮ್ಮ ದೇಹಕ್ಕೆ ಸುಲಭವಾಗಿ ಶಕ್ತಿನ ಬಿಟ್ಕೊಡುತ್ತೆ. ಅದಕ್ಕೆ ವಿಟಮಿನ್ B1 ಕಾರಣ. ಜೊತೆಗೆ ಇದು ನಮ್ಮ ಹಾರ್ಟನ್ನು ತುಂಬ ಪೂರಕವಾಗಿ ರಕ್ಷಣೆ ಮಾಡುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಂಜೈಮ್ಸು, ಎನರ್ಜೀಸು ಎಲ್ಲದನ್ನು ಕೊಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂದರೆ, ನ್ಯೂರೋ ಟ್ರಾನ್ಸ್ಮಿಟರ್ನ ಸಿಂಥಸಿಸ್ ಮಾಡುತ್ತೆ, ಅವುಗಳ ಪ್ರೊಡಕ್ಷನನ್ನು ಕೂಡ B1 ಮಾಡುತ್ತೆ. ಒಂದು ನಿಮಿಷ. ಎಸ್, ಸೊ ನಾನಿವಾಗ ಮತ್ತೆ ಮೊಬೈಲಿಂದ ಜಾಯ್ನ್ ಆಗಿದ್ದೀನಿ, ಏನು ಲ್ಯಾಪ್ಟಾಪಲ್ಲಿ ವ್ಯತ್ಯಾಸ ಆಗಿ ಅದು ಹೋಯಿತು. ವಿಟಮಿನ್ B1 ಇಷ್ಟೊಂದೆಲ್ಲ ಮಾಡುತ್ತೆ. ನಮ್ಮ ಬ್ರೈನ್ ಮತ್ತು ನರ್ವ್
ಸಿಸ್ಟಮ್ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಬರುತ್ತೆ. ಆ ವ್ಯವಸ್ಥೆ ಚೆನ್ನಾಗಿದ್ರೆ ನಮ್ಮೆಲ್ಲ ಕೆಲಸಗಳು ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಅಂಥದನ್ನು ಕೂಡ ಈ B1 ಅಂತಕ್ಕಂಥದ್ದು ರೆಗ್ಯುಲೇಟ್ ಮಾಡುತ್ತೆ. ಸರಿನಾ? ಹಾಗೆ B2ಗೆ ಬರೋಣ. ಹಾಗಿದ್ರೆ B2 ಏನ್ ಮಾಡುತ್ತೆ? ಅದು ಕೂಡ ಸೇಮ್ ವೇ. ಈ ಬಿ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ನಾವು ತಗೊಂಡಿರತಕ್ಕಂಥ ಆಹಾರ ಸುಲಭವಾಗಿ ಶಕ್ತಿಯನ್ನು ಬಿಟ್ಕೊಡೋದು ಹೇಗೆ ಅದ್ರ ಮೇಲೆನೆ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಇದನ್ನ B2 ಕೂಡ ಮಾಡುತ್ತೆ. ಸುಲಭವಾಗಿ ನಮಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಏನೇನಿದೆಯೋ ಅದೆಲ್ಲದು ಸುಲಭವಾಗಿ ನಮ್ಮ ದೇಹಕ್ಕೆ ಅಂಟ್ಕೋಬೇಕು, ಅದರದ್ದು ಶಕ್ತಿಯನ್ನ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಮಾಡುತ್ತೆ. ಇದ್ರ ಜೊತೆಗೆ B2 ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಯಾವ್ದೋ ಕಾರಣಗಳಿಂದಾಗಿ ಫ್ರೀ ರಾಡಿಕಲ್ಸ್ ಅಂತಕ್ಕಂಥದ್ದು ಪ್ರತಿಯೊಂದು ಜೀವಕೋಶದ ಸುತ್ತ ಆಚೆ ಈಚೆ ಹೋಗ್ತಾ ಇರುತ್ತೆ. ಆ ಫ್ರೀ ರಾಡಿಕಲ್ಸ್ ನ ಈ ನಮ್ಮ ಅನ್ನ ಅಥವಾ ಅನ್ನದ ಗಂಜಿಗಳು ರೆಗ್ಯುಲೇಟ್ ಮಾಡಿ ಹೊರ ತಳ್ಳತ್ತೆ. ಸೆಲ್ ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅನ್ನದಲ್ಲಿರ್ತಕ್ಕಂತಹ ವಿಟಮಿನ್ಗಳು ಮತ್ತೆ ಅನ್ನದ ಸಾರ ಸತ್ವ ಅಂತ ಏನು ಹೇಳ್ತಾ ಇದೀವೋ ಅದು ನಮ್ಮ ದೇಹಕ್ಕೆ ಏನೇನ್ ಕೊಡುಗೆ ಕೊಡ್ತಾ ಇದೆ ಅನ್ನೋಂಥದ್ರದ ವೈಜ್ಞಾನಿಕ ವಿಶ್ಲೇಷಣೆ ಇದು. ಸರಿನಾ? ಅಷ್ಟಲ್ದಲೇನೆ ನಮ್ಮ ಕಣ್ಣುಗಳಿಗೂ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ. ವಿಟಮಿನ್ B2 ಅಂತಕ್ಕಂಥದ್ದು ನಮ್ಮ ಕಣ್ಣುಗಳಿಗೆ ಪ್ರೊಟೆಕ್ಷನ್ ಕೊಡುತ್ತೆ, ಹೆಲ್ದಿ ವಿಷನ್ ಅನ್ನ ಕೊಡುತ್ತೆ. ಹಾಗೆ ಕ್ಯಾಟ್ರಾಕ್ಟ್ ಬೆಳಿಬಾರ್ದು ಅಂತ ಹೇಳಿದ್ರೆ ನಾವು ಪರಿಪೂರ್ಣ ರೂಪದ ಅಕ್ಕಿಯ ಅನ್ನವನ್ನ ಉಪಯೋಗಿಸ್ಬೇಕು. ಇದು ನಮ್ಮ ಡೈಲಿ ಫುಡ್ ಅಲ್ಲಿ ಇನ್ಕಾರ್ಪೊರೇಟ್ ಆಗಿರ್ಬೇಕು. ಹಾಗೆ ಮೂರನೇದನ್ನ ನೋಡೋಣ. ಇನ್ನು ಒಂದು ವಿಷಯ B2 ಏನಿದೆಯಲ್ಲ ಇದು ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ ಕಾಂಪ್ಲೆಕ್ಷನ್ನು, ನಮ್ ಕಲರು, ನಮ್ ಹೆಲ್ತ್, ನಮ್ ಸ್ಕಿನ್ ಸಾಫ್ಟ್ ಆಗಿದೆ, ಪೋರಸ್ ಆಗಿದೆ, ಬ್ರೀತ್ ಮಾಡುತ್ತೆ, ಸ್ವೆಟ್ ಚೆನ್ನಾಗಾಗುತ್ತೆ. ಇದೆಲ್ಲದನ್ನು ನೋಡ್ಕೊಳ್ತಕ್ಕಂಥದ್ದು ವಿಟಮಿನ್ B2. ಸರಿನಾ? ವಿಟಮಿನ್ B3ಗೆ ಬರೋಣ. ಇದು ಸೇಮ್ ಪ್ರೋಟೀನು, ಫಸ್ಟ್ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತೆ ಫ್ಯಾಟಿ ಆಸಿಡ್ಸ್ ಇವೇನಿದೆಯೋ ಇವೆಲ್ಲವೂ ಶೀಘ್ರವಾಗಿ ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ಪ್ರದಾನಿಸುವ ಹಾಗೆ ಮಾಡುತ್ತೆ. ಸೊ ಇದು ಇನ್ನು ಒಂದು ಮೇಜರ್ ವರ್ಕ್ ಏನ್ ಮಾಡುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್, ಪರ್ಟಿಕ್ಯುಲರ್ಲಿ ಹಾರ್ಟ್ ಅಂಡ್ ಹಾರ್ಟ್ ಮಸಲ್ಸ್ ಗಳಿಗೆ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ನಮ್ಮ ಜೀವಕೋಶಗಳಿಗೆ, ನಮ್ಮ ಟಿಶ್ಯೂಗಳಿಗೆ ಅವ್ಯಾಹತವಾಗಿ ಬರೋ ಹಂಗೆ ಮಾಡುತ್ತೆ. ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ LDL ಅಂತಕ್ಕಂಥದ್ದು ಏನಿದೆ ಅದನ್ನ ಗಣನೀಯವಾಗಿ ಸುಟ್ಟಾಕಿ ಕಡಿಮೆ ಮಾಡ್ಬಿಡುತ್ತೆ. ಇದುವರೆಗೂ ನೀವೆಲ್ಲ ಕೇಳಿರ್ತೀರಾ ಅನ್ನ ಉಂಡ್ರೆ ದಪ್ಪ ಆಗ್ತಾರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಅಕ್ಕಿಯಿಂದ ಮಾಡಿದಂತಹ ಅನ್ನವನ್ನ ಉಪಯೋಗಿಸಿದ್ರೆ, ಸರಿಯಾದ ರೀತಿಯಲ್ಲಿ ಮಾಡಿ ಉಪಯೋಗಿಸಿದ್ರೆ ನಮ್ಮ ದೇಹದಲ್ಲಿರುವ ಬೇಡವಾಗಿರುವಂತಹ ಕೊಬ್ಬನ್ನ ಕರಗಿಸಿ ನಮ್ಮ ದೇಹಕ್ಕೆ ರಕ್ಷಣಾತ್ಮಕವಾಗಿ, ಪೋಷಣಾತ್ಮಕವಾಗಿ ಇರಬೇಕಾಗಿರುವಂತಹ HDL ಅನ್ನ ನಮಗೆ ಈ ಒಂದೇ ಒಂದು ಫುಡ್ ವ್ಯವಸ್ಥೆ ಮಾಡಿ ಕೊಡುತ್ತೆ. ಇದು ನಮ್ಮಮ್ಮ ಅಲ್ವಾ? ನೆಕ್ಸ್ಟ್ B3 ಇನ್ನೊಂದು ಸೇಮ್ ಕೆಲಸ ಮಾಡುತ್ತೆ. ಸಿಂಥಸಿಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಹೆಲ್ದಿ ಬ್ರೈನ್ ಫಂಕ್ಷನಿಂಗ್. ಸೊ ಇದೆಲ್ಲ ಗುಡ್ ಕ್ವಾಲಿಟೀಸ್ ಆಯ್ತು. ಅದೇ ಒಂದ್ ವೇಳೆ ಇದೇ B1, B2, B3 ಡೆಫಿಷಿಯನ್ಸಿ ಆದ್ರೆ ಏನೇನ್ ಬರುತ್ತೆ? B1 ಡೆಫಿಷಿಯನ್ಸಿ ಆದ್ರೆ ಮಸಲ್ ವೀಕ್ನೆಸ್, ಕೈ ಕಾಲೆಲ್ಲ ಸೋತು ಬೀಳುತ್ತೆ, ಬಲ ಇಲ್ದಂಗ ಆಗತ್ತೆ. ಆಮೇಲೆ ಕ್ರಾನಿಕ್ ಆಗಿ ತುಂಬಾ ಆಳವಾಗಿ ದೀರ್ಘಕಾಲದಲ್ಲಿ ವಿಟಮಿನ್ B1 ಕೊರತೆ ಬಂತು ಅಂದ್ರೆ ಹಾರ್ಟ್ ಫೇಲ್ಯೂರಿಗಳಿಗೆ ಕಾರಣ ಆಗತ್ತೆ. ಅರ್ಥ ಆಯ್ತಾ? ಹಾರ್ಟ್ ಫೇಲ್ಯೂರ್, BP ಇರೋರು ಅನ್ನ ಉಣ್ಬಾರ್ದು, ಶುಗರ್ ಇರೋರು ಅನ್ನ ಉಣ್ಬಾರ್ದು. ಏನ್ ಸಮಸ್ಯೆಗೆ ಹೋಗ್ತಾ ಇದೀವಿ ನೋಡ್ಕೊಳ್ಳಿ ಸ್ವಲ್ಪ. ಇನ್ನು ಒಂದು ಮೇಜರ್ ಪಾಯಿಂಟ್, ಮೂರನೇದು ಹೇಳ್ತೀನಿ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿದೆ B1ಗೆ ಅಲ್ವಾ? ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ನಮಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀವಿ. ಸರಿಯಾ? ಡಿಸ್ಓರಿಯೆಂಟೇಷನ್, ನಾವೇನ್ ಮಾಡ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ, ಯಾವ ಕೆಲಸ ಮಾಡ್ತಾ ಇದೀವಿ ಅವುಗಳಿಗೆ ಕೋಆರ್ಡಿನೇಷನ್ ತಪ್ಪೋಗುತ್ತೆ. ಯಾರೋ ಏನೋ ಕೇಳಿದ್ರೆ ನಾವೇನೋ ಹೇಳೋದು, ಈ ತರದ್ದು ಕೂಡ ಲಾಂಗ್ ಟರ್ಮ್ ಡೆಫಿಷಿಯನ್ಸಿಯಲ್ಲಿ ಬರ್ತಕ್ಕಂತಹ ಸಮಸ್ಯೆ. ಜೊತೆಗೆ ಓಡಾಡೋದಕ್ಕೆ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಇದು ವಿಟಮಿನ್ B1 ಡೆಫಿಷಿಯನ್ಸಿಯಿಂದ. ಹಾಗಾದ್ರೆ ವಿಟಮಿನ್ B2 ಇದೇನ್ ಮಾಡುತ್ತೆ? B2 ಡೆಫಿಷಿಯನ್ಸಿಯಿಂದ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಬರುತ್ತೆ. ಸರಿಯಾ? ನಮ್ ಬಾಯಿ ಹುಣ್ಣು ಆಗತ್ತೆ, ಬಾಯಿ ಒಡೆದೋಗುತ್ತೆ ಅಂತ ಹೇಳ್ತೀವಲ್ಲ, ಅದೆಲ್ಲದೂ ಕೂಡ
B2 ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಸ್ಕಿನ್ ಕಾಂಪ್ಲೆಕ್ಷನ್ ಹೋಯ್ತು, ಹೆಚ್ಚೆಚ್ಚು ಬೊಕ್ಕೆ ಎದ್ದೇಳ್ತವೆ, ಮುಖದ ಮೇಲೆ ಯಾವಾಗ್ಲೂ ಪಿಂಪಲ್ಸ್ ಇರುತ್ತೆ. ನೀವು ಯಾವುದೇ ಮಾಡ್ರನ್ ಅವ್ರ ಹತ್ರ ಹೋಗಿ ಬಿ ಕಾಂಪ್ಲೆಕ್ಸ್ ಮಾತ್ರೆ ಕೊಡ್ತಾರೆ, ಇಲ್ಲ ಮಲ್ಟಿವಿಟಮಿನ್ ಮಾತ್ರೆ ಕೊಟ್ಬಿಡ್ತಾರೆ. ಇದೇನ್ ಕೊಟ್ರು? ಅಫ್ಕೋರ್ಸ್ ಅದೆಲ್ಲದನ್ನು ಅರಗಿಸ್ಕೊಳಕ್ ನಮಗೆ ಸಾಮರ್ಥ್ಯ ಇರೋದಿಲ್ಲ. ಯಾಕೆ ಗೊತ್ತಾ? ಈ ಬಿ ಕಾಂಪ್ಲೆಕ್ಸ್ ಏನಾದ್ರು ಡೆಫಿಷಿಯನ್ಸಿ ಆಯ್ತು ಅಂತ ಹೇಳಿದ್ರೆ ನಾವು ತಿಂದದನ್ನ ಅರಗಿಸ್ಕೊಳ್ಳೋದಕ್ಕೂ ನಾವು ಸ್ವತಃ ಕಷ್ಟಪಡ್ಬೇಕು, ಅರಗೋದಿಲ್ಲ. ಗ್ಲೂಟಮಿನ್ ಸೆನ್ಸಿಟಿವಿಟಿ ಏನಾದ್ರೂ ಒಂದು ಸತೆ ನಮ್ಮ ಕರಳುಗಳಿಗೆ ಬಂತು ಅಂತ ಹೇಳಿದ್ರೆ ಅದನ್ನ ಕುದುರ್ಸೋದಿಕ್ಕೆ, ಅದನ್ನ ಸರಿ ಮಾಡೋದಕ್ಕೆ ಬಹಳಷ್ಟು ಪರಿಶ್ರಮ ಹಾಕ್ಬೇಕು. ಬಿ ಕಾಂಪ್ಲೆಕ್ಸ್ ಹೋಯ್ತು ಅಂತ ಹೇಳಿದ್ರೆ ನಮಗೆ ನಾವು ಸೇವಿಸಿದ ಆಹಾರದಿಂದ ಅದು ಪಚನ ಆಗಿದ್ರು ಅದನ್ನ ಹೀರ್ಕೊಳ್ಳೋ ಸಾಮರ್ಥ್ಯನೇ ಇರೋದಿಲ್ಲ. ಆ ಫ್ಲೋರಲ್ಲೆಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಹಾಗಾಗಿ ಬಿ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದನ್ನ ನಾವು ಯಾವಾಗ್ಲೂ ಸ್ಟೋರ್ ಮಾಡ್ಕೊಂಡಿರ್ಬೇಕು. B3 ಡೆಫಿಷಿಯನ್ಸಿ ಆಯ್ತು ಅಂದ್ರೆ ನಿಲ್ದೇ ಇರ್ತಕ್ಕಂತಹ ಡಯರಿಯಾ, ಅಲ್ಸರೇಟಿವ್ ಕೊಲೈಟಿಸ್ ಇವೆಲ್ಲವೂ ಬರ್ತವೆ. ಡಿಮೆನ್ಷಿಯಾ ಅಂದ್ರೆ ಏನ್ ಹೇಳ್ರಿ? ಮೆಂಟಲ್ ಕನ್ಫ್ಯೂಷನ್, ಡಿಸ್ಓರಿಯೆಂಟೇಷನ್, ಶಾರ್ಟ್ ಮೆಮೊರಿ ಲಾಸ್ ಇವೆಲ್ಲವೂ ಕೂಡ ಬರುತ್ತೆ. ಇದು ಲಾಂಗ್ ಟರ್ಮ್ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಸೊ ಸಿಂಪಲ್ ಆಗಿ ನಾವು ಊಟ ಮಾಡ್ತಕ್ಕಂತಹ ಮೂಲ ಆಹಾರ ಅಕ್ಕಿಯ ಅನ್ನ, ಇದನ್ನೊಂದು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಎಲ್ಲ ಚೆನ್ನಾಗಿರ್ತೀವಿ. ಅಂತದ್ದೇನ್ ವಿಶೇಷ? ಹಾಲಿನ ನಂತರದ 2ನೆಯ ಸ್ಥಾನ ಅಕ್ಕಿಗೆ ಕೊಡ್ತಾ ಇದೀವಿ ಅಂತ ಅಂದ್ರೆ ಅದರ ಅರ್ಥ ಏನು? ಹಾಲಿದೆಯಲ್ಲ, ಹಾಲಿನ ಬಗ್ಗೆ ಮತ್ತೊಂದು ಸಪ್ರೇಟ್ ಆಗಿ ಕ್ಲಾಸ್ ಮಾಡ್ತೀನಿ ನಾನು. ಅದ್ರ ತುರ್ತಾಗಿ ಈಗ ಅನ್ನದ ಮಾಡಿದ ವಿಷಯ ಏನು ಅಂತ ಹೇಳಿದ್ರೆ, ಅನ್ನದ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ, ರಿಜೆಕ್ಷನ್ಸ್ ಇದಾವೆ. ಅವುಗಳನ್ನ ಫಸ್ಟ್ ಬಿಡಿ. ಇದು ಸ್ಟ್ಯಾಪಲ್ ಫುಡ್, ಇಂಡಿಯನ್ ಸ್ಟ್ಯಾಪಲ್ ಫುಡ್, ಇದನ್ನ ಮೊದಲು ಅಳವಡಿಸ್ಕೊಳ್ರಿ. ಹಾಲು ನಮ್ಮ ದೇಹದ ಎಕೋಸಿಸ್ಟಮ್, ನಮ್ಮ ದೇಹದ ಒಳಗಿನ ಪ್ರಕೃತಿ, ಒಳಗಿನ ಪರಿಸರ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ಸಮತೋಲನವಾಗಿ ಇಟ್ಕೊಂಡು ಸರಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಹಾಲು ಬೇಕೇ ಬೇಕು. ಅದರ ನಂತರದ ಸ್ಥಾನನ ನಿಭಾಯಿಸ್ತಕ್ಕಂಥದ್ದು ಈ ಅನ್ನ. ಸರಿನಾ? ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಪ್ರಾಣಿ ಜೀವಕೋಶಗಳು ಏನೇನಿದೆಯೋ, ಈ ಪ್ರಾಣಿ ಜೀವಕೋಶಗಳಿಗೆ ಒಂದು ಜೀವಕೋಶಕ್ಕೆ, ನಮ್ಮ ಈ ಪ್ರಾಣಿ ಜೀವಕೋಶದ ಒಂದು ಕೋಶದ ಸುತ್ತ 6ರಿಂದ 20ವರೆಗೂ ಕೆಲವು ಮೈಕ್ರೋಬ್ಸ್ ಇದಾವೆ. ಮೈಕ್ರೋಬ್ಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾಸ್, ಇನ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಸ್. ಆ ಬ್ಯಾಕ್ಟೀರಿಯಾದಲ್ಲೂ ಗುಡ್ ಅಂಡ್ ಬ್ಯಾಡ್ ಎರಡಿದಾವೆ. ಸರಿಯಾ? ಹಾಲು ಹೇಗೆ ಗುಡ್ ಬ್ಯಾಕ್ಟೀರಿಯಾವನ್ನ ಪೋಷಣೆ ಮಾಡಿ ನಮಗೆ ಇಮ್ಯುನಿಟಿ ಕಟ್ಕೊಡುತ್ತೋ, ನಮ್ಮ ದೇಹದೊಳಗಿನ ಎಲ್ಲಾ ಕ್ರಿಯೆಗಳನ್ನು ಸರಾಗವಾಗಿ ಇಟ್ಕೊಳ್ಳುತ್ತೋ, ಅದಕ್ಕೆ ಈಕ್ವಲಿಯಾಗಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಅನ್ನ ಆ ಕೆಲಸವನ್ನ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಇಟ್ಕೊಳ್ಳುತ್ತೆ. ಎನರ್ಜಿ ಲಿಬರೇಷನ್ಗೆ ಬೇಕಾಗುವಂತಹ ಅದರದ್ದು ಸಿಸ್ಟಮ್ ಏನಿದೆ ಅದನ್ನ ಯಾವಾಗ್ಲೂ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಅನ್ನ ಅಂತಕ್ಕಂಥದ್ದನ್ನ ನಾವು ಉಪಯೋಗಿಸ್ಲೇಬೇಕು. ಗ್ಲೂಟಾಮಿನ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಗೋಧಿಯಿಂದ. ಸರಿಯಾ? ಅತಿಯಾಗಿ ಗೋಧಿ ತಿಂದಾಗ ಆ ಗ್ಲೂಟಾಮಿನ್ ಸೆನ್ಸಿಟಿವಿಟಿ ನಮ್ಮ ಕರಳುಗಳಿಗೆ ಬರುತ್ತೆ. ಅಲ್ಲಿ ನಮ್ಮ ಗುಡ್ ಬ್ಯಾಕ್ಟೀರಿಯಲ್ ಫ್ಲೋರಾ ಕೊಚ್ಕೊಂಡು ಹೋಗುತ್ತೆ. ಸಮಸ್ಯೆ ಯಾರು ಅನುಭವಿಸೋದು? ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಅನ್ನ. ಅದನ್ನ ತಗೊಂಡಾಗ ಡಯೇರಿಯಾ ಮತ್ತೆ ಈ ಅಲ್ಸರೇಟಿವ್ ಕೊಲೈಟಿಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಅನ್ನವನ್ನ ನಾವು ಮಂಡ, ಪೇಯ, ವಿಲೇಪಿ, ಯವಾಗು ಮತ್ತೆ ಭಾತ್ ಇವುಗಳನ್ನ ನಮ್ಮ ಜೀರ್ಣಶಕ್ತಿಯ ಅನುಸಾರವಾಗಿ ಬಳಸ್ತಾ ಬಂದಾಗ, ಇದ್ರ ಜೊತೆಗೆ ಸೈಂಧವ ಲವಣ ಮತ್ತು ಶುಂಠಿಯನ್ನು ಸೇರಿಸಿ ಉಪಯೋಗಿಸ್ತಾ ಬಂದಾಗ ಈ ಎಲ್ಲ ಸಮಸ್ಯೆಗಳಿಂದಲೂ ನಾವು ಹೊರಗೆ ಬರ್ತೀವಿ, ಆರೋಗ್ಯಯುತ ಜೀವನವನ್ನ ಸಂಪಾದಿಸ್ತೀವಿ. ಇದಿಷ್ಟು ನಾವು ಈ ಅನ್ನದ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆ ರೈಸ್ ಬ್ರಾನ್ ಆಯಿಲ್ ಅಂತ ಕೂಡ ಮೊದಲೇ ಹೇಳಿದೆ. ಅದೇನಂದ್ರೆ ವಿಶೇಷವಾಗಿ ನಾನು ಹೇಳಿದೆ, ಅದು ಸುಲಭವಾಗಿ ಪಚನ ಆಗುತ್ತೆ, ಸುಲಭವಾಗಿ ಶಕ್ತಿ ಕೊಡುತ್ತೆ, ಅದಕ್ಕೆ ಯಾವುದೇ ವಿಶೇಷವಾದ ಎಫರ್ಟ್ಸ್ ಬೇಕಾಗಿಲ್ಲ. ಹಾಗೆ ಶುದ್ಧವಾದ ರೈಸ್ ಬ್ರಾನ್ ಆಯಿಲ್ ಅನ್ನ ಕೋಲ್ಡ್ ಪ್ರೆಸ್ ಇಂದ ತೆಗೆದ್ರೆ ಮಾತ್ರ ಅದು ಆಯಿಲ್ ಆಗಿ ಇರುತ್ತೆ. ಅದಕ್ಕೇನಾದ್ರೂ ಕೆಮಿಕಲಿ ಹಾಕಿದ್ರೆ ಅದರಲ್ಲಿ ಬರ್ಬೇಕಾಗಿರೋಂಥ ಯಾವುದೇ ನ್ಯೂಟ್ರಿಷನ್ಸ್ ನಮಗೆ ಸಿಗೋದಿಲ್ಲ. ಆ ಎಣ್ಣೆನ ತುಂಬಾ ದಿನದ ಕಾಲ ಇಡಕ್ ಆಗಲ್ಲ, ಮುಖವಾಸನೆ ಬರುತ್ತೆ, ಅದು ರಿಯಾಕ್ಟ್ ಆಗತ್ತೆ. ಹಾಗಾಗಿ ಅದನ್ನ ಕೆಮಿಕಲಿ ಬೇಕು ಅಂತಲೇ ರಿಫೈನ್ ಮಾಡ್ತಾರೆ. ಇಲ್ಲದೆ ಇದ್ರೆ ಆ ಆಯಿಲ್ ಅನ್ನ ತಗದಾಗಿಂದ ಕಸ್ಟಮರಿಗೆ ತರದ್ರೊಳಗೇನೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದನ್ನ ಕತ್ಲಲ್ಲಿ ಕೂಲಾಗಿ ಡ್ರೈ ಆಗಿರುವಂತ ಪ್ಲೇಸ್ ಅಲ್ಲೇ ಸ್ಟೋರ್ ಮಾಡಬೇಕು. ರೈಸ್ ಬ್ರಾನ್ ಆಯಿಲ್ ಪ್ಯೂರ್ ಆಗಿರ್ಬೇಕು. ಆ ಪ್ಯೂರ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪಾಲಿಶ್ ಮಾಡದೇ ಇರೋ ಅಕ್ಕಿಯನ್ನೇ ಊಟ ಮಾಡಿ. ಆದ್ರೆ ರೈಸ್ ಬ್ರಾನ್ ಆಯಿಲ್ ಅನ್ನ ಡೀಪ್ ಫ್ರೈ ಮಾಡೋದಕ್ಕೆ ರೆಕಮೆಂಡ್ ಮಾಡಲ್ಲ. ಈವನ್ ಮಾಡರ್ನ್ ಸೈನ್ಸ್ ರೆಕಮೆಂಡ್ ಮಾಡಲ್ಲ. ಹಂಗೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಅದು ಸುಟ್ಟೋಗುತ್ತೆ, ಬೇಗ ಕೆಟ್ಟೋಗುತ್ತೆ. ಸೊ ಊಟ ಮಾಡೋದಾದ್ರೆ ಅಕ್ಕಿಯನ್ನೇ ಊಟ ಮಾಡಿ.
ಸೊ ಮುಂದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಪ್ರೈಮರಿ ಫುಡ್ ಅಂತ ಬಂದ್ರೆ ದವಸ ಧಾನ್ಯಗಳಲ್ಲಿ ಅಕ್ಕಿಯೇ ಪ್ರಧಾನ. ಅದನ್ನು ಊಟ ಮಾಡೋದಕ್ಕೆ ಸಂಕೋಚ ಪಡೋದು ಬೇಡ, ನಿಸ್ಸಂಕೋಚವಾಗಿ ಅದನ್ನು ಊಟ ಮಾಡಿ ಎಲ್ಲರೂ ಆರೋಗ್ಯವಾಗಿರೋಣ. ಇದನ್ನ ಹೇಳ್ತಾ ಇವತ್ತಿನ ಈ ಒಂದು ಉಪನ್ಯಾಸಕ್ಕೆ ನಾನು ಒಂದು ಅರ್ಧ ವಿರಾಮ ಇಡ್ತೇನೆ. ಮುಂದಿಂದು ಪ್ರಶ್ನೋತ್ತರ ವೇಳೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ ಡೆಪ್ತ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಎರಡನ್ನ ತೋರಿಸ್ಕೊಡುತ್ತೆ. ಒಂದು ಆಯುರ್ವೇದದ ಆಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ಎಲ್ಲದನ್ನು ಬ್ರೀಫ್ ಆಗಿ ಮಾಡ್ತಾ ಹೋಗಿದ್ದಾರೆ. ಒಂದು ಫುಡ್ ಅಂತ ಅನ್ನೋದನ್ನ ಮಂಡಪೇಯ ವಿಲೇಪಿಗಳು ಇನ್ ಡೆಪ್ತ್ ಜಸ್ಟ್ ಕ್ವಾಂಟಿಟಿ ಆಫ್ ವಾಟರ್ ಅಂಡ್ ಪ್ರಿಪರೇಷನ್ ಮೆಥಡ್ ಅಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಅವ್ರು ಹೇಳಿದ್ದನ್ನ ನೀವು ನಿಮ್ಮ ಯುಕ್ತಿಯಿಂದ ನೀವು ಅಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬಾ ಹೆಲ್ಪ್ ಆಯ್ತು ಅಂತ ಎಲ್ಲರಿಗೂ ಅಂತ ಅನಿಸ್ತಾ ಇದೆ. ಮಧ್ಯಕ್ಕೆ ಯಾರೋ ಒಂದಿಬ್ರು ಮೆಸೇಜ್ ಕೂಡ ಮಾಡಿದ್ದೀರಾ ತುಂಬಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ವಿಲ್ ಗೋ ಟು ಕ್ವೆಶ್ಚನ್ ಆನ್ಸರ್ ಸೆಷನ್. ವಾಟ್ ಅಬೌಟ್ ಮಿಲ್ಲೆಟ್ಸ್ ವಾಟ್ ಅಬೌಟ್ ಮಿಲ್ಲೆಟ್ಸ್ ಕ್ಯಾನ್ ವಿ ಈಟ್ ಎವ್ರಿ ಡೇ ಅಂತ ಇದೆ. ಸೊ ಮಿಲೆಟ್ಸ್ ಅನ್ನ ಆಯುರ್ವೇದ ಆಚಾರ್ಯರು ತೃಣಧಾನ್ಯಗಳು ಅಂತ ಕರೀತಾರೆ. ಅದು ಪ್ರಫೌಂಡ್ ಆಗಿ ಯೂಸ್ ಮಾಡುವಂತದ್ದಲ್ಲ, ಅದನ್ನ ಯೂಸ್ ಮಾಡುವಂತಹ ವಿಧಾನ ಮತ್ತೆ ಅವಧಿ ಬೇರೆ ಬೇರೆ ಇದೆ. ಅದನ್ನ ನಂತರದಲ್ಲಿ ಚರ್ಚಿಸೋಣ. ಅವು ಎಲ್ಲವೂ ಕೂಡ ಅಕ್ಕಿಯಷ್ಟು ಸುಲಭವಾಗಿ ನಮಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡೋದಿಲ್ಲ. ಒಂದೊಂದಕ್ಕೂ ಒಂದೊಂದು ರೀತಿಯ ಗುಣಲಕ್ಷಣಗಳು ಕರ್ಮಗಳು ಇದಾವೆ. ಅವನ್ನ ಪ್ರತ್ಯೇಕವಾಗಿ ತಗೊಳ್ಳೋಣ. ಆದ್ರೆ ಅಕ್ಕಿ ತಗೊಳ್ಳೋದನ್ನ ಬಿಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಇವರೆಲ್ಲ ಯಥೇಚ್ಛವಾಗಿ ಅನ್ನವನ್ನು ಊಟ ಮಾಡಬಹುದು. ಹೌ ಟು ಪ್ರಿಪೇರ್ ರೈಸ್ ಅಂತ ಇದೆ. ಬಹುಶಃ ಇದು ಕಾರ್ಯಕ್ರಮದಲ್ಲಿ ಮೊದ್ಲಿಂದ ಇದ್ದಂತವರಿಗೆ ಗೊತ್ತಾಗಿರುತ್ತೆ. ಭಾತ್ ಅಂತಂದ್ರೆ ಅನ್ನವನ್ನು ಮಾಡೋ ವಿಧಾನವನ್ನು ಹೇಳಿದೀವಿ. ನಿಮಗೆ ಅಕ್ಕಿ ಹೊಸದೋ ಅಳಿದೋ ಗೊತ್ತಾಗದೆ ಇದ್ರೆ ಒಂದು ಅಳತೆಗೆ 6 ಅಳತೆ ನೀರ್ ಹಾಕಿ ಮಾಡಿ ಅಂತ ಹೇಳಿದೀನಿ. ಅಡ್ಗೆ ಮಾಡಿ ಪ್ರವೀಣರಾಗಿರೋಂಥವ್ರಿಗೆ ಅದ್ರಲ್ಲಿ ಗೊತ್ತಾಗತ್ತೆ ಇದು ಹೊಸ ಅಕ್ಕಿಯ ಹಳೆ ಅಕ್ಕಿಯ ಅಂತ. ಅವರು ಅದಕ್ಕೆ ತಕ್ಕಾಗೆ 4 ಲೋಟ ನೀರು 4.25 ಲೋಟ ನೀರು ಹಾಕಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಳತೆಗೆ. ಹೊಸ ಅಕ್ಕಿ ಹಳೆ ಅಕ್ಕಿ ಅಂದ್ರೆ ಏನು ಅನ್ನೋದನ್ನ ಹೇಳೋದು ಮಿಸ್ ಮಾಡಿದೆ, ಅದನ್ನ ಹೇಳ್ತೀನಿ. ಹೊಸ ಅಕ್ಕಿ ಅಂತ ಹೇಳಿದ್ರೆ ಈಗ ಅಷ್ಟೇ ಬೆಳೆದು ಬಂದಿರೋಂತಹ ಅಕ್ಕಿ ಅಂತ ಅಲ್ಲ. ಭತ್ತದಿಂದ ನೀವು ಯಾವಾಗ ಅಕ್ಕಿಯನ್ನ ಬೇರ್ಪಡಿಸ್ತಿರೋ ಅವಾಗ ಅದು ಹೊಸ ಅಕ್ಕಿ ಅಂತ ಆಗತ್ತೆ. ಅದು ಸ್ವಲ್ಪ ನೀರನ್ನ ಹಿಡ್ಕೊಂಡು ಬೆಳೆಯುತ್ತೆ. ಯಾಕಂದ್ರೆ ಅದರಲ್ಲಿ ಯಥೇಚ್ಛವಾಗಿ ನೀರು ಇರೋದ್ರಿಂದ ಬೇಯೋದು ಕಡಿಮೆ, ತುಂಬಾ ಗಂಜಿ ಬಿಡುತ್ತೆ, ಅಗಳಾಗಿ ಇರೋದಿಲ್ಲ. ಅದನ್ನ ಮಾಡುವಾಗ ಹದಬರಿತು ಮಾಡ್ಬೇಕು. ಹಳೆ ಅಕ್ಕಿ ಅಂತ ಆದ್ರೆ ಅದು ಬೇಯೋದಕ್ಕೆ ನೀರು ಮತ್ತೆ ಸಮಯ ಎರಡನ್ನೂ ಜಾಸ್ತಿ ತಗೊಳುತ್ತೆ. ಫಸ್ಟ್ ಟೈಮ್ ಅನ್ನ ಮಾಡೋರಿದ್ರೆ ಸ್ವಲ್ಪ ಅವಕಾಶ ಕೊಟ್ಟು ಅಡಿಗೆ ಮಾಡಿ, ಸರಿ ಆಗತ್ತೆ. ಉಪ್ಪು ಹಾಕದ್ ಮರಿಬೇಡಿ. ಥ್ಯಾಂಕ್ ಯು ಮ್ಯಾಮ್. ಬಸಿದ ಗಂಜಿ ಬಳಸ್ಬೇಕಾ ಅಥವಾ ಚೆಲ್ಬೇಕಾ? ನೀವು ಕಾರ್ಯಕ್ರಮದಲ್ಲಿ ಮಧ್ಯ ಬಂದಿದ್ರೆ ಈ ಪ್ರಶ್ನೆ ಬಂದಿರೋದಕ್ಕೆ ಸಾಧ್ಯ ಇದೆ. ಬಸ್ದಿರೋ ಗಂಜಿಯನ್ನೇ ಪ್ರಧಾನವಾಗಿ ಉಪಯೋಗಿಸಿ. ಅದರಲ್ಲಿ ಹೆಚ್ಚಿನ ಸಾರ ಇರುತ್ತೆ. ನಂತರದಲ್ಲಿ ಆ ಅನ್ನವನ್ನು ಊಟ ಮಾಡಿ. ದಿನ ಬಸಿಯುವಂತ ಅವಶ್ಯಕತೆ ಇಲ್ಲ. ನೀವು ಹೊಸ ಅಕ್ಕಿ ಮಾಡಿದ್ರೆ ಅದು ಗಂಜಿಯನ್ನ ಬಸಿಬಹುದು. ಹಳೆ ಅಕ್ಕಿ ಮಾಡೋದುವಾಗ್ಲೂ ಕೂಡ ಬಸಿಬಹುದು. ಅಗತ್ಯ ನೋಡಿ ಬಸಿರಿ, ಬಸ್ದು ಉಪಯೋಗಿಸ್ಬೇಕು. ಓಕೆ ಮ್ಯಾಮ್. ಇಲ್ಲಿ ಪೂರ್ಣಿಮಾ ಅನ್ನೋರೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಹುರಿದ ಅಕ್ಕಿ ತೊಳೆದು ಅನ್ನ ಮಾಡ್ಬೇಕಾ? ಅಲ್ಲಿ ತೊಳಿಬೇಕಾದ್ರೆ ನೀವು ಮನೆಗೆ ತಂದ್ಮೇಲೆ ವಿಶೇಷವಾಗಿ ಯಾವುದೇ ಪುಡಿಗಳನ್ನ ಹಾಕಿ ಸ್ಟೋರ್ ಮಾಡಿಲ್ಲ ಅನ್ನೋದಾದ್ರೆ ಒಂದ್ಸರಿ ಹಾಗೆ ತೊಳೆದು ನೀಟಾಗಿ ಅದನ್ನು ಬಸ್ತು ಆಮೇಲೆ ಹುರಿದ್ರೆ ಒಳ್ಳೆಯದು. ಜ್ಯೋತಿ ಅವ್ರ ಪ್ರಶ್ನೆ, ನಾವು ಗಂಜಿನ ಮಾರ್ನಿಂಗ್ ಪ್ರಿಪೇರ್ ಮಾಡ್ಬೇಕು ಅಂತ ಅಂದ್ರೆ ಫ್ರೆಶ್ಲಿ ಅನ್ನ ಮಾರ್ನಿಂಗ್ ಪ್ರಿಪೇರ್ ಮಾಡ್ಬೇಕಾ? ಹೌದು, ಎಸ್. ಕೆಲವರಲ್ಲಿ ಇದೆ ಅನ್ನದ ಗಂಜಿ ಅಂತ ಹೇಳ್ಬೇಕಾ. ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೀನಿ, ಗಂಜಿ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದ್ರೆ ಅಕ್ಕಿ ಗಂಜಿವಾ ಅನ್ನದ ಗಂಜಿಯಾ ಅಂತ ಕೇಳ್ತಾರೆ. ಅದೆಂತದ ಅನ್ನದ ಗಂಜಿ? ಅಕ್ಕಿಯಿಂದನೇ ಗಂಜಿ ತೆಗಿಬೇಕು. ನೀವು ಈಗಾಗ್ಲೇ ಮಾಡಿಟ್ಟಿರೋ ಅನ್ನವನ್ನ ಮತ್ತೆ ನೀರಾಕಿ ಬೇಯಿಸಿ ಗಂಜಿ ತೆಗಿಬೇಡಿ. ಅದು ವೇಸ್ಟ್ ಆಫ್ ವೇಸ್ಟ್. ಅದು ಅಲ್ಲ, ಅದು ಗಂಜಿನೂ ಅಲ್ಲ, ಅದು ಪದ್ಧತಿಯೂ ಅಲ್ಲ. ಅದರಿಂದ ನಿಮ್ಗೆ ಯಾವುದೇ ಬೆನಿಫಿಟ್ ಸಿಗಲ್ಲ. ಮಾಡಿಟ್ಟಿರೋ ಅನ್ನದಿಂದ ಮತ್ತೆ ಬೇಯಿಸಿ ಗಂಜಿ ತೆಗಿತೀನಿ ಅನ್ನೋದು ಮೂರ್ಖತನ. ಹೊಸದಾಗಿ ಅಕ್ಕಿಯಿಂದನೇ ಜಾಸ್ತಿ ನೀರಾಕಿ ಬೇಯಿಸಿ ಬಸಿರಿ, ಆ ಗಂಜಿಯನ್ನು ಉಪಯೋಗಿಸ್ರಿ.
And one more thing, ma'am, associated to this question, ಗಂಜಿ ಮಾಡ್ಬೇಕಂದ್ರೆ ಅಕ್ಕಿನ ಫ್ರೈ ಮಾಡ್ಲೇಬೇಕು. ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಅನ್ನೋದು ಮುಖ್ಯ. ಡಯಾಬಿಟಿಸ್ ಅವ್ರಿಗೆ ಕೊಡ್ತಾ ಇದ್ದೀರಾ, ಕ್ಷತಕ್ಷೀಣರಿಗೆ ಕೊಡ್ತಾ ಇದ್ದೀರಾ, ಕುಕ್ಷಿ ರೋಗದವರಿಗೆ ಕೊಡ್ತಾ ಇದ್ದೀರಾ, ಕಫ ಇರೋರಿಗೆ ಕೊಡ್ತಾ ಇದ್ದೀರಾ, ಅತಿ ವಾತದಲ್ಲಿರೋರಿಗೆ ಕೊಡ್ತಾ ಇದ್ದೀರಾ, ಈ ತರ ಬರುತ್ತೆ. ಸಹಜವಾಗಿ ಮನೆಯಲ್ಲೇ ಮಾಡ್ಕೊಂಡು ಹಾಗೆ ಸುಮ್ನೆ ಕುಡಿಯೋದಿಕ್ಕೆ ಅಂತ ಹೇಳಿದ್ರೆ ಉರಿಬೇಕಾದಂತಹ ಅಗತ್ಯ ಇಲ್ಲ. ಆ ಈ ಕಂಡೀಷನ್ ಅಲ್ಲಿ ಡಯಾಬಿಟಿಸ್ ಅವ್ರಿಗೆ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಹುರ್ದು ಗಂಜಿ ಮಾಡಿ. ಅದ್ರಲ್ಲಿ ಅದಿನ್ನೂ ಲಘು ಆಗತ್ತೆ. ಪೂರ್ತಿ ಶಕ್ತಿ ಕೊಡುತ್ತೆ. ಇದಾದ್ಮೇಲೆ ಊಟ ಮಾಡ್ಬೇಕು. ಬರೀ ಗಂಜಿ ಮೇಲೆನೆ ಇದ್ಬಿಡ್ತೀನಿ ಅಂದ್ರೆ ಆಗಲ್ಲ. ಆ ಹೀಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೇದಾಗತ್ತೆ. ಥ್ಯಾಂಕ್ ಯು. ತಂಡುಲೋದಕದ ಬಗ್ಗೆ ಹೇಳಿ, ಹಾಗೇನೆ ಘೃತ, ಪಿತ್ತಶಾಮಕನು ಮತ್ತೆ ಅಗ್ನಿದೀಪನು ಆಗಿ ಹೇಗೆ ಆಕ್ಟ್ ಆಗತ್ತೆ? ಎರಡು ಪ್ರಶ್ನೆ ಇದೆ ಒಬ್ಬರ ಕಡೆಯಿಂದ. ತಂಡುಲೋದಕ ಅಂತ ಹೇಳಿದ್ರೆ ಇಲ್ಲಿ ಎರಡು ಬರುತ್ತೆ. ಒಂದು ಗಂಜಿಗೂ ಕೂಡ ಉದಕ ಅಂತ ಹೇಳೋದಾದ್ರೆ ಅಕ್ಕಿಯನ್ನ ನೆನ್ಸಿಟ್ಟು ತೆಗ್ದಿರೋ ನೀರು ಒಂದು. ಅಕ್ಕಿಯನ್ನ ಕಿವುಚಿ ತೆಗ್ಸಿಟ್ಟಿರೋ ನೀರನ್ನ ತಂಡುಲೋದಕ ಅಂತಾನು ಕರೀತಾರೆ, ಹೀಗೂ ಕರೀತಾರೆ. ಆದ್ರೆ ಅದು ಗಂಜಿ ಅಲ್ಲ. ಇಲ್ಲಿ ತಂಡುಲೋದಕ ಅಂತ ಹೇಳಿದ್ರೆ ಹಸಿಯಾದ ನೀರು. ಸುಮಾರು ಹೊತ್ತು ನೆನ್ಸಿಟ್ಟು ಅದನ್ನ ತೆಗೆದು ಕುಡಿಯುವಂತದ್ದು. ಇದು ಕೆಲವು ಔಷಧಿ ಕ್ರಮದಲ್ಲಿ ಇದನ್ನ ಒಂದು ಅನುಪಾನವಾಗಿ ಹೇಳ್ತೀವಿ. ಹಾಗೆ ಕುಡಿಯೋದ್ರಿಂದ ಒಳಗಿನ ದಾಹ ಶಮನ ಕೂಡ ಆಗತ್ತೆ, ಸಮಾಧಾನನೂ ಆಗತ್ತೆ. ಈಗ ಇನ್ಸ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ORS ಅಂತ ಏನ್ ಹೇಳ್ತೀವಲ್ಲ, ಆ ತರದ ಕೆಲ್ಸನ ಇದು ಕೂಡ ಮಾಡತ್ತೆ. ತುಪ್ಪ ಅಗ್ನಿದೀಪನ ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ. ಪಿತ್ತ ಶಮನನೂ ಕೂಡ ಮಾಡುತ್ತೆ. ಅದಕ್ಕೆ ವಿಶೇಷವಾದ ಒಂದು ಸಪರೇಟ್ ಕ್ಲಾಸ್ ಅನ್ನ ತೆಗೆದುಕೊಳ್ಳೋಣ. ಇವತ್ತು ಅನ್ನದ ಬಗ್ಗೆ ಇರುವಂತಹ ಯಾವುದೇ ಪ್ರಶ್ನೆಗಳು ಮತ್ತೆ ಸಮಸ್ಯೆಗಳು, ಸಂದೇಹಗಳಿದ್ರೆ ಕೇಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಈ ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತಾ ಇದೆ ಮ್ಯಾಮ್. ಬಾಯ್ಲ್ಡ್ ರೈಸ್ ಮತ್ತೆ ಕುಚ್ಚಲಕ್ಕಿಯನ್ನು ರಾತ್ರಿಯಲ್ಲಿ ನೆನೆಸಿ ಬೆಳಗ್ಗೆ ಬೇಯಿಸಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಅಂತ. ಹೌದು, ಕುಚ್ಚಲಕ್ಕಿ ಅಂತ ಏನಿದೆ, ಅಥವಾ ನೀವು ಈಗ ಬಾಯ್ಲ್ಡ್ ರೈಸ್ ಅಂತ ಕೆಂಪುದು ಅದು ಒಂದು ಸೆಮಿ ಟ್ರಾನ್ಸ್ಲೂಸೆಂಟ್ ದಪ್ಪನ ಅಕ್ಕಿ ಕಾಳು ಬರುತ್ತೆ. ಅವನ್ನ ರಾತ್ರಿ ನೆನೆಸಿಟ್ಟು ಬೇಯಿಸಿದ್ರೆ ತುಂಬಾ ಬೇಗ ಬೇಯುತ್ತೆ. ಹಗಲಲ್ಲಿ ಡೈರೆಕ್ಟ್ ಆಗಿ ನಾವು ಬೆಳಗ್ಗೆ ಬೇಯಿಸೋದಕ್ಕೆ ಇಡೋದಕ್ಕಿಂತ ತುಂಬಾ ಬೇಗ ಬೇಯುತ್ತೆ. ಆದ್ರೆ ರಾ ರೈಸ್ ಮತ್ತೆ ಈ ಸ್ಟೀಮ್ ರೈಸ್ ಅಂತ ಹೇಳಿ, ಅಂದ್ರೆ 2 ಬಾರಿ ಸ್ಟೀಮ್ ಮಾಡಿರುವಂತ ರೈಸ್ ಅನ್ನ ಮಾಡ್ಲಿಕ್ಕೆ ತಗಲುವಂತ ಸಮಯಕ್ಕಿಂತ ಸ್ವಲ್ಪ ಜಾಸ್ತಿ ತಗಲುತ್ತೆ. ಆದ್ರೆ ಡೈರೆಕ್ಟ್ ಆಗಿ ಕುಚ್ಚಲಕ್ಕಿಯನ್ನ ತೆಗೆದುಕೊಂಡು ಮಾಡಿದ್ರೆ ಆಗುವಂತಹ ಸಮಯಕ್ಕಿಂತ ಕಡಿಮೆ ಸಮಯ ತಗೊಳುತ್ತೆ. ಅನ್ಪಾಲಿಶ್ಡ್ ರೈಸ್ ಅಂತ ಯಾರಾದ್ರೂ ಉಪಯೋಗಿಸೋರಿದ್ರೆ, ಸೆಮಿ ಪಾಲಿಶ್ಡ್ ರೈಸ್ ಅಂತ ಉಪಯೋಗಿಸೋರಿದ್ರೆ ರಾತ್ರಿ ಅಕ್ಕಿ ನೆನೆಸಿಟ್ಟು ಬೆಳಿಗ್ಗೆ ಮಾಡಬಹುದು. ಆದ್ರೆ ಇದನ್ನ ನೆನೆಸೋ ಉದ್ದೇಶ ಏನಂದ್ರೆ ಮೇಲಿನ ಕೋಟ್ ಮೆದು ಆಗ್ಲಿ ಅಂತ. ಆ ನೆನ್ಸಿಟ್ಟಿದ್ದ ನೀರನ್ನ ಕುಡಿಯೋದಕ್ಕೆ ಬಳಸಿ, ಆದ್ರೆ ಅಡಿಗೆಗೆ ಬಳಸ್ಲಿಕ್ಕೆ ಹೋಗ್ಬೇಡಿ. ಪ್ರತಿನಿತ್ಯ ಯೂಸ್ ಮಾಡ್ಲಿಕ್ಕೆ ಬಾಯ್ಲ್ಡ್ ರೈಸ್ ಆರ್ ರಾ ರೈಸ್ ಯಾವ್ದು ಸೂಟಬಲ್ ಮ್ಯಾಮ್? ನೀವು ಕರಾವಳಿ ಪ್ರದೇಶದಲ್ಲಿ ಇರೋರಾದ್ರೆ ನೀವು ಕುಚ್ಚಲಕ್ಕಿ ಬಳಸಿ. ಬಾಯ್ಲ್ಡ್ ರೈಸ್ ಅಂದ್ರೆ ಈಗ ಸ್ಟೀಮ್ಡ್ ರೈಸ್ ಅಂತಂದು ನೀನು ಹೇಳಿದ್ವಲ್ಲ, ಅದನ್ನ ಯಾವ ಪ್ರಾಂತ್ಯದವರು ಕೂಡ ಉಪಯೋಗಿಸಬಹುದು. ರಾ ರೈಸು ಅದು ಎಷ್ಟು ಸಮರ್ಪಕ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಅದೊಂಥರ ಜನ ಮರಳು ಜಾತ್ರೆ ಮರಳು ಅನ್ನೋ ತರ ರಾ ರೈಸ್ ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ. ಅದ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿಲ್ಲ. ರಾಜ್ಮುಡಿ ರೈಸ್ ಬಳಸಬಹುದು. ಸಾಧ್ಯವಾದಷ್ಟು ಸೆಮಿ ಪಾಲಿಶ್ಡ್ ರೈಸ್ ತಗೊಳ್ಳಿ. ಅದ್ರ ಮೇಲಿನ ಸಿಪ್ಪೆ ಹೋಗಿರ್ಬೇಕು. ಆದ್ರೆ ಆ ಒಂದು ಕೋಟಿಂಗ್, ನ್ಯಾಚುರಲ್ ಕೋಟಿಂಗ್ ಏನಿರುತ್ತಲ್ಲ, ಅದು ನಮಗೆ ಅನ್ನ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಲಿಶ್ ಆಗಿರುವಂತದ್ದು ಇದ್ರೆ ಒಳ್ಳೇದು. ಪೂರ್ತಿ ಅನ್ಪಾಲಿಶ್ಡ್ ಆದ್ರೆ ಅದು ಮೆದುವಾದ ಅನ್ನ ಆಗೋದಿಲ್ಲ. ಅದನ್ನ ಅರಗಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟ, ಬೇಯೋದಕ್ಕೂ ಕೂಡ ತುಂಬಾ ಸಮಯ ತಗೊಳುತ್ತೆ. ಥ್ಯಾಂಕ್ ಯು ಮ್ಯಾಮ್. ಅವಲಕ್ಕಿನ ಬಳಸಬಹುದಾ? ಅವಲಕ್ಕಿ ಬೇಡ. ಅವಲಕ್ಕಿ ತುಂಬಾ ಗುರು ಆಗತ್ತೆ. ಅದು ಬೇಗ ಬೇಯೋದಿಲ್ಲ. ಅದನ್ನ ಹಸಿಯಾಗೆ ತಗೊಳ್ತೀವಿ ನಾವು. ಬೆಂದಿರುವಂತಹ ಯಾವ ಲಕ್ಷಣಗಳು ಇರೋದಿಲ್ಲ. ಅದನ್ನ ನಾವು ಯಾವ ಲೀಸ್ಟಿಗೆ ತಗೋಬೇಕು ಅಂತ ಹೇಳಿದ್ರೆ, ಮೊದ್ಲಿಗೆ ನಾನು ಹೇಳಿದೆ, ಗಂಜಿ ಬಸಿದ ಅನ್ನ, ಗಂಜಿ ಬಸಿದೇ ಇರೋ ಅನ್ನ ಅಂತ. ಅಲ್ಲಿ ತೊಳಿದೆ ಮಾಡದಿರೋ ಅನ್ನ, ಅರ್ಧ ಬೇಯಿಸಿದ ಅನ್ನ, ಅಥವಾ ಸರಿಯಾಗಿ ಬೇಯಿಸದೇ ಇರೋ ಅನ್ನ, ಮತ್ತೆ ತಣ್ಣಗಾದ್ಮೇಲೆ ಅನ್ನ ಅಂತಕ್ಕಂಥದ್ದು ಗುರು ಆಗುತ್ತೆ ಅಂತ ಹೇಳಿದ್ವಿ. ಆ ಒಂದು ಪ್ರವರ್ಗಕ್ಕೆ ಈ ಅವಲಕ್ಕಿ ಬರುತ್ತೆ. ಅದು ನಾವು ತೊಳೆದ್ರು ಕೂಡ ಬೇಯಿಸೋದಿಲ್ಲ. ಬೇಯಿಸದೇ ಇರೋದ್ರಿಂದ ಅದರಲ್ಲಿ ಯಾವುದೇ ಲಘುತ್ವ ಇರಲ್ಲ, ಗುರು ಇರುತ್ತೆ. ಮತ್ತೆ ಪೂರ್ಣ ಗುಣ ಲಕ್ಷಣಗಳನ್ನ, ಶಕ್ತಿಯನ್ನ ಅದು ನಮಗೆ ಕೊಡೋದಿಲ್ಲ. ಹಾಗಾಗಿ ಅವಲಕ್ಕಿ ವಿಷಯದಲ್ಲಿ ಸಂದರ್ಭ ಅನುಸರಿಸಿ, ಅಗ್ನಿ ಅನುಸರಿಸಿ ಉಪಯೋಗಿಸ್ಬೇಕು. ಅದನ್ನು ಉಪಯೋಗಿಸದೇ ಇದ್ರೂ ನಡೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮ್ಯಾಮ್. ಒನ್ ಮೋರ್ ಥಿಂಗ್, ಜನರಲ್ ಕ್ವೆಶ್ಚನ್. ಡಯಾಬಿಟಿಕ್ ಪೀಪಲ್ ಅಕ್ಕಿನ ಎಷ್ಟು ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ಇನ್ನೊಂದ್ಸರಿ ಹೇಳಿ. ಡಯಾಬಿಟಿಕ್ ಪೇಷಂಟ್ಸ್, ಮಧುಮೇಹಗಳಲ್ಲಿ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ? ಹೊಟ್ಟೆ ತುಂಬಾ ಊಟ ಮಾಡಿ. ಅದರಿಂದ ಪ್ರಮೇಹ ಜಾಸ್ತಿ ಆಗುತ್ತೆ, ಮಧುಮೇಹ ಜಾಸ್ತಿ ಆಗುತ್ತೆ ಅಂತ ಹೇಳಿಲ್ಲ. ಜನ ಎಲ್ಲ ಅದ್ರಲ್ಲಿ 80% ಕಾರ್ಬೋಹೈಡ್ರೇಟ್ ಇದೆ, ಅದು ಸುಲಭವಾಗಿ ಸಕ್ಕರೆ ಪ್ರಮಾಣವನ್ನು ಬಿಟ್ಕೊಡುತ್ತೆ ಅನ್ನೋ ಒಂದೇ ಒಂದು ಆಧಾರದಲ್ಲಿ
ಇದು ಶುಗರ್ ಲೆವೆಲ್ ಅನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ರೆ ಆ ಶುಗರ್ ಲೆವೆಲ್ ಎಷ್ಟು ಅವರ್ಸ್ಗೆ ತಗ್ಗುತ್ತೆ ಅನ್ನೋದನ್ನು ಕೂಡ ಅವರು ರೆಕಾರ್ಡ್ ಮಾಡ್ಬೇಕಾಗಿತ್ತು. ಈಗ ಒಂದು 20-25 ವರ್ಷಗಳ ಕೆಳಗೆ ಈ ಸಂಶೋಧನೆ ಬಂದಿತ್ತು, ಅಕ್ಕಿಯಿಂದ ಸುಲಭವಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದಕ್ಕೆ ಎಲ್ಲರೂ ಗೋಧಿ ತಿನ್ರಿ ಅಂತ. ಈಗ ಅದೇ ತಂಡ ಅಂದ್ರೆ ಆ ಒಂದು ಯಾವ ಯೂನಿವರ್ಸಿಟಿಯಲ್ಲಿ ಇದನ್ನ ರಿಸರ್ಚ್ ಮಾಡಿ ವಿಶ್ವಾದ್ಯಂತ ಹಬ್ಬಿಸಿದ್ರೋ ಅಕ್ಕಿಯನ್ನು ತಿಂದ್ರೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಅಂತ, ಅವರೇ 20 ವರ್ಷಗಳ ಅದೇ ಒಂದು ಸಂಸ್ಥೆಯಲ್ಲಿ 20 ವರ್ಷಗಳ ನಂತರ ಎಲ್ಲ ಗ್ರೈನ್ಸ್ ಟೆಸ್ಟ್ ಮಾಡಿರುವಾಗ ಇವಾಗ ಹೇಳ್ತಾರೆ ಗೋಧಿಯಲ್ಲಿ ಗ್ಲುಟಮಿನ್ ಇದೆ, ಅದು ನಿಮ್ಮ ಕಂಪ್ಲೀಟ್ ಗಟ್ ಫ್ಲೋರಾವನ್ನ ನಾಶ ಮಾಡುತ್ತೆ, ಗಟ್ ಬ್ಯಾಕ್ಟೀರಿಯಾಸ್ಗಳನ್ನ ಹಾಳು ಮಾಡುತ್ತೆ, ಮತ್ತೆ ನಿಮ್ಮ ಶುಗರು ಗ್ಲೂಕೋಸಿಗೆ ಹೋಗೋದನ್ನ ತಡೆಯುತ್ತೆ, ನಿಮ್ಮ ಇನ್ಸುಲಿನ್ ಇನ್ನೂ ಹೆಚ್ಚು ರೆಸಿಸ್ಟೆಂಟ್ ಮಾಡುತ್ತೆ, ಅದು ಬೇಗ ಓಪನ್ ಆಗಕ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋಧಿ ತಿನ್ಬೇಕಾ ಬೇಡವಾ? ರೈಸನ್ನು ಹೊಟ್ಟೆ ತುಂಬಾ ಊಟ ಮಾಡಿ, ಅದರಿಂದ ಏನು ಅಪಾಯ ಇಲ್ಲ. ಉಳಿದದ್ದನ್ನು ತಗೊಳ್ಳಿ, ಹಳೆ ಅಕ್ಕಿನೇ ಉಪಯೋಗಿಸಿ. ಓಕೆ ಮ್ಯಾಮ್, ಈ ನಿಮ್ದು ಲಾಸ್ಟ್ ಆನ್ಸರ್ ಸಂತೋಷ್ ಲೋಣಿ ಅವರೇ, ನಿಮ್ಗೆ ಉತ್ತರ ಸಿಕ್ತು ಅನ್ಸುತ್ತೆ. ಹಳೆ ಅಕ್ಕಿ ಒಳ್ಳೇದು. ಅಂಡ್ ಅಕ್ಕಿ ಹಿಟ್ಟಿಂದ ಗಂಜಿ ಮಾಡಬಹುದಾ? ಅಕ್ಕಿ ಹಿಟ್ಟಿಂದ ಗಂಜಿ ಯಾಕೆ? ಅಕ್ಕಿ ಸರಿ, ಅದು ಗುರುತನನೇ ಬರುತ್ತೆ. ನೀವು ಅಕ್ಕಿಯನ್ನ ಬೇಯಿಸೋದಕ್ಕೆ ಎಷ್ಟು ನೀರು ಮತ್ತು ಸಮಯ ತಗೊಳುತ್ತೋ, ಆದ್ರೆ ಅದನ್ನ ಅಕ್ಕಿ ಹಿಟ್ಟಿಂದ ಗಂಜಿ ಮಾಡ್ಲಿಕ್ಕೆ ಹೋದ್ರೆ ಅದು ಪೂರ್ತಿ ಪ್ರಮಾಣದಲ್ಲಿ ನಿಮಗೆ ಗುಣಲಕ್ಷಣಗಳನ್ನ ಬಿಟ್ಟು ಕೊಡಲ್ಲ ಮತ್ತು ಬೇಗ ಸೀದೋಗುತ್ತೆ. ಆ ಗುರುತನ ಬರುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಅಕ್ಕಿ ಹಿಟ್ಟಿಂದ ಗಂಜಿ ಮಾಡುವಂಥದ್ದು ಒಳ್ಳೆ ಪ್ರಯೋಗ ಏನಲ್ಲ ಅನ್ಕೋತೀನಿ. ಆದ್ರೆ ಅಕ್ಕಿಯನ್ನ ಹುರಿದು ನುಚ್ಚು ಮಾಡಿ ಇಟ್ಕೊಂಡು ಅದರಿಂದ ನೀವು ಗಂಜಿಯನ್ನು ತಯಾರಿಸಿದ್ರೆ, ಈಗ ಬೇರೆ ರವೆಗಳ್ನ ಹೇಗೆ ತಯಾರಿಸ್ತೀರಾ ಆ ತರ ಅಕ್ಕಿಯನ್ನ ಸ್ವಲ್ಪ ಮಟ್ಟಿಗೆ ಹುರಿದು ಸ್ವಲ್ಪ ಪ್ರಮಾಣದಲ್ಲಿ ರವೆ ಮಾಡಿ ಇಟ್ಕೊಂಡು ಅದನ್ನ ಗಂಜಿ ಮಾಡ್ಕೊಂಡ್ರೆ ಅದು ತುಂಬಾ ಸುಲಭವಾಗಿ ಬರುತ್ತೆ, ಬೇಗ ಬರುತ್ತೆ, ಮತ್ತೆ ಎಲ್ಲ ಪೋಷಣೆಯನ್ನು ಕೂಡ ಮಾಡುತ್ತೆ. ಇದನ್ನ ಉಪಯೋಗಿಸಿ ನೋಡಿ, ಹಿಟ್ಟು ಬೇಡ, ರವೆ ಮಾಡ್ಕೊಂಡು ಉಪಯೋಗಿಸಿ ನೋಡಿ. ಓಕೆ ಮ್ಯಾಮ್, ಸ್ವಯಂ ಪ್ರಭಾ ಅನ್ನೋದೊಂದು ಪ್ರಶ್ನೆ ಇದೆ. ರಾತ್ರಿ ಉಳಿದಿದ್ದು ಬೇಯಿಸಿದಂತಹ ಅನ್ನಕ್ಕೆ ನಾವು ನೀರ್ ಹಾಕಿ ಬೆಳಗ್ಗೆ ಮತ್ತೆ ಅದನ್ನ ಬಳಸಬಹುದಾ ಅಂತ. ಯಾವ ಫಾರ್ಮ್ ಅಲ್ಲಿ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಇದಕ್ಕೊಂದು ಕತೆ ಹೇಳ್ಬೇಕಾಗತ್ತೆ. ಈ ವಿಶ್ವಾಮಿತ್ರ ಮುನಿಗಳು ಏನಂತಾರೆ, ಬ್ರಹ್ಮರ್ಷಿ ಅನ್ಸ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಅಂತ. ಒಂದು ಸರಿ ಏನಾಗತ್ತೆ, ಇವರು ದ್ವೇಷ ಏನಿರ್ಲಿಲ್ಲ, ವಸಿಷ್ಠ ಮಹರ್ಷಿಗಳನ್ನ ಸದಂಪತಿ ಅಂದ್ರೆ ಪತ್ನಿ ಸಮೇತರಾಗಿ ತಮ್ಮ ಕುಟೀರಕ್ಕೆ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಭಿನ್ನಹಿಸ್ತಾರೆ. ಸಾವಿರಾರು ವರ್ಷಗಟ್ಲೆ ತಪಸ್ ಮಾಡಿರುವಂತಹ ವಿಶ್ವಾಮಿತ್ರ ಮುನಿಗಳು ಅವ್ರನ್ನ ಸ್ವಾಗತಿಸುವಾಗ ಅವ್ರಿಗೆ ಅಂತ ಅನ್ನ ಮಾಡಿರ್ತಾರೆ, ಆಯ್ತಾ, ಮಾಡಿ ಕಾಯ್ತಾರೆ, ಬರ್ತಾ ಇಲ್ಲ. ಆದ್ರೆ ಅನ್ನದ ಪಾತ್ರೆ ತಣ್ಣಗಾಗ್ತಾ ಬರ್ತಾ ಇದೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಇದು ತಣ್ಣಗಾಗ್ಬಿಟ್ರೆ ಅನ್ನಕ್ಕೂ ಅವಮಾನ, ಮತ್ತೆ ಬಂದವರಿಗೆ ಸಾರ ಕಳ್ಕೊಂಡಿರುವಂತಹ ಅನ್ನವನ್ನ ಬಡಿಸಿದ ಪಾಪಕ್ಕೆ ಅಂದ್ರೆ ಅತಿಥಿ ಸತ್ಕಾರದಲ್ಲಿ ಲೋಪ ಬರುತ್ತೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಆ ಅನ್ನದ ಪಾತ್ರೆಯನ್ನ ತಮ್ಮ ತಲೆ ಮೇಲೆ ಧರಿಸಿ ಧ್ಯಾನಕ್ಕೆ ಕೂಡ್ತಾರೆ. ಅವಾಗ ಏನಾಗುತ್ತೆ, ಅವ್ರೊಳಗಿನ ಊರ್ಜಾ ಶಕ್ತಿ ಅನ್ನವನ್ನ ಬಿಸಿಯಾಗಿಯೇ ಇಟ್ಟಿರತ್ತೆ. ಅವ್ರ ಹಾಗೆ ಧ್ಯಾನಸ್ಥರಾಗಿರುವಾಗ ಎಷ್ಟು ಸಮಯ ಕಳೀತು ಅಂತ ಅವರಿಗೂ ಪ್ರಜ್ಞೆ ಇರಲ್ಲ. ಇವರು ಧ್ಯಾನಸ್ಥರಾದ ಯಾವ್ದೋ ಒಂದು ಹೊತ್ತಿನಲ್ಲಿ ವಸಿಷ್ಠ ಮುನಿಗಳು ಮತ್ತೆ ಅರುಂಧತಿ ಮಾತೆ ಇಬ್ರು ಕೂಡ ಬರ್ತಾರೆ. ಬಂದು ನೋಡ್ತಾರೆ, ಇವ್ರು ಧ್ಯಾನಸ್ಥರಾಗಿರುವಾಗ ಇವ್ರನ್ನ ಎಬ್ಬಿಸ್ಬಾರ್ದು. ಅವ್ರ ತಲೆ ಮೇಲೆ ಪಾತ್ರೆ ಇಟ್ಕೊಂಡಿರೋದನ್ನ ನೋಡಿದಾಗ ಅವ್ರಿಗೆ ಅರಿವಾಗತ್ತೆ, ನಾವು ತಡವಾಗಿ ಬಂದಿದೀವಿ ಅಂತಾನು ಗೊತ್ತಾಗತ್ತೆ. ಅವರು ವಿಶ್ವಾಮಿತ್ರ ಮುನಿಗಳಿಗೆ ಶೈತ್ಯೋಪಚಾರ ತೊಡಗ್ತಾರೆ. ನಂತರ ಕ್ರಮೇಣವಾಗಿ ವಿಶ್ವಾಮಿತ್ರ ಮುನಿಗಳು ಪ್ರಕೃತಿಸ್ಥರಾದಾಗ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಬ್ರು ಬಂದ್ರು ಅಂತ. ಅಯ್ಯೋ, ನೀವಿಬ್ರು ಬಂದ್ ಯಾವಾಗ ಆಯ್ತು ಏನೋ, ನಾನ್ ನಿಮ್ಮನ್ ಕಾಯಿಸ್ಬಿಟ್ನಲ್ಲ ಅಂತ ಅವ್ರು ಅದೆಷ್ಟು ಸಂಕೋಚ ನಾಚಿಕೆಗಳಿಂದ ಬೇಗ ಎದ್ದು ಅವರಿಗೆ ಕೂರ್ಸಿ ಅತಿಥಿ ಸತ್ಕಾರ ಮಾಡ್ತಾರೆ. ಅಂದ್ರೆ ಆ ಅನ್ನದ ಪಾತ್ರೆ ಈಗಷ್ಟೇ ಮಾಡಿರೋ ಅನ್ನದ ತರ ಬಿಸಿಯಾಗಿಯೇ ಇತ್ತು, ಬಿಸಿ ಅಡಿಗೆಯನ್ನು ಊಟ ಮಾಡಿಸಿದ್ರು. ಅಂದ್ರೆ ತಣ್ಣಗಾಯ್ತು ಅಂದ್ರೆ ಅದು ಸಾರ ಕಳ್ಕೊಳ್ಳುತ್ತೆ ಅನ್ನೋದಾದ್ರೆ, ನಾವು ರಾತ್ರಿ ಮಾಡಿಟ್ಟ ಅನ್ನದಿಂದ ಬೆಳಿಗ್ಗೆ ಎದ್ದು ಅದನ್ನ ಕಾಯಿಸಿ ಉಪಯೋಗಿಸ್ತೀವಿ ಅಂದ್ರೆ ಏನಾಗಿರುತ್ತೆ? ಉಪಯೋಗಿಸ್ಬೇಕೋ ಬೇಡವಾ? ಪ್ರೋಬಯೋಟಿಕ್ಸ್ ಅನ್ನ ಇನ್ನೊಂದ್ ರೀತಿ ಉಪಯೋಗಿಸ್ತಾ ಇದ್ರು. ರಾತ್ರಿನೇ ಒಂದು ಸಪರೇಟ್ ಪಾತ್ರೆಯಲ್ಲಿ ಅನ್ನ ಮಾಡಿ ಅದನ್ನ ಬಳಸ್ತಾ ಇರ್ಲಿಲ್ಲ, ಅದನ್ನ ಹಾಗೆ ಒಲೆ ಮೇಲೆ ಇಟ್ಟು ನಂತರ ಮಾರನೇ ದಿನ ಅಂಬ್ಲಿಯೋ ಮುದ್ದಿಯೋ ಏನೋ ಊಟ ಮಾಡಿ ಮೇಲೊಂದಿಷ್ಟು ಎಲ್ಲರೂ ಒಂದಿಷ್ಟು ಅನ್ನ ಮಜ್ಜಿಗೆ ಊಟ ಮಾಡಿ ಹೋಗ್ತಾ ಇದ್ರು ಅಂತ. ಇದನ್ನ ನನಗೆ ಸರ್ ಮನೆಯಲ್ಲಿ ಹೇಳಿದ್ರು. ನಮ್ಮ ಸರ್ ಮನೆಯಲ್ಲಿ ಇದನ್ನ ಮಾಡಿದ್ರು ಅಂತ ಸರ್ ಕೂಡ ಹೇಳಿದ್ರು. ಹೀಗೆ ಮಾಡೋದ್ರಿಂದ ನಮ್ಮ ಬ್ಯಾಕ್ಟೀರಿಯಲ್ ಫ್ಲೋರಾ, ಗಟ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಗುಡ್ ಬ್ಯಾಕ್ಟೀರಿಯಾದಿಂದ ಫುಲ್ಫಿಲ್ ಆಗಿರುತ್ತೆ ಅಂತ. ಅಂದ್ರೆ ನೀವು ರಾತ್ರಿ ಒಂದ್ ವೇಳೆ ಅನ್ನ ಮಾಡಿಟ್ರೆ ಅದನ್ನ ಯಥಾವತ್ತಾಗಿ ಒಂಚೂರು ಬಳಸ್ದೇನೆ ಹಾಗೆ ಇಟ್ಟು ಬೆಳಗ್ಗೆ ಅದನ್ನ ಬಿಸಿ ಮಾಡ್ದೇನೆ ಬಳಸೋದ್ರಿಂದ ನಿಮ್ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ. ಬಿಟ್ರೆ ಅದನ್ನ ರೀಹೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಮ್ಯಾಮ್.
ಪ್ರತಿದಿನ ಆಹಾರ ಯಾವ್ದ್ರಲ್ಲಿ ತಯಾರು ಮಾಡ್ಬೇಕು? ಮಡಿಕೆ, ಕುಕ್ಕರ್, ಸ್ಟೀಲ್ ವೆಸಲ್ಸ್ ಅಂತ ಇದೆ ಮ್ಯಾಮ್. ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ಮಾಡಬೇಡಿ, ಸ್ಟೀಲ್ ಅಲ್ಲಿ ಮಾಡಿ. ಮಡಿಕೆಯಲ್ಲಿ ಮಾಡ್ತೀರಾ ಅಂದ್ರೆ ಅದು ಇನ್ನೂ ತುಂಬಾ ಒಳ್ಳೆಯದು. ಈ ಬೇಸಿಗೆಗಾಲದಲ್ಲೂ ಮಡಿಕೆಯಲ್ಲಿ ಮಾಡಿದ್ರೆ ಅದು ನೀವು ಸಫಿಶಿಯಂಟ್ ಆಗಿ ಅಕ್ಕಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಮಾಡಿದ್ರೆ ಅದು ಬಹಳ ರುಚಿಯಾಗಿರುತ್ತೆ. ಯಾವ್ದ್ರಲ್ಲಿ ಮಾಡಿದ್ರು ಓಕೆ. ಉದುರು ಅನ್ನ ಮಾಡ್ಕೋಬೇಡಿ. ತುಂಬಾ ಜಾಸ್ತಿ ಮಾಡಿಟ್ಕೊಂಡು ಮಧ್ಯಾಹ್ನಕ್ಕೂ ರಾತ್ರಿಗೂ ಅದನ್ನೇ ಊಟ ಮಾಡಬೇಡಿ. ಓಕೆ ನಾನು ಮ್ಯಾಮ್. ಮಡಿಕೆಯಲ್ಲೂ ಮಾಡ್ತೇನೆ, ಸ್ಟೀಲ್ ಪಾತ್ರೆಯಲ್ಲೂ ಮಾಡ್ತೇನೆ, ಎರಡು ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳಿಗೆ ಗಂಜಿ ಅನ್ನ ಕೊಡಬಹುದಾ? ಹಾಗೆ ಪ್ರತಿದಿನ ರೈಸ್ ಮಾತ್ರ ಸೇವಿಸಬಹುದಾ? ಯಾರು ಹುಟ್ಟಿದಾರಭ್ಯ ಬರೀ ರೈಸ್ ಊಟ ಮಾಡ್ಕೊಂಡು ಬಂದಿದ್ದೀರಾ ಅವರು ರೈಸ್ ತಗೊಳ್ಳಿ, ತೊಂದರೆ ಇಲ್ಲ. ಮಕ್ಕಳಿಗೆ, ಬೆಳೆಯುವಂತ ಮಕ್ಕಳಿಗೆ ತಾನಾಗಿನೇ ಆಗ್ಲೇ ಹಸು ಚೆನ್ನಾಗಿರುತ್ತೆ. ಗಂಜಿ ಕೊಟ್ಟಾದ್ಮೇಲೆ ನೀವು ಗಂಜಿ ಕುಡಿದಿದ್ದಾರೆ ಬಿಡು ಅಂತ ಬಹಳ ಹೊತ್ತು ಬಿಡಕ್ಕಾಗಲ್ಲ. ಅದು ಇನ್ನೂ ಅಗ್ನಿದೀಪನ ಮಾಡಿಬಿಡುತ್ತೆ. ಅದಾದ ನಂತರ ಒಳ್ಳೆ ಪೋಷಕಾಂಶಯುಕ್ತವಾದಂತ ಆಹಾರ ಕೊಡೋದಾದ್ರೆ ಮಕ್ಕಳಿಗೆ ದಿನಾ ಗಂಜಿ ಕೊಡಬಹುದು. ಆದ್ರೆ ದಿನಾ ಕೊಡೋ ಅವಶ್ಯಕತೆ ಇಲ್ಲ. ಗಂಜಿಯನ್ನ ದಿನಾ ಕುಡಿತಾನೆ ಇರಬೇಕು ಅನ್ನೋಂಥದ್ದೇನೂ ಇಲ್ಲ. ಆ ಸಮಯ ಸಂದರ್ಭ ನೋಡಿ, ಮನೆಯಲ್ಲಿರೋರ ಆರೋಗ್ಯ ನೋಡಿ ಬಳಸಬೇಕು. ಪ್ರಿಫರಬಲಿ ಗಂಜಿಯನ್ನ ಗ್ರೀಷ್ಮ ಋತು ಅಂದ್ರೆ ಬೇಸಿಗೆ, ಕಡು ಬೇಸಿಗೆ ಅಂತ ಏನ್ ಶುರುವಾಗುತ್ತೋ ಅವಾಗ ಉಪಯೋಗಿಸೋದು ಒಳ್ಳೆಯದು. ಇದನ್ನು ಹೊರತುಪಡಿಸಿದ್ರೆ ಮಳೆಗಾಲದಲ್ಲಿ ಏನಾಗುತ್ತೆ, ನಮ್ಮ ಎಲ್ಲಾ ಅಗ್ನಿನಾಶ ಆಗಿರುತ್ತೆ. ಈಗ ಆಷಾಢ ಮಾಸ ಕಳೀತು ಅಂತ ಹೇಳಿದ್ರೆ ಇನ್ ಬರೋದು ಶ್ರಾವಣ ಮಾಸ. ಆಷಾಢ ಮಾಸದಲ್ಲಿ ಈ ಮಳೆಗಳು ಶುರುವಾಗದಾಗ ಮಳೆ ಆರ್ಭಟಕ್ಕೆ ಬೇಸಿಗೆಯಲ್ಲಿ ನಮ್ಗೆ ಬೆವರಿನ ಮೂಲಕ ದೇಹದ ಉಷ್ಣ ಹೊರಗೆ ಬಂದಿರುತ್ತಲ್ಲ, ಇದ್ಕಿದ್ದಂಗೆ ಅದು ಹೊರಗಿಂದ ಕವರ್ ಆಗತ್ತೆ ಆ ಗಾಳಿ ಮತ್ತೆ ಮಳೆಯಿಂದ ಬಂದಿದ್ದಾಗ. ಅವಾಗ ಏನಾಗ್ಬಿಡುತ್ತೆ, ನಮ್ಮ ಅಗ್ನಿ ಚೆನ್ನಾಗಿ ಕೆಲಸ ಮಾಡ್ತಿರಲ್ಲ, ಅಗ್ನಿ ಮಾಂದ್ಯ ಆಗಿರುತ್ತೆ. ಆ ಸಮಯದಲ್ಲಿ ಗಂಜಿ ಕುಡಿಯೋದ್ರಿಂದ ಅಗ್ನಿ ಪುನಃ ಸ್ವಸ್ಥಾನಕ್ಕೆ ಬಂದು ಪಿತ್ತಜ ವಿಕಾರಗಳನ್ನು ಮಾಡೋದಿಲ್ಲ, ಮತ್ತೆ ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅನ್ನದ ಗಂಜಿಯನ್ನು ಉಪಯೋಗಿಸೋದಾದ್ರೆ ಗ್ರೀಷ್ಮ ಋತುವಿನಲ್ಲಿ, ಆ ಋತುವಿನಲ್ಲಿ ಕೂಡ ಅಗ್ನಿ ನಾಶ ಆಗಿರುತ್ತೆ. ಮತ್ತೆ ವರ್ಷಾ ಋತುವಿನ ಆರಂಭದಲ್ಲಿ ಕೂಡ ಈ ಒಂದು ಅಗ್ನಿನಾಶ ಇರುವಾಗ ಗಂಜಿಯನ್ನ ಉಪಯೋಗಿಸ್ಬೇಕು. ಥ್ಯಾಂಕ್ ಯು ಮ್ಯಾಮ್. ಹಿಂದಿನ ಕಾಲದಲ್ಲಿ ಮಣ್ಣಿನ ಪಾತ್ರೆ ಬಗ್ಗೆ ಒಬ್ರು ಪ್ರಶ್ನೆ ಕೇಳಿದ್ರೆ, ಈಗ ಜಸ್ಟ್ ಒಂದ್ ಪ್ರಶ್ನೆ ಹಿಂದೆ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಅಂಡ್ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಒಳ್ಳೇದಾ? ಅಂಡ್ ರೆಫ್ರಿಜರೇಟರ್ ನಲ್ಲಿ ಬಳಸೋದನ್ನ ಯಾರು ಪ್ರಿಫರ್ ಮಾಡಲ್ಲ ಸರ್. ರದರ್ ದಾನ್ ದಾಟ್ ಕ್ವೆಶ್ಚನ್, ಅಲ್ಯೂಮಿನಿಯಂ ಪಾತ್ರೆ ಬಗ್ಗೆ ಮಾತಾಡ್ಬೋದಲ್ಲ? ಅಲ್ಯೂಮಿನಿಯಂ ಪಾತ್ರೆನ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ. ಅಲ್ಯೂಮಿನಿಯಂ ಪಾತ್ರೆ ಏನಿದೆಯಲ್ಲ, ನೀವು ಬಿಸಿ ಮಾಡಿದಷ್ಟು ಇಟ್ಟಷ್ಟು ಅದು ಸವಿತಾ ಬರುತ್ತೆ. ಹಾಗೆ ಇಟ್ರೆ ಅಲ್ಯೂಮಿನಿಯಂ ಸವಿಯುವಂತ ವಸ್ತು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಯೂಮಿನಿಯಂ ಅನ್ನ ಬಳಸಬೇಡಿ. ಯಾಕಂದ್ರೆ ಅಲ್ಯೂಮಿನಿಯಂ ಹೀಟ್ ಮಾಡಿರುವಾಗ ತುಂಬಾ ಬೇಗ ರಿಯಾಕ್ಟ್ ಆಗುವಂತದ್ದು ಅದು. ಆ ಅಂಶಗಳು ಅನ್ನದೊಳಗೆ ಬಂದಾಗ ಒಂದು ಕಾಲದಲ್ಲಿ ನಮ್ಮ ಭಾರತದಲ್ಲಿ ಅಲ್ಯೂಮಿನಿಯಂ ಅನ್ನ ತುಂಬಾ ಪ್ರಮೋಟ್ ಮಾಡಿದ್ರು. ಆಮೇಲೆ ದೀರ್ಘಾವಧಿಯ ಪರಿಣಾಮದಲ್ಲಿ ಕ್ಯಾನ್ಸರ್ ಶುರುವಾದಾಗ ಅದನ್ನ ಕೇಂದ್ರ ಸರ್ಕಾರವೇ ಹಂತ ಹಂತವಾಗಿ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಅಡಿಗೆಗೆ ಬಳಸೋದನ್ನ ನಿಷೇಧಿಸ್ತಾ ಬಂತು. ಮತ್ತೆ ಒಂದು ಹಂತದಲ್ಲಂತೂ ಈಗ ಒಂದು 5 ವರ್ಷದ ಕೆಳಗೆ ಅಲ್ಯೂಮಿನಿಯಂ ಕುಕ್ಕರ್ಗಳನ್ನು ಕೂಡ ಬ್ಯಾನ್ ಮಾಡ್ತು. ಅದಕ್ಕೆ ಬದಲಾಗಿ ದಪ್ಪ ತಳದ ಸ್ಟೀಲ್ ಕುಕ್ಕರ್ಗಳನ್ನ ಅದು ರೆಗ್ಯುಲೇಟ್ ಮಾಡ್ತು. ಹಾಗಾಗಿ ಅದರ ನಂತರ ದಪ್ಪ ತಳದ ಸ್ಟೀಲ್ ಕುಕ್ಕರ್ಗಳು ಬರಕ್ ಶುರುವಾಯ್ತು. ಅದನ್ನ ಹೇಗೆ ಮಾಡಿದ್ರು ಅಂದ್ರೆ, ಇಂಡಕ್ಷನ್ ಒಲೆ ಮೇಲೆ ಅಲ್ಯೂಮಿನಿಯಂ ಇಟ್ರೆ ಕೆಲಸ ಮಾಡಲ್ಲ, 100% ಮಾಡಲ್ಲ. ಈ ಸ್ಟೀಲ್ ಮಾಡುತ್ತೆ, ಫ್ಲಾಟ್ ಇರಬೇಕು, ದಪ್ಪ ತಳದಿರ್ಬೇಕು ಅಂತ. ಇದಾದ ನಂತರ ಈ ಎಲ್ಲ ದಪ್ಪ ತಳದ ಪಾತ್ರೆಗಳು ಬರ್ತಾ ಇದೆ. ಐ ಡು ಪ್ರಿಫರ್ ಓನ್ಲಿ ಸ್ಟೀಲ್ ವೆಸಲ್ಸ್, ನೋ ಅಲ್ಯೂಮಿನಿಯಂ, ನಾಟ್ ಅಟ್ ಆಲ್ ಅಲ್ಯೂಮಿನಿಯಂ. ಥ್ಯಾಂಕ್ ಯು ಮ್ಯಾಮ್. ಅನುಪಮ ಅವರೇ, ನೀವು ಹೇಳ್ತಿದ್ದೀರಾ ಕೆಂಪಕ್ಕಿ ಬಳಸುವಾಗ ನಿಮಗೆ ಕಂಫರ್ಟಬಲ್ ಆಗಿದೆ ರಾದರ್ ದಾನ್ ಬಿಳಿ ಅಕ್ಕಿ ಬಳಸೋದು ಅಂತ. ಬಹುಶಃ ಅದು ಅವರಿಗೆ ಸೂಟೇಬಲ್ ಆಗಿದೆ ಅಂತ ಅನ್ಸುತ್ತೆ ಮ್ಯಾಮ್. ಮೇ ಬಿ ಅವ್ರು ಅದನ್ನ ಕಂಟಿನ್ಯೂ ಮಾಡಬಹುದಾ? ನಿಮ್ ಸಜೆಷನ್ ಏನು? ಒಳ್ಳೆಯದು. ಕೆಂಪಕ್ಕಿನ ಉಪಯೋಗಿಸಿ. ಅದು ಸೆಮಿ ಪಾಲಿಶ್ಡ್ ಇರುತ್ತೆ, ಮತ್ತೆ ಅಷ್ಟೊಂದು ಪ್ರಾಸೆಸ್ ಆಗಿರ್ಲಿಕ್ಕಿಲ್ಲ ಬಿಳಿ ಅಕ್ಕಿಗೆ ಹೋಲಿಸಿದ್ರೆ. ಹಾಗಾಗಿ ಅದನ್ನ ತಗೊಂಡಾಗ ನಿಮಗೆ ತೀಕ್ಷ್ಣಾಗ್ನಿ ಇರುವಾಗ, ಪಿತ್ತ ಪ್ರಕೃತಿಯವರು ಇರುವಾಗ ಈ ತರಹದ ಸೆಮಿ ಪ್ರಾಸೆಸ್ಡ್ ಅಥವಾ ಸೆಮಿ ಪಾಲಿಶ್ಡ್ ರೈಸ್ ಅನ್ನು ಊಟ ಮಾಡಿದಾಗ ನಿಜವಾಗ್ಲೂ ಆರಾಮ್ ಅನ್ಸುತ್ತೆ, ಶಕ್ತಿ ಅನ್ಸುತ್ತೆ. ದಯವಿಟ್ಟು ಆ ತರದನ್ನೇ ಉಪಯೋಗಿಸಿ. ಥ್ಯಾಂಕ್ ಯು. ಶ್ರೀಹರಿ ಅವರೇ, ನಿಮ್ಗೆ ರೈಸ್ ಯಾವ್ದ್ರಲ್ಲಿ ಮಾಡ್ಬೇಕು ಅನ್ನೋ ಪ್ರಶ್ನೆ, ಈಗ ತಾನೇ ಪಾತ್ರೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಅಲ್ಲಿ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಅನ್ನದ ಜೊತೆ ಬೇಳೆನೂ ಬೇಯಿಸಬಹುದಾ? ಅನ್ನದ ಜೊತೆನು ಬೇಳೆನು ಬೇಯಿಸೋದಾದ್ರೆ ನೀವು ಹೆಸರು ಬೇಳೆ ಮಾತ್ರ ಹಾಕ್ಬೇಕು. ಹೆಸರು ಬೇಳೆ ಅನ್ನಕ್ಕಿಂತನೂ ಬೇಗ ಬೇಯುತ್ತೆ. ಅದ್ರ ಬಿಟ್ರೆ ನೀವು ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಏನೇ ಹಾಕಿದ್ರು ಅವು ಅನ್ನಕ್ಕಿಂತ ತುಂಬಾ ತಡವಾಗಿ ಬೇಯುತ್ತೆ. ಅವಾಗ ಅನ್ನ ಸುಟ್ಟೋಗುತ್ತೆ. ಹಾಗಾಗಿ ಬೇಳೆಗಳನ್ನ ಹಾಕೊಳ್ಳೋದ್ರಲ್ಲಿ ವಿಚಾರ ಮಾಡಿ. ಈ ಕಿಚಡಿ ಮಾಡುವಾಗ ಹೆಸರು ಬೇಳೆ ಏನು ಉಪಯೋಗಿಸ್ತಾರಲ್ಲ ಅದು ಅಷ್ಟೇ ಸಫಿಶಿಯಂಟ್. ಇನ್ ಬೇರೆ ಯಾವ್ದನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಅಂಡ್ ರೈಸ್ ಜೊತೆಗೆ ಇವಾಗ ಡ್ರೈ ಪಲ್ಯ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇರುತ್ತೆ, ಅದು ಇಸ್ ಇಟ್ ರೈಟ್ ಆರ್ ರಾಂಗ್ ಅನ್ನೋ ಪ್ರಶ್ನೆ ಇದೆ.
ಡ್ರೈ ಪಲ್ಯ ಅಂದ್ರೆ ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಬರೀ ಅನ್ನ ಪಲ್ಯಗಳು ಅಂತ ಇದೆ, ಪಲ್ಯ ಮಾಡ್ಕೊಂಡು ಅನ್ನಕ್ಕೆ ಯೂಸ್ ಮಾಡೋದು ಅಂತ. ಮಾಡಬಹುದು. ಈ ಚೈನೀಸ್ ಅಲ್ಲಿ ಇಲ್ಲೆಲ್ಲ ಬರೀ ಅನ್ನನ ಅವರು ನನ್ಗಿಂತ ತುಂಬಾ ಉದುರ ಅಂದ್ರೆ ಅಲ್ಲಿ ವೆರೈಟಿ ಏನಾಗುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಬೇಯಿಸಿದ್ರೆ ಅನ್ನ ಅಂಟ್ಕೊಳ್ಳೋ ತರ ಆಗತ್ತೆ ಅಂತಾರೆ. ಹಾಗಾಗಿ ಅದನ್ನ ಒಂದಕ್ಕೊಂದು ನೀರು ಅಥವಾ ಒಂದಕ್ಕೆ 2 ನೀರು ಹಾಕಿ ಬೇಯಿಸಿದ್ರೆ ಹೆಚ್ಚು. ಅವನ್ನೆಲ್ಲ ಅವ್ರು ಚಾಪ್ ಸ್ಟಿಕ್ ಅಲ್ಲಿ ಇಟ್ಕೊಂಡು ತಿಂತಾರೆ. ಬರೀ ಅನ್ನನೇ ತಿನ್ನೋರು ಇರುವಾಗ ನಾವು ಪಲ್ಯದ ಜೊತೆಗೆ ಅನ್ನ ಊಟ ಮಾಡೋದೇನು ತಪ್ಪಲ್ಲ ಅನ್ಕೋತೀನಿ. ಕೆಲವು ಮನೆಯಲ್ಲಿ ಆ ತರಹ ಒಂದು ಪದ್ಧತಿ ನಡೆದು ಬಂದಿರುತ್ತೆ. ತರಕಾರಿಗಳ ಜೊತೆಗೆ ಪಲ್ಯದ ಜೊತೆಗೆ ಅನ್ನ ಊಟ ಮಾಡೋದು ಅದೇನ್ ತಪ್ಪಲ್ಲ, ಮಾಡಬಹುದು, ಧಾರಾಳವಾಗಿ ಮಾಡಬಹುದು. ಪ್ರೋಟೀನ್ ಸಪ್ಲಿಮೆಂಟ್ಗೆ ಬೇರೆ ಏನಾದ್ರೂ ಇನ್ನೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಓಕೆ ಮ್ಯಾಮ್, ರಾಜಮುಡಿ ಅಕ್ಕಿನ ಇಷ್ಟೇ ಸಮಯ ನೆನೆಸ್ಬೇಕು ಅಂತ ಏನಾದ್ರು ಇದೆಯಾ ಮ್ಯಾಮ್? ಇದ್ರೆ ಎಷ್ಟು ಸಮಯ? ಎಷ್ಟು ಅನ್ಪಾಲಿಶ್ಡ್ ರೈಸ್ ತಗೋತೀರೋ ಅಷ್ಟೊತ್ತು ನೆನೆಸ್ಬೇಕಾಗತ್ತೆ, ಅದರ್ವೈಸ್ ನಾಟ್. ಓಕೆ ಒಂದ್ ಅರ್ಧ ಗಂಟೆ ಮುಂಚೆ ಅಥವಾ 1 ಅವರ್ ಮುಂಚೆ ನೆನೆಸಿಟ್ಕೊಂಡು ಮಾಡಿದ್ರು ಸಾಧ್ಯ. ಓಕೆ. ಫ್ಯಾಟಿ ಲಿವರ್ ಪೇಷಂಟ್ಗೆ ರೆಡ್ ರೈಸ್ ಸೂಟೇಬಲ್ ಅನ್ನೋ ಪ್ರಶ್ನೆ ಇದೆ. ತಗೋಬಹುದು. ಭಾರತದಲ್ಲಿ ಸುಮಾರು ವೆರೈಟಿ ಇದೆ. ಆಯಾ ಪ್ರಾಂತ್ಯವಾರು ಮತ್ತೆ ನಿಮ್ಮ ಮನೆಯಲ್ಲಿ ಯಾವ ಪ್ರಭೇದದ ಅಕ್ಕಿಯನ್ನು ಊಟ ಮಾಡಿ ಅಭ್ಯಾಸ ಇದೆಯೋ ಅದನ್ನೇ ಉಪಯೋಗಿಸಿ, ಅದು ಒಳ್ಳೆಯದೇ. 52 ಇಯರ್ಸ್ ಒಬ್ರು ಪ್ರಶ್ನೆ ಕೇಳ್ತಾ ಇದಾರೆ, ದೇಹ ನಾನು ಬಿಸಿ ಬಿಸಿ ಅನಿಸ್ತಾ ಇರತ್ತೆ, ಯಾವ ತರದ ಗಂಜಿ ತಗೊಳ್ಬೇಕು? ಬಾರ್ಲಿ ಗಂಜಿ ಬಳಸಬಹುದಾ? ಆ ಬಿಸಿ ಅನ್ಸೋದು ಯಾವ ತರ ಅನ್ನೋದನ್ನ ಒಂದು ಸರಿ ಸಪರೇಟ್ ಆಗಿ ನಮ್ಮ ವೈದ್ಯರ ಜೊತೆಗೆ ಮಾತಾಡಿ. ಆ ಬಿಸಿ ಅನ್ಸೋದ್ರಲ್ಲೂ ಯಾವ ಕಂಡೀಷನ್ಗೆ ತಗೋಬೇಕು. ಈಗ ನೋಡಿ, ಮೂತ್ರ ಜಾಸ್ತಿ ಆಗ್ತಾ ಇದ್ರೆ ಬಾರ್ಲಿ ಗಂಜಿ ತಗೋಬೇಕು. ಮೂತ್ರ ನಿಂತೋಗಿದೆ ಅಂತ ಹೇಳಿದ್ರೆ ಅನ್ನದ ಗಂಜಿ ತಗೋಬೇಕು. ಅನ್ನದ ಗಂಜಿ ಅಂದ್ರೆ ಅಕ್ಕಿಯಿಂದ ಮಾಡಿರೋಂತ ಗಂಜಿ ತಗೋಬೇಕು. ಆತರ ಒಂದು ಸೂಕ್ಷ್ಮ ವ್ಯತ್ಯಾಸಗಳಿರ್ತವೆ. ಅವನ್ನ ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡಿಯೇ ತೀರ್ಮಾನಕ್ಕೆ ಬನ್ನಿ. ಥ್ಯಾಂಕ್ ಯು. ಚೈತ್ರ ಅವರೇ, ಡೆಫಿನೆಟ್ಲಿ ಇದ್ರದ್ದು ಲಿಂಕ್ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಕಳ್ಸಿಕೊಡ್ತೀವಿ, ಗ್ರೂಪ್ ಅಲ್ಲಿ ನಾವು ಶೇರ್ ಮಾಡ್ತೇವೆ. ಅಂಡ್ ಸೊಸೈಟಿ ರೈಸ್ ಇಸ್ ಗುಡ್ ಫಾರ್ ಹೆಲ್ತ್ ಆರ್ ನಾಟ್ ಅನ್ನೋ ಪ್ರಶ್ನೆ ಇದೆ. ಸೊಸೈಟಿ ರೈಸ್ ಯಾವ ಪ್ರಭೇದದ್ದು ಅಂತ ನೋಡಿ. ಫಸ್ಟ್ ಪಾಯಿಂಟ್, ಅದು ಪ್ರಾಸೆಸ್ಡ್ ಅನ್ಪ್ರಾಸೆಸ್ಡ್, ಅದು ಗಂಜಿ ಬಿಟ್ಕೊಳ್ಳುತ್ತೆ ಅಂದ್ರೆ ಅದು ಯಾವ ವೆರೈಟಿ ರೈಸ್ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿ ತೊಳೆದು ನೀವು ಉಪಯೋಗಿಸೋದಾದ್ರೆ ಉಪಯೋಗಿಸಿ. ಗಂಜಿ ಜಾಸ್ತಿ ಬಿಟ್ಕೊಳ್ಳುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಅಗ್ನಿಶಕ್ತಿ ಇರುವಂತವ್ರು, ಕಲ್ ತಿಂದ್ರು ಕರಗಿಸ್ಕೊಳ್ಳುವಂತಹ ಒಂದು ಅಗ್ನಿಬಲ ಇರುವಂತವ್ರು ಅದನ್ನು ಉಪಯೋಗಿಸ್ಕೋಬಹುದು. B12 ದೇಹದಲ್ಲಿ ಕಡಿಮೆ ಇರೋ ಅನ್ನದ ಗಂಜಿ ಬಳಸಬಹುದಾ ಅನ್ನೋ ಪ್ರಶ್ನೆ ಇದೆ. ಬಳಸ್ಬೋದು, ಯಥೇಚ್ಛವಾಗಿ ಬಳಸಿ, ಅದ್ರಲ್ಲೇನಿದೆ. ನಿಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿ ಆಗ್ಬೇಕು, ಅವಾಗ ಮಾತ್ರ ನಿಮಗೆ ವಿಟಮಿನ್ B12 ಪ್ರೊಡಕ್ಷನ್ ಬರುತ್ತೆ. ಅವಾಗ ನಿಮ್ಮ ರಸಧಾತು ಮತ್ತೆ ಓಜೋಧಾತುಗಳು ಬಲ ತಗೊಳ್ತವೆ. ಅವಿದ್ರೇನೆ ನಮ್ ಇಮ್ಯುನಿಟಿ ಬರುವಂತದ್ದು. ತಗೊಳ್ಳಿ. ಊಟ ತಕ್ಷಣ ನೀರು ಕುಡಿಬಹುದಾ? ಊಟ ಆದ ತಕ್ಷಣ ಇಮಿಡಿಯೇಟ್ ಆಗಿ ನೀರು ಕುಡಿಯೋದಲ್ಲ. ಊಟದಲ್ಲಿ ನೀರು ಯಾವಾಗ ಕುಡಿಬೇಕು, ಹೇಗೆ ಕುಡಿಬೇಕು ಅನ್ನೋದು ಕೂಡ ಪದ್ಧತಿ ಇದೆ. ಅದನ್ನ ಅದರದ್ದೇ ಆದ ಸೆಷನ್ಗೆ ಬಂದಾಗ ನಾನು ವಿವರಿಸ್ತೇನೆ. ಇಮಿಡಿಯೇಟ್ ಆಗಿ ಲೋಟ ಗಟ್ಲೆ ನೀರನ್ನ ಕುಡಿಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ಕುಡೀರಿ. ನೀರು ಕುಡಿಯೋ ಉದ್ದೇಶ ಏನು ಅಂದ್ರೆ ಬಾಯಿ ರುಚಿ ಬರ್ಬೇಕು. ಎರಡನೇದು, ಜೀರ್ಣಕ್ರಿಯೆಯಲ್ಲಿ ಸರಾಗವಾಗಿ ನಡೆಯೋದಕ್ಕೆ ಏನು ಎಂಜೈಮ್ಸ್ ಬೇಕೋ ಅದು ಬರಬೇಕು ಅಂತ. ಹಾಗಾಗಿ ಊಟ ಆದ ತಕ್ಷಣ 1 ಲೋಟ ಫುಲ್ ನೀರು ಕುಡಿತೀನಿ, 1 ಚೊಂಬ್ ನೀರು ಕುಡಿತೀನಿ ಅದನ್ನ ಮಾಡಬೇಡಿ. ತುಸುವೆ ಬಾಯಿ ಸ್ವಚ್ಛ ಮಾಡ್ಕೊಳಕ್ಕೆ ಎಷ್ಟು ಬೇಕು, ಗಂಟ್ಲಲ್ಲಿ ಆಹಾರ ಸಿಕ್ಕಾಕೊಳ್ದೆ ಸಲೀಸಾಗಿ ಹೊಟ್ಟೆನ ಮುಟ್ಟಿರ್ಬೇಕು. ಆಮೇಲೆ ನನ್ನ ಹೊಟ್ಟೆ ಎಷ್ಟು ತುಂಬಿದೆ ಅನ್ನೋದನ್ನ ಗುರುತಿಸ್ಕೊಳ್ಳೋದಕ್ಕೆ ನೀರು ಕುಡಿಯೋದ್ರಿಂದ ತೇಗ್ ಬರುತ್ತೆ. ಅಂತವನ್ನ ತಿಳ್ಕೊಳ್ಳೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ತುಸುವಾಗಿ ನೀರು ಕುಡಿಬೇಕೋ ಅಷ್ಟಷ್ಟೇ ನೀರು ಕುಡೀರಿ. ಅದಾದ್ಮೇಲೆ ಬಾಯಾರಿಕೆಗೆ ತಕ್ಕಂಗೆ 1 ಲೀಟರ್ ನೀರು ಕುಡೀರಿ, ಏನ್ ತೊಂದರೆ ಇಲ್ಲ, 1.5 ತಾಸು ಬಿಟ್ಟು. ಥ್ಯಾಂಕ್ ಯು ಮ್ಯಾಮ್. ಆಗ್ಲೇ ಅಲ್ಯೂಮಿನಿಯಂ ಪಾತ್ರೆ ಬಗ್ಗೆ ಇತ್ತು, ಇಲ್ಲಿ ಒಂದು ಪ್ರಶ್ನೆ ಇದೆ, ಹಿಂಡಾಲಿಯಂ ಕುಕ್ಕರ್ ಬಳಸಬಹುದಾ ಅಂತ. ಹಿಂಡಾಲಿಯಂ ಅಂದ್ರೆ ಅಲ್ಯೂಮಿನಿಯಂ ಜೊತೆಗೆ ಇನ್ನೊಂದು ಯಾವ್ದೋ ಲೋಹವನ್ನ ಮಿಕ್ಸ್ ಮಾಡಿ ಮಾಡಿರುವಂತದ್ದು. ಅಲ್ಯೂಮಿನಿಯಂ ಬೇಗ ಕರಗಿದ್ರೆ ಇದು ಸ್ವಲ್ಪ ನಿಧಾನವಾಗಿ ಕರಗುತ್ತೆ ಅಷ್ಟೇ, ಏನ್ ವ್ಯತ್ಯಾಸ ಇಲ್ಲ, ಅದು ಅಲ್ಯೂಮಿನಿಯಮೇ. ರಾಜಲಕ್ಷ್ಮಿ ಅವರೇ, ಹೌ ಟು ರಿಮೂವ್ ಪೆಸ್ಟಿಸೈಡ್ಸ್ ಫ್ರಮ್ ರೈಸ್ ಅಂತ ಇದೆ. ಅದಕ್ಕೆ ಒಂದೇ ಒಂದು ಅಂದ್ರೆ, ನನಗೊಬ್ರು ಕೃಷಿ ತಜ್ಞರು ಒಂದು ಕ್ಲಾಸನ್ನ ಕೂತ್ಕೊಂಡಿರುವಾಗ ಗೊತ್ತಾಯ್ತು. ವಾಯ್ನಾಡಲ್ಲಿ ಭತ್ತದ ಗದ್ದೆ ನಮ್ ತರ ನೀರ್ ನಿಲ್ಲಿಸಿ ಮಾಡೋದಿಲ್ಲ. ಆ ಗದ್ದೆಗಳಿಗೆ ಕಾಲಿಟ್ರೆ ನಮ್ ಕಾಲು ಹೂತೋಗೋವಷ್ಟು ಅಲ್ಲಿ ಹಸುವಿನ ಗೊಬ್ಬರ ಹಾಕಿ ಮಾಡ್ತಾರೆ. ಅಲ್ಲಿ ಯಾವುದೇ ಪೆಸ್ಟಿಸೈಡ್ಸ್ ಸ್ಪೆಷಲ್ ಗೊಬ್ಬರಗಳು ಇಲ್ದಲೇನೆ ಮಾಡ್ತಾರೆ ಅಂತ. ಆತರ ಯಾವ್ದಾದ್ರು ಸಾವಯವ ರೀತಿಯಲ್ಲಿ ಬೆಳೆದ್ರೆ, ಭತ್ತದ ಗದ್ದೆಯಲ್ಲಿ ನೀರ್ ನಿಲ್ಲಿಸ್ದೇನೆ ನ್ಯಾಚುರಲ್ ಆಗಿ ಪೆಸ್ಟ್ಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಭೂಮಿ ಫಲವತ್ತತೆನೂ ಕಾಪಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಬಂತು ಅಂತ ಹೇಳಿದ್ರೆ, ನಾವೆಲ್ಲ ಪೆಸ್ಟಿಸೈಡ್ ಕಂಟ್ರೋಲ್ ಆಗಿರುವಂತಹ ಫುಡ್ ಅನ್ನು ತಗೋಬಹುದು. ಅದರ್ವೈಸ್ ನಮ್ ಸುತ್ತಮುತ್ತ ಸಾವಯವವಾಗಿ ಅಕ್ಕಿಯನ್ನು ಬೆಳಿತಕ್ಕಂಥವ್ರು ಇರ್ತಾರೆ. ಸ್ವಲ್ಪ ಅವ್ರನ್ನ ಗಮನಿಸಿ ನೋಡಿ, ವಿಚಾರಿಸಿ, ಅದಕ್ಕೆ ವ್ಯವಸ್ಥೆ ಇದೆ. ಮೋರ್ ಓವರ್ ಅಥರ್ವದಲ್ಲಿ ಈ ಒಂದು ಅಭಿಯಾನವನ್ನ ನಾವು ಇದ್ರಲ್ಲಿ ಏನಂತಾರಲ್ಲ, ಕೊರೋನಾ ಲಾಕ್ಡೌನ್ ಟೈಮ್ ಮುಗಿದ ನಂತರ
ಆ ನಮ್ಮ ಸಮಾಜಕ್ಕೆ ಏನಾದ್ರೂ ಒಂದು ವ್ಯವಸ್ಥಿತವಾಗಿ ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಡಂಬಲ್ ಸರ್ ಅವರು ಕರ್ನಾಟಕದ ಉದ್ದಾಗ್ಲಕ್ಕೆ ಅಡ್ಡಾಡಿ ಎಲ್ಲಿ ಸಾವಯವ ದವಸ ಧಾನ್ಯಗಳು ಸಿಗುತ್ತೋ ಅಲ್ಲೆಲ್ಲ ಓಡಾಡಿ ಪರೀಕ್ಷೆ ಮಾಡಿ ಅವುಗಳನ್ನ ನಮ್ಮ ಅನುಭವಕ್ಕೆ ಬಂದು ಅದು ಸರಿ ಅಂತ ಅನ್ಸಿದ್ಯೋ ಅಲ್ಲಿಂದ ನಾವು ಸಾವಯವ ದವಸ ಧಾನ್ಯಗಳನ್ನ ತಂದು ನಮ್ಮವರಿಗೆ ಈಗ ಯಾರು ನಮ್ಮನ್ನ ಕೇಳ್ತಾ ಇದ್ದೀರಾ ಮಾಡ್ತಿದ್ದೀರೋ ನಮ್ ಕೈಲಾದಷ್ಟು ಅವರಿಗೆ ವ್ಯವಸ್ಥೆ ಮಾಡಿ ಕೊಡೋಣ ಅಂತ ಒಂದು ಮಾಡ್ತಾ ಇದೀವಿ. ಹಾಗಾಗಿ ನಿಮಗೆ ಎಲ್ಲಿ ರಿಲಯಬಲ್ ಅಂತ ಅನ್ಸಿಲ್ಲ, ನಿಮ್ಗೆ ಯಾರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಥರ್ವದ ನಮ್ ಕೇಂದ್ರಕ್ಕೆ, ಅದು ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಎಲ್ಲೇ ಆಗ್ಲಿ ಸಂಪರ್ಕಿಸ್ರಿ. ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಎಲ್ಲ ದವಸ ಧಾನ್ಯಗಳು, ಸಾಸಿವೆ, ಜೀರಿಗೆಯಿಂದ ಹಿಡಿದು ಎಲ್ಲ ಬೇಳೆಗಳು, ಎಲ್ಲ ಅಕ್ಕಿ, ರಾಗಿ, ಗೋಧಿ ಎಲ್ಲದೂ ಕೂಡ ಸಿಗುತ್ತೆ. ನಮ್ಮ ಕೇಂದ್ರಗಳನ್ನ ಸಂಪರ್ಕ ಮಾಡಿ ನೀವು ಅಲ್ಲಿಂದಲೇ ಖರೀದಿಸಬಹುದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಂಡ್ ಸೊಸೈಟಿ ಅಕ್ಕಿ ಅಂಡ್ ಪ್ಯಾಕೆಟ್ ಅಕ್ಕಿ ಡಿಫ್ರೆನ್ಸ್ ಅಂತ ಇದೆ. ಯಾಕಷ್ಟು ಸೊಸೈಟಿ ಅಕ್ಕಿಯಿಂದ ಬಿದ್ದಿದ್ದೀರಾ ನನಗದು ಗೊತ್ತಾಗಿಲ್ಲ. ನೀವ್ ಯಾವ್ದಕ್ಕೆ ಹೋಗ್ರಿ ಅದು ಸಾವಯವ ಅಂತ ಫಸ್ಟ್ ನೋಡ್ಕೊಳ್ಳಿ. ಎರಡನೇದು ಅದು ಪಾಲಿಶ್ಡ್, ಅನ್ಪಾಲಿಶ್ಡ್, ಅದು ರಾ ರೈಸಾ, ಸ್ಟೀಮ್ಡ್ ರೈಸಾ. ನಿಮ್ ಮನೆಯಲ್ಲಿ ಅದನ್ನ ಉಪಯೋಗಿಸುವಾಗ ಎಲ್ಲರಿಗೂ ಅಗ್ನಿ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದಕ್ ಮುಂಚೆನೆ ಹೇಳಿದೀನಿ ಸೊಸೈಟಿ ರೈಸ್ ತಗೋಬೋದಾ, ಅದು ಸ್ವಲ್ಪ ಗಂಜಿ ಜಾಸ್ತಿ ಬಿಡುತ್ತೆ, ಸ್ವಲ್ಪ ನೀರಲ್ಲೇ ಬೇಯುತ್ತೆ, ಅದು ಬಹುಶಃ ಹೊಸ ಅಕ್ಕಿ ಅಂದ್ರೆ ಯಾವಾಗ ಅದನ್ನ ಸ್ಟೋರಿಗೆ ತರ್ತಾರೋ ಅದ್ರ ಹಿಂದೆನೆ ಆ ಭತ್ತವನ್ನ ತೆಗೆದು ಮಾಡಿರ್ತಾರೆ ಅನ್ನೋದಾದ್ರೆ ಅದು ಗುರುವಾಗಿರುತ್ತೆ ಪಚನಕ್ಕೆ. ಅದು ಸಂಪೂರ್ಣ ಕ್ವಾಲಿಟಿ ಬೇಕು ಅಂತ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಪಚನ ಶಕ್ತಿ ಜಾಸ್ತಿ ಇರ್ಬೇಕು, ಅಥವಾ ಅದನ್ನ ಮೈಗೆ ಅಂಟಿಸ್ಕೊಳ್ಳುವಷ್ಟು ನಿಮ್ಮ ಶಾರೀರಿಕ ಶ್ರಮ ಇರ್ಬೇಕು. ಹಾಗಿದ್ರೆ ನೀವು ಸೊಸೈಟಿ ಅಕ್ಕಿನ ಖಂಡಿತವಾಗಿ ಉಪಯೋಗಿಸಿ. ಅದಕ್ಕೆ ಇದಕ್ಕೆ ಅಂತ ಬೈಫರ್ಕೇಶನ್ ಏನು ಇಲ್ಲ. ಲೆಸ್ ಕೆಮಿಕಲ್ ಅಥವಾ ಕೆಮಿಕಲ್ ಲೆಸ್ ಪ್ರಾಡಕ್ಟ್ ನ ಉಪಯೋಗಿಸಿ. ಥ್ಯಾಂಕ್ ಯು ಮ್ಯಾಮ್. 8:30 ಆಯ್ತು. ಇಫ್ ಯು ವಿತ್ ಯೋರ್ ಕೈಂಡ್ ಪರ್ಮಿಷನ್ ಕ್ಯಾನ್ ವಿ ಟೇಕ್ ಅನದರ್ 4 to 5 ಕ್ವೆಶ್ಚನ್? ಅಷ್ಟೇ ಇದೆ, ಇನ್ನೊಂದು 4 to 5 ಕ್ವೆಶ್ಚನ್ಸ್ ಇದೆ. ಪರವಾಗಿಲ್ಲ, ಓಕೆ, ಇದಕ್ಕೆ ರಿಲೇಟೆಡ್ ಕ್ವೆಶ್ಚನ್ಸ್ ಆದ್ರೆ ಕಂಟಿನ್ಯೂ ಮಾಡಿ. ಓಕೆ ಮ್ಯಾಮ್. ಜೋಳ ಮತ್ತು ಅಕ್ಕಿ ಮಿಕ್ಸ್ ರೊಟ್ಟಿ ತಿನ್ನಬಹುದಾ ಅಂತ ಇದೆ. ಯಾಕೆ ಹೀಗೆ ಮಾಡ್ತೀರಾ? ಜೋಳಕ್ಕೆ ಬೇಯೋದಕ್ಕೆ ಅದ್ರದ್ದೇ ಆದಂತಹ ಸಪರೇಟ್ ಗುಣಧರ್ಮ ಇದೆ, ಅಕ್ಕಿಗೆ ತಂದೆ ಆದ ಸಪರೇಟ್ ಗುಣಧರ್ಮ ಇದೆ. ಎರಡನೇ ಯಾಕೆ ಮಿಕ್ಸ್ ಮಾಡ್ತೀರಾ? ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲರೂ ಮಾಡಿ ನೋಡಿ. ನೀವು ಈ ಕಾಳುಗಳನ್ನ ತಗೊಂಡು ಯಾವ್ದ್ಯಾವ್ದು ಅಕ್ಕಿ, ಜೋಳ ಮತ್ತೆ ಗೋಧಿ, ಈ 3 ಕಾಳುಗಳನ್ನ ಸ್ವಲ್ಪ ಒಂದೊಂದೇ ಕೆಜಿಯನ್ನ ಸ್ವಚ್ಛ ಮಾಡ್ಕೊಂಡು ಸ್ಟೀಲಿನ ಡಬ್ಬಿಗಳಿಗೆ ಹಾಕೊಂಡೋಗಿ ಹಿಟ್ ಮಾಡಿಸಿ, ಹಿಟ್ಟಿನ ಗಿರಣಿಯಲ್ಲಿ ಹಿಟ್ ಮಾಡಿಸಿ ತಗೊಂಡ್ ಬರುವಾಗ ನೀಟಾಗಿ ಬಾಯಿ ಮುಚ್ಕೊಂಡು ಮನೆಗ್ ತರ್ರಿ. ತಂದ್ಮೇಲೆ ಒಂದ್ 5 ನಿಮಿಷ ಬಿಟ್ಟು 3 ಮುಚ್ಚಳ ತೆಗಿರಿ. ಅವಾಗ ಗೊತ್ತಾಗತ್ತೆ ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟು ನೀರಿನ ಅಂಶ ಇದೆ. ಜೋಳದ ಹಿಟ್ಟಿರುವಂತ ಡಬ್ಬಿ ಮುಚ್ಚಳಕ್ಕೆ ಮುಟ್ಟಿದ್ರೇನೋ ನೀರಿದೆ ಅನ್ನೋ ತರ ಇರುತ್ತೆ. ಗೋಧಿದಕ್ಕೆ ಅದೆಷ್ಟು ನೀರಿನ ಅಂಶ ಇರುತ್ತೋ ಅಷ್ಟು ಅದ್ರ ಹುಡಿಯಾರಿ ಬಂದಿರುತ್ತೆ. ಅಕ್ಕಿದು ಅದೆಲ್ಲದಕ್ಕಿಂತ ಹೆಚ್ಚು ನೀರಿನ ಅಂಶ ಇರುತ್ತೆ, ಮತ್ತೆ ಅದು ಚೆನ್ನಾಗಿ ಹಿಟ್ಟು ಹತ್ಕೊಂಡಿರುತ್ತೆ. ಅದನ್ನ ಹಿಂಗಂದ್ರೆ ಬರೋದಿಲ್ಲ. ನೀವು ಗೋಧಿ ಹಿಟ್ಟಿನ ಡಬ್ಬದ ಮುಚ್ಚಳ ತೆಗೆದ್ರೆ ಅದ್ನ ಹಿಂಗಂದ್ರೆ ಅದು ಕೈಯಲ್ಲಿ ಬತ್ತಿ ತರ ಬರುತ್ತೆ, ಎಳೆ ಎಳೆಯಾಗಿ ಹಿಂಗ್ ಬರ್ಬೋದು. ಆದ್ರೆ ಅಕ್ಕಿ ಹಿಟ್ಟಾದ್ರೆ ಅದನ್ನ ಗಾಳಿ ತೆಗೆದ ತಕ್ಷಣ ಒಣಗುತ್ತೆ, ಮತ್ತೆ ಉಗುರಿಂದ ಕೆರಿಬೇಕು, ಇಲ್ಲ ಚಮಚ ತಗೊಂಡ್ ಕೆರೆದ್ರೆ ಆ ಅಕ್ಕಿ ಹಿಟ್ಟು ಬಿಟ್ಕೊಳ್ಳುತ್ತೆ. ಈ ಹೇಳೋದ್ರ ಉದ್ದೇಶ ಏನು ಅಂದ್ರೆ 3 ದವಸಗಳಲ್ಲೂ ಇರುವಂತಹ ನೀರಿನ ಪ್ರಮಾಣ ಬೇರೆ ಬೇರೆ, ಅವು ಉಷ್ಣದೊಂದಿಗೆ ವರ್ತಿಸೋ ರೀತಿ ಬೇರೆ ಬೇರೆ. ಹಾಗಿರುವಾಗ ನಾವು ಜೋಳದ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಬೇಯೋ ಅಂತಾನೆ ಬೇರೆ, ಅದು ಬೇಯೋ ಅಂತಾನೆ ಬೇರೆ. ಅದು ಮಿಕ್ಸ್ ಆಗಿ ಅರ್ಧ ಬೆಂದಿದ್ದಾಗಬಾರ್ದು. ಒಂದ್ ವೇಳೆ ಹಂಗ ಅರ್ಧ ಬೆಂದಿದ್ದಾದ್ರೆ ನಿಮ್ಮ ಅಗ್ನಿಗೆ ತೊಂದರೆ ಆಗತ್ತೆ. ಅದನ್ನೇ ಸಪ್ರೇಟ್ ಮಾಡಿ, ಇದನ್ನೇ ಸಪ್ರೇಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಒನ್ ಮೋರ್ ಕ್ವೆಶ್ಚನ್. ಈ ಎಲೆಕ್ಟ್ರಿಕ್ ಕುಕ್ಕರ್ಸ್ ಅಂಡ್ ಇಂಡಕ್ಷನ್ ಇದನ್ನ ಬಳಸಿ ಅಡಿಗೆ ಮಾಡೋದು ಎಷ್ಟು ಸಮಂಜಸ? ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲಿ ಮತ್ತು ಅಲ್ಯೂಮಿನಿಯಂ ಯೂಸ್ ಮಾಡಿರೋ ಅಂತದ್ ಬರುತ್ತೆ. ಕೆಳಗಡೆ ಕಾಯಿಲು ಹೀಟ್ ಆಗುತ್ತೆ, ಹಾಗೆ ಹೀಗೆ ಇವೆಲ್ಲ ಅಪಾಯಕರ. ಆಮೇಲೆ ಈಗ ಒಂದು ತಂಡ ಬಂದಿದೆ, ಅದೇನು ಅಂತ ಹೇಳಿದ್ರೆ ನೀವು ಯಾವ ಪಾತ್ರೆಯಲ್ಲಿ ಅಡಿಗೆ ಮಾಡ್ತೀರಿ ಮುಖ್ಯ ಅಲ್ಲ, ಅದು ಮಾಡಿದ ಅಡಿಗೆನ ನೀವು ಒರಗಿಸ್ಕೊಳ್ಳೋದಷ್ಟೇ ಮುಖ್ಯ ಅಂತ. ಆದ್ರೆ ಪಾತ್ರೆಗಳು ಕೂಡ ಅದ್ರ ಗುಣಗಳನ್ನ ಬಿಟ್ಕೊಡುತ್ತೆ. ಇದ್ರಲ್ಲಿ ಡೆಹ್ರಾಡೂನ್ ನಲ್ಲಿ ನಡೆದಿರುವಂತಹ ಒಂದು ವರ್ಲ್ಡ್ ಆಯುರ್ವೇದ ಕಾಂಗ್ರೆಸ್ಸಿಗೆ ಹೋಗಿರುವಾಗ ಅಲ್ಲಿ ಒಬ್ರು MD ಈ ತರದ್ದು ಒಂದು ಕೆಲಸ ಮಾಡ್ಕೊಂಡು ಬಂದಿದ್ರು. ಯಾವ ಪಾತ್ರೆಯಲ್ಲಿ ನೀರನ್ನ ಕಾಯಿಸಿದ್ರೆ ಆ ನೀರಿನ pH ಹೇಗಿರುತ್ತೆ, ಗುಣಧರ್ಮ ಹೇಗಿರುತ್ತೆ ಅಂತ ಒಂದು ಪೋರ್ಸಿಲೆನ್ ಡಿಶು, ಗಾಜಿಂದು, ಮಣ್ಣಿನ ಮಡಿಕೆ, ತಾಮ್ರದ ಪಾತ್ರೆ, ಒಂದು ಕಬ್ಬಿಣದ ಪಾತ್ರೆ, ಮತ್ತೊಂದು ಸ್ಟೇನ್ಲೆಸ್ ಸ್ಟೀಲ್, ಇವಿಷ್ಟನ್ನು ತಗೊಂಡಿರುವಾಗ ಒಂದೊಂದ್ರದ್ದು ಕೂಡ ನೀರು ಎಷ್ಟು ರಿಯಾಕ್ಟ್ ಆಗಿದೆ, ನೀರಿನ ಜೊತೆಗೆ ಆ ಲೋಹ ಎಷ್ಟು ರಿಯಾಕ್ಟ್ ಆಗಿದೆ ಅಂತ. ಹಾಗಾಗಿ ಯಾರೇನೋ ಹೇಳ್ತಾರೆ ಮಾರ್ಕೆಟಿಗೆ ಬಂತು ಅಂತ ಹೇಳಿ ಎಲ್ಲದರಲ್ಲೂ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಕ್ರಮಬದ್ಧವಾಗಿ ಸ್ಟೀಲ್ ಪಾತ್ರೆಯಲ್ಲಿ ಉಪಯೋಗಿಸಿ,
ನಿಮಗೆ ಸಾಧ್ಯ ಇದೆ ಅನ್ನೋದಾದ್ರೆ, ಮಾಡೋ ಕಲೆ ಗೊತ್ತಿದೆ ಅಂತ ಹೇಳಿದ್ರೆ ಮಣ್ಣಿನ ಪಾತ್ರೆಯಲ್ಲಿಯೇ ಅಡಿಗೆ ಮಾಡಿ. ಎಮರ್ಜೆನ್ಸಿಗೆ ನಾವು ಇಲ್ಲ ಮಾಡಕ್ಕಾಗಲ್ಲ, ಇದ್ರಲ್ಲಿ ಎಲೆಕ್ಟ್ರಿಕ್ ಸ್ಟೀಮರ್ ಅಲ್ಲಿ ಮಾಡ್ತೀವಿ, ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅಲ್ಲಿ ಮಾಡ್ತೀವಿ, ಸಂತೋಷ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದ್ರದ್ದು ಒಂದು ಪ್ರಭಾವ ಪರಿಣಾಮ ಅಂತ ಇರುತ್ತೆ. ಯಾವ್ದನ್ ಮಾಡಿದ್ರು ಅನುಮಾನ ಸಂಶಯ ಇಟ್ಕೊಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದ್ರಷ್ಟು ದುಷ್ಟ ಪರಿಣಾಮ ಇನ್ಯಾವುದ್ರಲ್ಲೂ ಇಲ್ಲ. ಏನ್ ಮಾಡ್ತೀರೋ ಶ್ರದ್ಧೆ ಇಟ್ಟು ಮಾಡಿ, ಅನುಕೂಲವನ್ನ ಒಪ್ಪಿಕೊಂಡು, ಪರಿಸ್ಥಿತಿಯನ್ನ ಒಪ್ಪಿಕೊಂಡು ತಯಾರಿಸ್ಕೊಳ್ರಿ. ಥ್ಯಾಂಕ್ ಯು. ಅಕ್ಕಿ ಹಿಟ್ಟಿನ ದೋಸೆ ಹಾಗೂ ರೊಟ್ಟಿ, ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ತಾರೆ ಅನ್ಸುತ್ತೆ. ಅಕ್ಕಿ ಹಿಟ್ಟಿನ ದೋಸೆ, ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ಕೊಳ್ಳಿ, ಅದು ಒಳ್ಳೆಯದೇ. ಅಕ್ಕಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳೋದಕ್ಕೆ ಬರೀ ಅಕ್ಕಿ ಹಿಟ್ಟನ್ನ ನೀವು ದೋಸೆ ಮಾಡಿ ಹುಯ್ತೀನಿ ಅಂತ ಹೇಳಿದ್ರೆ ಬರಲ್ಲ. ಅದಕ್ಕೆ ಬೈಂಡಿಂಗ್ ಏಜೆಂಟ್ ಸಪರೇಟ್ ಬೇಕು, ಅದು ತಳ ಬಿಡೋದಕ್ಕೆ ಒಂದು ಬೇರೆ ವ್ಯವಸ್ಥೆ ಬೇಕು. ಇಲ್ಲದೆ ಇದ್ರೆ ಬರೀ ಅಕ್ಕಿ ಹಿಟ್ಟನ್ನ ಕಲಸಿ ಮಾಡಿದ ದೋಸೆ ಹಂಚಿಗಷ್ಟೇ ಸೀಮಿತ, ತಟ್ಟೆವರೆಗೂ ಬರೋದೇ ಇಲ್ಲ ಅದು. ಅದನ್ನ ಮಾಡೋದಕ್ಕೆ ಬೇಕಾಗಿರೋ ನೈಪುಣ್ಯತೆ ಅಥವಾ ಅದ್ರ ಕಲೆ ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಿ ಗೊತ್ತಿದ್ರೆ ಮಾಡಿ. ನಾನು ಕೂಡ ಟ್ರೈ ಮಾಡಿದ್ದೀನಿ ಬರೀ ಅಕ್ಕಿ ಹಿಟ್ಟನ್ನ ಕಲಸಿ ದೋಸೆ ಮಾಡ್ಲಿಕ್ಕೆ ಅಂತ, ನಾನ್ ಸಕ್ಸಸ್ ಆಗಿಲ್ಲ. ಹಾಗಾಗಿ ಬರೀ ಅಕ್ಕಿ ಹಿಟ್ಟಿನ ದೋಸೆ ಮಾಡೋದ್ರ ಬಗ್ಗೆ ನಿಮ್ಮ ಸ್ವಂತ ರಿಸ್ಕ್ ತಗೊಳ್ಳಿ, ಅದ್ರಲ್ಲಿ ನಾನೇನು ಹೇಳಲ್ಲ. ಲಾಸ್ಟ್ ಕ್ವಶನ್ ಮ್ಯಾಮ್. ಓಕೆ, ಫ್ರೆಶ್ ಹೊಸ ಅಕ್ಕಿ ಅಂತ ಗುರುತಿಸೋದು ಹೇಗೆ ಅಂತ ನೀವು ಆಗ್ಲೇ ಹೇಳಿದ್ರಿ, ಹೊಸದು ಮತ್ತೆ ಹಳೆದಂತ. ಇನ್ನೊಮ್ಮೆ ಅದನ್ನ ರಿಪೀಟ್ ಮಾಡ್ಬೋದಮ್ಮ? ನನಗೆ ಇದುವರೆಗೂ ಗೊತ್ತಾಗಿರೋದೇನು ಅಂದ್ರೆ, ಹೊಸ ಅಕ್ಕಿ ನೀವು ಅನ್ನ ಮಾಡುವಾಗ ಜಾಸ್ತಿ ಗಂಜಿ ಬಂದ್ಬಿಡುತ್ತೆ. ನಿಮಗೆ ಅಕ್ಕಿ ಹಳೇದ ಹೊಸದ ಗೊತ್ತಿಲ್ಲ ಅಂತ ಆದ್ರೆ ಅದನ್ನ ನೀರ್ ಜಾಸ್ತಿ ಹಾಕಿ ಬೇಯಿಸಿ ನೋಡ್ರಿ ಅಂತ ಹೇಳಿದೀನಿ. ಇನ್ನೊಂದು ಹಳೆ ಅಕ್ಕಿನ ಗುರುತಿಸೋದು ಅಂತ ಆದ್ರೆ ಅದನ್ನ ಕೈಯಲ್ಲಿ ಹಾಕಿ ಉಜ್ಜಿದ್ರೆ, ಸ್ವಲ್ಪ ಜಾಸ್ತಿ ಬಲ ಕೊಟ್ಟು ಉಜ್ಜಿದ್ರೆ ಅದು ತುಂಡಾಗತ್ತೆ ಅಂತ. ಅಕ್ಕಿ ಭತ್ತದಿಂದ ಬೇರ್ಪಡಿಸಿ 1 ವರ್ಷ ಆಗಿರುವಂತದನ್ನ ಈಗಿನ್ನೇನ್ ಬೇಸಿಗೆ ಕಾಲ, ಕಡು ಬೇಸಿಗೆ ಅಂತ ಬರುತ್ತಲ್ಲ, ಆ ಕಡು ಬೇಸಿಗೆ ಗ್ರೀಷ್ಮ ಋತು ಆ ಕಾಲದಲ್ಲಿ ಹಳೆ ಅಕ್ಕಿಯನ್ನ ಉಪಯೋಗಿಸ್ಬೇಕು. ಇದನ್ನ ಶಿಶಿರ ಋತು, ಹೇಮಂತ ಋತು ಮತ್ತು ಶಿಶಿರ ಋತುವಿನಲ್ಲಿ ಈ 4 ತಿಂಗಳ ಕಾಲ ಹೊಸ ಅಕ್ಕಿಯನ್ನೇ ಉಪಯೋಗಿಸ್ಬೇಕು. ಅದಕ್ಕೆ ಮಕರ ಸಂಕ್ರಾಂತಿಯಲ್ಲಿ ಹೊಸ ಅಕ್ಕಿಯನ್ನ ಹಾಕಿ ಪೊಂಗಲ್ ಮಾಡ್ತಕ್ಕಂತಹ ವಿಧಾನ ಇದೆ. ಯಾಕೆ ಅಂತ ಹೇಳಿದ್ರೆ, ಈ 2 ಋತುಗಳಲ್ಲಿ ಪ್ರಕೃತಿಯಲ್ಲೂ ಕೂಡ ಬಲ ಜಾಸ್ತಿ ಹಾಗೂ ಪ್ರಾಣಿಗಳಲ್ಲೂ ಕೂಡ ಅಗ್ನಿ ಬಲ ಜಾಸ್ತಿ ಇರುತ್ತೆ. ಚಳಿಯ ಕಾರಣದಿಂದಾಗಿ ನಮ್ಮ ದೇಹದ ಒಟ್ಟು ಬಿಸಿ ದೇಹದ ಒಳಭಾಗಕ್ಕೆ ಕೇಂದ್ರಿತವಾಗಿರುತ್ತೆ. ಇಲ್ಲಿ ಹಸಿವು ಜಾಸ್ತಿ ಇರುವಾಗ ಹೊಸ ಅಕ್ಕಿ ಊಟ ಮಾಡೋದ್ರಿಂದ ಆ ಅಗ್ನಿಗೆ ಸಮಾಧಾನ ಸಿಗುತ್ತೆ, ಒಂದು ಸಮಯ ಕೂಡ ಸಿಗುತ್ತೆ. ಆ ಒಂದು ತೀಕ್ಷ್ಣತೆಗೆ ಒಂದು ಕೆಲಸ ಕೊಟ್ಟಂಗಾಗತ್ತೆ. ಈ ಸಮಯಗಳಲ್ಲೇ ಹೊಸ ಅಕ್ಕಿಯನ್ನು ಉಪಯೋಗಿಸಿ. ಬರಲಿರುವ ಬೇಸಿಗೆ ಕಾಲದಲ್ಲಿ, ಕಡು ಬೇಸಿಗೆ ಅಂತ ಬಂದಾಗ 1 ವರ್ಷದ ಹಿಂದೆ ಭತ್ತ ಬಿಡಿಸಿ ಮಾಡಿದಂತಹ ಅಕ್ಕಿ, ಹಳೆ ಅಕ್ಕಿಯನ್ನೇ ಉಪಯೋಗಿಸ್ಬೇಕು. ಗ್ರೀಷ್ಮ ಋತು ಮತ್ತು ಅರ್ಲಿ ರೈನಿ ಸೀಸನ್, ವರ್ಷಾ ಋತುವಿನಲ್ಲಿ ಹೊಸ ಅಕ್ಕಿಯನ್ನ ಬಳಸಬೇಡಿ, ಹಳೆ ಅಕ್ಕಿಯನ್ನೇ ಬಳಸಿ. ಅವಾಗ ನಮ್ಮ ಅಗ್ನಿಗೆ ಲೋಡ್ ಆಗಲ್ಲ, ದೇಹದ ಪೋಷಣೆ ಅವ್ಯಾಹತವಾಗಿ ಇರುತ್ತೆ. ಈ ಹೊಸ ಅಕ್ಕಿಯನ್ನ ಗುರುತಿಸ್ಕೊಳ್ಳೋಕಿರೋ ವಿಧಾನ, ಅದು ಬೇಯಿಸಿದಾಗ ಗಂಜಿ ಬರುತ್ತೆ, ಚೆನ್ನಾಗಿ ರುಚಿ ಇರುತ್ತೆ. ಹಳೆ ಅಕ್ಕಿ ಒಂಚೂರು ಸಿಹಿ ಕಮ್ಮಿ ಇರುತ್ತೆ, ಅದು ಬೇಗ ಒಡೆದೋಗುತ್ತೆ. ಕಿವುಚಿ ಅಕ್ಕಿ ತೊಳೆದ್ರೆ ಒಡೆದೋಗುತ್ತೆ. ಇಷ್ಟು ಮಾತ್ರ ನನಗೆ ಗುರ್ಸಕ್ ಆಗಿದೆ. ಇನ್ನೂ ಎಕ್ಸ್ಪರ್ಟ್ಸ್ ಇರ್ಬೋದು, ನಿಮ್ ಸುತ್ತಮುತ್ತ ಯಾರಾದ್ರೂ ಇದ್ರೆ ಅವ್ರ ಹತ್ರ ಇನ್ನೂ ಒಂದಿಷ್ಟು ಕೇಳಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಜಸ್ಟ್ ಈಗ 2 ಕ್ವಶನ್ಸ್ ಬಂತು. ಐ ಥಿಂಕ್ ಇದು ಬೇರೆಯವ್ರಿಗೂ ಎಲ್ಲ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. 2 ಕ್ವಶನ್ಸ್ ನ ತಗೊಂಡ್ಬಿಡ್ಬೋದು. ಅಂಡ್ 2 ಒಟ್ಟಿಗೆ ಕೇಳ್ಬಿಡ್ತೀನಿ. ಬಾಸುಮತಿ ರೈಸ್ ಬಗ್ಗೆ ಹೇಳಿ, ಅಂಡ್ ದೋಸೆ ಎಲ್ಲ ಮಾಡ್ತಾ ಈಗ ಕರ್ಡ್ ನ ಮಿಕ್ಸ್ ಮಾಡ್ತೀವಿ, ಇದೆರಡು ಓಕೆನಾ ಅಂತ. ದೋಸೆ ಮಾಡುವಾಗ ಕರಡ್ ಯಾಕೆ ಮಿಕ್ಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನೀವು ಯಾವ ತರದ ದೋಸೆ ಮಾಡ್ಲಿಕ್ಕೆ ಕರಡ್ ಮಿಕ್ಸ್ ಮಾಡ್ತೀರಾ ಅನ್ನೋದು ರವೆ ನನಗೆ ದೋಸೆ ಅಥವಾ ಹಿಟ್ಟಿನ ದೋಸೆ ಮಾಡ್ತಾ. ಹಿಟ್ಟಿನ ದೋಸೆಗೆ ಮೊಸರು ಮಿಕ್ಸ್ ಮಾಡಿ, ಏನು ನನಗಿದು ಹೊಸ ವಿಷಯ, ಹಾಗಾಗಿ ನಾನು ಇದರಲ್ಲಿ ಏನು ಹೇಳೋದಿಲ್ಲ. ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಿ. ಬಾಸುಮತಿ ರೈಸ್ ಬಗ್ಗೆ ತಿಳಿಸಿ. ಬಾಸುಮತಿ ರೈಸ್ ತುಂಬಾ ಸುಗಂಧಯುಕ್ತವಾಗಿರುವಂತದ್ದು. ಇದನ್ನ ಹೆಚ್ಚು ರಾಜಸ್ಥಾನ ಮತ್ತೆ ಇನ್ನೂ ಒಂದಷ್ಟು ನಾರ್ತ್ ಗಳಲ್ಲಿ ಬಳಸ್ತಾರೆ. ಇದು ತುಂಬಾ ಗುರು ಇರುತ್ತೆ ಅಂತ ಕೇಳ್ಪಟ್ಟಿದೀನಿ. ಆದ್ರೆ ಈಗ ಎಲ್ಲವೂ ಪಾಲಿಶ್ಡ್ ಇದಾವೆ. ಸೂಜಿ ಹಂಗೆ ತೆಳ್ಳಗೆ ಪಾಲಿಶ್ ಮಾಡಿ ಕೊಟ್ಟಿರ್ತಾರೆ. ಉದ್ದುದ್ದ ರೈಸ್ ಆಗತ್ತೆ. ಇದು ಸೆಂಟೆಡ್ ರೈಸ್ ಅಂತ ಕರೀತಾರೆ. ಆದ್ರೆ ಅದನ್ನ ಅರಗಿಸ್ಕೊಳ್ಳಕ್ಕೆ ನಮ್ಮ ಅಗ್ನಿಗೆ ಗುರುತರ ಶಕ್ತಿ ಇರ್ಬೇಕು. ಅದನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸ್ತಾರೆ ಅಂತ ಕೇಳಿದೀನಿ. ಮೂಲತಃ ನಾನು ಇದುವರೆಗೂ ಬಾಸ್ಮತಿ ರೈಸ್ ಅನ್ನ ಉಪಯೋಗಿಸಿಲ್ಲ. ಆ ಬಾಸ್ಮತಿ ರೈಸ್ ಸ್ವಲ್ಪ ಗುರು ಅಂತ ಕೇಳಿದೀನಿ. ತುಂಬಾ ಪರಿಮಳ ಇದೆ. ಈಗ ಗಂಧಶಾಲೆ ಏನ್ ಹೇಳ್ತೀವಲ್ಲ, ಅದಕ್ಕಿಂತ ಹೆಚ್ಚು ಪರಿಮಳ ಯುಕ್ತದ್ದು ಅಂತ ಕೇಳಿದೀನಿ. ಅಷ್ಟು ಮಾತ್ರ ಗೊತ್ತು ನಂಗೆ. ಬಟ್ ರೈಸ್ ಅಂದ್ಮೇಲೆ ಎಲ್ಲದಕ್ಕೂ ಸೇಮ್ ಕ್ವಾಲಿಟಿ ಇರುತ್ತೆ. ಹಬ್ಬಬ್ಬ ಅಂತ ಹೇಳಿದ್ರೆ ಸ್ವಲ್ಪ ತರತಮ್ಮ ಭೇದದಿಂದ ಒಂದು ಜಾಸ್ತಿ ಲಘು, ಒಂದು ಜಾಸ್ತಿ ಗುರು ಅಂತ ಇರಬಹುದು. ಹಳೆತಾದ್ರೆ ಬಾಸ್ಮತಿ ರೈಸ್ ಕೂಡ ಲಘು ಬರಬಹುದು. ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಸ್ಟೀಮರ್
ಇಸ್ ಇಟ್ ಗುಡ್ ಏನು ಫಾರ್ ಸ್ಟೀಲ್ ಸ್ಟೀಮರ್? ಸ್ಟೀಲ್ ಸ್ಟೀಮರ್? ಮೇ ಬಿ ಅವ್ರು ಇಡ್ಲಿ ಕಡುಬು ಆತರ ಮಾಡ್ಲಿಕ್ಕೆ ಆತರ ಸ್ಟೀಲಿನ ಬಳಸಬಹುದಾ ಅಂತ ಇರಬಹುದು, ಮೇ ಬಿ ಸ್ಟೀಮರ್ಸ್. ಯಾವುದೇ ಪಾತ್ರೆ ಆಗ್ಲಿ, ಸ್ಟೀಲ್ ಸ್ಟೀಮರ್ ಆಗ್ಲಿ, ಅಲ್ಯೂಮಿನಿಯಂ ಇಡ್ಲಿ ಪಾತ್ರೆ ಆಗ್ಲಿ ನೀವು ಬಳಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಪ್ ಟು ಸಮ್ ಎಕ್ಸ್ಟೆಂಟ್ ಅದು ಏನೂ ರಿಯಾಕ್ಟ್ ಮಾಡಲ್ಲ. ಈವನ್ ಸ್ಟೀಲು ಕೂಡ ನಮ್ಮ ಇಡ್ಲಿ ಹಿಟ್ಟುಗಳಿಗೆ ರಿಯಾಕ್ಟ್ ಆಗತ್ತೆ. ನೀವೇನೇ ಪ್ಲೇಟಿಗೆ ಎಣ್ಣೆ ಸವರಿ ಇಡ್ಲಿ ಹಿಟ್ಟು ಹಾಕ್ತೀರಾ ಅಂತ ಹೇಳಿದ್ರು ಒಂದ್ ಸಮ್ ಎಕ್ಸ್ಟೆಂಟ್ ಅದು ಐರನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಹುಳಿ ಮತ್ತು ಆ ಜಿಡ್ಡೆ ಅಂಶಕ್ಕೆ ಸ್ಟೀಲ್ ಕಪ್ಪಾಗೋದಕ್ಕೆ ಶುರುವಾಗುತ್ತೆ. ದಯವಿಟ್ಟು ಅವಾಗ ಅದನ್ನ ಚೇಂಜ್ ಮಾಡಿ. ಇಡ್ಲಿನ ಅಷ್ಟು ಹುಳಿ ಬರ್ಸಿ ತಗೊಳ್ಳೇಬೇಕಾ ಅದನ್ನ ಮೊದಲು ಯೋಚನೆ ಮಾಡಿ. ಆ ನಂತರ ಆ ಪಾತ್ರೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಮ್ಯಾಮ್. ಲೂಸ್ ಮೋಷನ್ಸ್ ಎಲ್ಲ ಆದಾಗ ಸಾಫ್ಟ್ ರೈಸ್ ಜೊತೆ ಬೇರೆ, ಸಾಫ್ಟ್ ಅನ್ನದ ಜೊತೆ ಬೇರೆ ಏನ್ ಕೊಡಬಹುದು ಅಂತ ಇದೆ? ಲೂಸ್ ಮೋಷನ್ ಆಗಿರುವಾಗ ನೀವು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಅನ್ನ ತಗೊಳ್ಳೋದನ್ನ ಹೇಳ್ತಾರೆ. ಆಯುರ್ವೇದ ಡಾಕ್ಟರ್ ಹತ್ರ ಬಂದ್ರೆ ನಿಮ್ಮ ಅಗ್ನಿಬಲವನ್ನ ಚೆಕ್ ಮಾಡ್ತಾರೆ, ನಿಮ್ಮ ಧಾತು ದೋಷ ಅವುಗಳು ಸಾಮ್ಯತೆ ವಿಷಮತೆ ಅನ್ನೋ ಗೊತ್ತಾಗತ್ತೆ. ಅದ್ರ ಪ್ರಕಾರ ಮಂಡ, ಪೇಯ, ವಿಲೇಪಿ, ಯಾವಾಗೂ ಭಾತ್ ಈಗ ಬರ್ಬೇಕು. ಅಗ್ನಿ ಮಂದ ಇರುವಾಗ ನೀವು ಭಾತ್ ಕೊಟ್ರೆ ಅರಗಿಸ್ಕೊಳಕ್ಕಾಗಲ್ಲ, ಉಲ್ಟಾ ಲೂಸ್ ಮೋಷನ್ ಜಾಸ್ತಿ ಆಗತ್ತೆ. ಹಾಗಾಗಿ ನೀವು ಲೂಸ್ ಮೋಷನ್ ಅಂತ ಹೇಳಿದ್ರೆ ದಯವಿಟ್ಟು ಬೇರೆ ಯಾರು ಸಿಗದೆ ಇದ್ರೆ ಅಥರ್ವದ ಹೆಲ್ಪ್ ಲೈನ್ ಇದೆ ಆಯ್ತಾ, ಅಲ್ಲಿಗೆ ಫೋನ್ ಮಾಡಿ ತುರ್ತಾಗಿ ಯಾವ್ದಾದ್ರು ಒಬ್ಬ ಡಾಕ್ಟರ್ ನಿಮಗೆ ಇದರಲ್ಲಿ ಗೈಡ್ ಮಾಡ್ತಾರೆ. ನೀವೇ ತೀರ್ಮಾನಕ್ಕೆ ಬರ್ಲಿಕ್ಕೆ ಹೋಗ್ಬೇಡಿ. ಸಾಕಷ್ಟು ಜನ ಟೀಮ್ ಇದೆ, ಇದಕ್ಕಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕನ್ಸಲ್ಟ್ ಮಾಡಿ, ಆನ್ಲೈನ್ ಅಲ್ಲೇ ಆಗ್ಲಿ, ಅವ್ರು ನಿಮಗೆ ಖಂಡಿತವಾಗ್ಲೂ 100% ಗೈಡ್ ಮಾಡ್ತಾರೆ. ನಿಮ್ಮ ಈ ಕಂಡೀಷನ್ ಅಲ್ಲಿ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಬರೋವರೆಗೂ ಫಾಲೋ ಅಪ್ ಮಾಡ್ತಾರೆ. ಸ್ವಂತ ತೀರ್ಮಾನಕ್ಕೆ ಹೋಗ್ಬೇಡಿ. ನನ್ ಕ್ಲಾಸ್ ಕೇಳ್ಬಿಟ್ಟಿದ್ದೀರಾ ಅಂತೇಳಿ ನೀವೆಲ್ಲ ಅಕ್ಕಿ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀರಿ, ನಿಮ್ ಅಗ್ನಿ ಗೊತ್ತಾಯ್ತು, ನೀವ್ ಯಾವಾಗ ಏನ್ ತಗೋಬೇಕು ಅಂತ ತಿಳಿದೈತೆ. ಒಂದು ದಿನ ಕೇಳಿದ್ದು ಪಾಠ ನಾಳೆ ನಾಡಿದ್ದು ಸೋಮವಾರ ಕ್ಲಾಸಲ್ಲಿ ಪ್ರಶ್ನೆ ಕೇಳಿದ್ರೆ ನಿಮಗೆ ಇದರಲ್ಲಿ ಉತ್ತರ ಹೇಳಕ್ ಬರೋದಿಲ್ಲ. ಹಾಗಾಗಿ ನೀವು ಪರ್ಫೆಕ್ಟ್ ಆಗೋವರೆಗೂ ಅಥರ್ವದ ಜೊತೆಗೆ ಇರ್ರಿ, ಅಥರ್ವದ ಹೆಲ್ಪ್ ಲೈನ್ ಅನ್ನು ಬಳಸ್ಕೊಳ್ಳಿ. ಸಾಕಷ್ಟು ಜನ ವೈದ್ಯರು ನಿಮ್ಗಳಿಗೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರುಗಳನ್ನ ಬಳಸ್ಕೊಳ್ರಿ. ಆಮೇಲೆ ಅಭ್ಯಾಸ ಆದ್ಮೇಲೆ ನೀವೇ ತೀರ್ಮಾನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಒಂದ್ ಅನ್ನ ಅಂತ ಬಂದಿದ್ದ ವಿಷಯ ಎಷ್ಟು ಜನರು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಬರೀ ಹೆಣ್ಮಕ್ಳ ಪ್ರಶ್ನೆಗಳಿರ್ಲಿಲ್ಲ, ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಈಕ್ವಲ್ ಆಗಿ ಪ್ರಶ್ನೆಗಳು ಇಷ್ಟೋ ತನಕ ಇತ್ತು. ಅಂಡ್ ಇದ್ರ ತೋರ್ಸ್ಕೊಡುತ್ತೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಥವಾ ಎಷ್ಟು ಜನರಿಗೆ ಹೆಲ್ಪ್ ಬೇಕಾಗಿದೆ ಅನ್ನುವಂಥದ್ದು ತುಂಬಾ ಸಿಂಪಲ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ವೆರಿ ಡೆಪ್ತ್ ಅಂಡ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಎಲ್ಲರೂ ಮೆಸೇಜ್ ಹಾಕ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಂತ. ಎಲ್ರಿಗೂ ತುಂಬಾ ಧನ್ಯವಾದಗಳು. 1.5 ತಾಸು ನಮ್ ಜೊತೆಗಿದ್ದು ಸೆಷನ್ಸ್ ಕೇಳಿದೀರಾ. ಅಂಡ್ ಎಕ್ಸ್ಟ್ರಾ 10 minutes ಆಗಿದೆ. ನಿಮ್ ಪ್ರಶ್ನೆಗಳು ಕಂಟಿನ್ಯೂಸ್ ಇದೆ, ನಿಮ್ ವಿಶಸ್ಸು ಕಂಟಿನ್ಯೂಸ್ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ, ಗ್ಲಾಡ್ ಟು ಯು. ಈ ಇನ್ಫಾರ್ಮೇಶನ್ ನ ನಿಮ್ಗೆ, ನಿಮ್ ಫ್ಯಾಮಿಲಿಯವ್ರಿಗೆ, ನಿಮ್ ಹತ್ರದವ್ರಿಗೆ ಎಲ್ಲರಿಗೂ ತಿಳಿಸಿ ಅಂಡ್ ಇದರಿಂದ ಯೂಸ್ಫುಲ್ ತಗೊಳ್ಳಿ ಅಂತ ನಮ್ಮ ಹತ್ರ ನಾವು ಹೇಳ್ಬಹುದು. ಅಂಡ್ 23ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದಂತಹ ಕೊನೆಯ ವೆಬಿನಾರ್ ಇವತ್ತಿನ ದಿನ ಮುಕ್ತಾಯವಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಥ್ಯಾಂಕ್ ಯು ಎಲ್ರಿಗೂ.